ಸಸರಿ ರಿ ಮಮ ಪಪ ರಿ ರಿ ಮಮ ಪಪ ನಿನಿ ಮಮ ಪಪ ನಿನಿ ಸ ಸ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ದ ಪ ಮ ಪ ನಿ ಸ ರಿ ಮ ಗ ರಿ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ದ ಪ ಮ ಪ ನಿ ಸ ರಿ ಮ ಗ ರಿ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ನಿ ದ ಪ ಮ ಗ ರಿ ಸ ಇಲ್ಲಿ ಅನೇಕ ಜನ ಶಿಕ್ಷಕರು ಸೇವೆ ಸಲ್ಲಿಸಿದ್ದಾರೆ. ಮೊನ್ನೆ ಪಟ್ಟಿ ಮಾಡ್ತಾ ಹೋದಾಗೆ ಸುಮಾರು 300 ಜನ ಹೈಸ್ಕೂಲಲ್ಲಿ, 200 ಜನ ಕಾಲೇಜ್ ವಿಭಾಗದಲ್ಲಿ, ಸುಮಾರು 500 ಜನ ಗುರುಗಳು ನಮ್ಮಲ್ಲಿ ಇಲ್ಲಿ ಆಗಿ ಹೋಗಿದ್ದಾರೆ. ನಿವೃತ್ತರಾದವರಿದ್ದಾರೆ, ಈಗಲೂ ಪ್ರವೃತ್ತಿಯಲ್ಲಿರುವವರಿದ್ದಾರೆ. ಈಗಲೇ ನಮ್ಮ ಸಂಸ್ಥೆಯಲ್ಲಿ ಒಂದು 50 ಜನ ಇದ್ದಾರೆ ಶಿಕ್ಷಕರು. 50 ಜನ ಇದ್ದ ಕಾರಣ ಮಾಮೂಲಿಯಾಗಿ ನಿವೃತ್ತಿ ಆಗುವಂಥದ್ದು ಸಹಜ. ಇವತ್ತು ತಾರೀಕು ಏಪ್ರಿಲ್ 30. ನಮ್ಮ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಗೆ ನಿವೃತ್ತಿ ಆಗುವಂಥದ್ದು 30 ನಮಗೆ ಅನಿವಾರ್ಯ ಮತ್ತು ವಿಶೇಷ ದಿನ. ಯಾಕೆ ಅಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುವ, ಕರ್ತವ್ಯ ನಿರ್ವಹಿಸುವ ಸೇವೆಗಿರುವಂಥ ಚಂದ್ರಮತಿಯವರಿಗೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಕೊನೆಯ ದಿನ. ಅಂತ ಸರ್ಕಾರಿ ಸೇವೆ ಸಲ್ಲಿಸಿದವರು ಅವರಿಗೆ ನಿವೃತ್ತರಾಗಲು ಹೇಗೆ ಅಂತ ಹೇಳಿದ್ರೆ, ಪೆನ್ಷನ್ ಪೇಪರ್ ಮಾಡಿ ಕೊಡುವುದು ಕ್ರಮ. ಮುಂದಕ್ಕೆ ಆದಷ್ಟು ಪೆನ್ಷನ್ ಪೇಪರ್ ಮಾಡಿ ಕೊಡುವುದು ಇದು ಸರ್ಕಾರದ ಕ್ರಮ. ಸರ್ಕಾರದ ವತಿಯಿಂದ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಪೆನ್ಷನ್ಗೆ ನಾವು ಮಾಡಿಕೊಡುದು. ಆದರೆ ಸಂಸ್ಥೆ ಅಂತ ಹೇಳಿದ್ರೆ ಹಾಗೆ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಂಪ್ರದಾಯ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರೆಲ್ಲ ತೆರಳುತ್ತಾರೆ ಅವರನ್ನು ಭಕ್ತಿಪೂರ್ವಕವಾಗಿ ಅಥವಾ ಅವರಿಗೆ ಅಭಿನಂದಿಸ್ತಾ ಬೀಳ್ಕೊಡುವ ಸಂಸ್ಕೃತಿಯನ್ನು ನಮ್ಮ ಹಿರಿಯರು ಈ ಶಾಲೆಯಲ್ಲಿ ಹಾಕಿಕೊಟ್ಟಿದ್ದಾರೆ. ಅದನ್ನೇ ಮುಂದುವರಿಸ್ತಾ ನಾವು ಇವತ್ತು ಶ್ರೀಮತಿ ಚಂದ್ರಮತಿ ಕೆ ಇವರಿಗೆ ಶುಭ ಕೋರ್ತಾ ಇದ್ದೇವೆ. ಸತ್ಯಕ್ಕೆ ಹೇಳುವುದಾದ್ರೆ, ಈಗಿನ ಮೊದಲ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 56 ಇತ್ತು, 56 ನಿವೃತ್ತಿ ಜೀವನ ಇತ್ತು. ಮತ್ತೆ 58ಕ್ಕೆ ಹೋಯಿತು. ಒಂದು 3 ವರ್ಷದ ಮೊದಲೇ ಅವರು ಗಾಡಿ ಆಫ್ ಮಾಡಿ ಸ್ವಲ್ಪ ಇದರಲ್ಲಿ ನ್ಯೂಟ್ರಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಆಗಲೇ ಹೇಳ್ತಾ ಇರ್ತಾರೆ ಎಂತ ಅಂತ ಹೇಳಿದ್ರೆ, ಸಾಕಿ ಇನ್ನೆಂತದ್ದು, ನನಗೊಂದು 300 EL ಉಂಟು, ಆ 300 EL ಹಾಕಿ ಬಿಟ್ರೆ ಮತ್ತೆ ಆಯ್ತು, ಮತ್ತೊಮ್ಮೆ ಬಂದು ಬಿಡುದು ಅಂತ. ಅದು ಇತ್ತೀಚಿನ ದಿನ ಹೇಗೆ ಉಂಟು ಅಂತ ಹೇಳಿದ್ರೆ, ನಿವೃತ್ತಿ ಆದ ನಂತರವೂ ಒಂದು 5 ವರ್ಷ ಬರುವ ಸ್ಪಿರಿಟ್ ಅಲ್ಲಿ ಇರ್ತಾರೆ. ಎಲ್ಲರೂ ನೋಡ್ತಾ ಇದ್ದಾರೆ. ಸುಮಾರು ನಿವೃತ್ತಿ ಆಗುವಾಗ ಕೇಳಿದವರಲ್ಲಿ, ಇಷ್ಟು ಪ್ರಾಯ ಆಯ್ತಾ ನಿಮಗೆ, 60 ಆಯ್ತಾ ಅಂತ. 60 ಆಯ್ತಾ ಅಂತ ಕೇಳಿಸಿಕೊಳ್ಳಿಕ್ಕೂ ಮುಜುಗರ. ನನ್ನಂತವರಿಗೆ ಮುಜುಗರ ಇಲ್ಲ, ಯಾಕಂದ್ರೆ ನನ್ನಂತವರಿಗೆ ಕೇಳ್ತಾರೆ, ಸರ್ ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು ಅಂತ. ನನ್ನಲ್ಲಿ ಸುಮಾರು ಜನ ಕೇಳ್ತಾರೆ. ನನಗೆ 5 ವರ್ಷ ಇತ್ತು ಅಂತ ಹೇಳಿದ್ರೆ ಮುಜುಗರ ಆಗುದಿಲ್ಲ, ಯಾಕಂದ್ರೆ ಅಭ್ಯಾಸ ಆಗಿ ಹೋಗಿದೆ. ಕುಟುಂಬದವ್ರ ಮಧ್ಯದಲ್ಲಿ ಇದ್ರೆ ಸ್ವಲ್ಪ ಕಿರಿಕಿರಿ ಆಗ್ತದೆ, ಅವರಿಗೆ ಕಿರಿಕಿರಿ, ನಮಗೇನಿಲ್ಲ. ಅದು ತುಂಬಾ ಜನ ನೋಡುವಾಗ ಇಷ್ಟು ಬೇಗ ನಿವೃತ್ತಿ ಆಯ್ತಾ, ನಿಮ್ಗೆ 40 ವರ್ಷ ಆಯ್ತಾ, ಹಾಗೆ ಹೇಳುದಿಲ್ಲ, ನಿವೃತ್ತಿ ಆಯ್ತಾ ಅಂತ. ಅಂದ್ರೆ ಅಷ್ಟು ಉತ್ಸಾಹದಿಂದ ನಿವೃತ್ತರಾಗ್ತಾರೆ. ಇದು ಸರ್ಕಾರಿ ಸೇವೆಯಲ್ಲಿ ಹೌದು, ಸಾರ್ವಜನಿಕ ಸೇವೆಯಲ್ಲಿ ಹೌದು. ಇದು ಇತ್ತೀಚೆಗೆ ಕಾಣ್ತಾ ಇರುವಂತಹ ಟ್ರೆಂಡ್. ಸುಳ್ಳು ಕಾರ್ಯ, ಇದು ಕಾಲ ಹೋದಾಗೆ ಕೆಲಸ ಮಾಡುವ ಉತ್ಸಾಹ ಕಡಿಮೆ ಆಗ್ತದೆ ಅಂತ ಹೇಳುದು ಸುಳ್ಳು.
ಕಾಲ ಹೋಗುವಾಗ ಕೆಲಸ ಮಾಡುವಂಥವ್ರು ಸಹ ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ, ಈಗ 60 ವರ್ಷ ಇಟ್ಟಿದ್ದಾರೆ, ಇನ್ನು ರಿಟೈರ್ಮೆಂಟ್ ವರ್ಷ ಎಷ್ಟು ಇರ್ತಾರೆ ಅಂತ ಗೊತ್ತಿಲ್ಲ. ನಮಗೊಂದು ಆಸೆ ಉಂಟು, ಏನೋ ಒಂದು ತಿಮಿಂಗಲದ ಇದು ಪ್ರೋಟೀನ್ ಮೂಲಕ 200 ವರ್ಷ ಬದುಕುವ ಯೋಜನೆ ಮಾಡಿಕೊಡ್ತಾ ಇದ್ದಾರೆ ಅಂತ. ಅದು ಆದಷ್ಟು ಬೇಗ ಬರಲಿ. 200 ವರ್ಷ ಆಯ್ಸಾದ್ರೆ ನಮ್ಮ ರಿಟೈರ್ಮೆಂಟ್ ಅನ್ನು ಅವರು 120ಕ್ಕೆ ಮಾಡಿದರೆ, 60 ಇದ್ದದ್ದು 120 ಮಾಡಿದರೆ ನನಗೆ ಇನ್ನೊಂದು 65 ವರ್ಷ ಸೇವೆ ಸಿಗ್ತದೆ. ಅದು ಆಶೋತ್ತර. ಆದ್ರೆ ಇವತ್ತಿನ ಮಟ್ಟಿಗೆ ಅದು ಯಾವುದೇ ವ್ಯವಸ್ಥೆ ಇಲ್ಲ. ಒಬ್ಬ ಸರ್ಕಾರಿ ನೌಕರ 60 ವರ್ಷ ಆಗುವಾಗ ನಿವೃತ್ತರಾಗಲೇಬೇಕು ಅಂತ ಅನಿವಾರ್ಯ ಸಂದರ್ಭದಲ್ಲಿ ನಾವು ಚಂದ್ರಮತಿಯವರನ್ನು ಬೀಳ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಸಭಾಧ್ಯಕ್ಷರು ಹಾಗೆ ಎಲ್ಲ ಅತಿಥಿಗಳಿಗೆ ವಂದಿಸ್ತಾರೆ. ಒಂದೆರಡು ಮಾತು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಒಂದು ಸಂಸ್ಥೆ ಆಗಿದೆ ಅಂತ ಹೇಳೋದು ನಾವು ಎದೆತಟ್ಟಿ ಹೇಳಿಕೊಳ್ತಾ ಇದ್ದೇವೆ. ಕಳೆದ ವರ್ಷದ ಯುಡೈಸ್ ಅಂತ ಇದೆ. ಯುಡೈಸ್ ಅಲ್ಲಿ ತೆಗೆದಾಗ ನಮ್ಮ ಶಾಲೆ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ. ಬಹಳ ಹೆಮ್ಮೆ ಆಗ್ತಾ ಇದೆ. ಸದ್ಯಕ್ಕೆ ಇಲ್ಲ, ಈ ವರ್ಷ ನಮಗೆ ಯಾರು ಪೈಪೋಟಿ ಇತ್ತು ಕೊಂಬೆಟ್ಟು ಅವರಲ್ಲಿ ಈಗ ದಾಖಲಾತಿ ಕಡಿಮೆ ಆಗಿದೆ. ಈ ವರ್ಷ ಅವರು ಖಂಡಿತ ಮುಂದುವರಿಯುತ್ತದೆ. ಯಾಕೆಂದ್ರೆ ಈಗಾಗಲೇ ಕಾಲೇಜ್ ಮತ್ತು ಹೈಸ್ಕೂಲಿಗೆ ದಾಖಲಾತಿಗೆ ರಶ್ ಶುರುವಾಗಿದೆ. ನಮ್ಮಲ್ಲಿ ಈಗಾಗಲೇ 150 ಅಡ್ಮಿಷನ್ ಆಗಿದೆ ಹೈಸ್ಕೂಲ್. ಕಾಲೇಜಲ್ಲಿ ಬಹಳ ರಶ್ ಇದೆ. ಕೇವಲ ಅದು ಮಾತ್ರ ಅಲ್ಲ, ಕೇವಲ ನಾವು ಸಂಖ್ಯೆ ಮಾತ್ರ ಜಾಸ್ತಿ ಇದೆ ಅಂತ ಹೇಳುವುದಲ್ಲ, ಕ್ವಾಲಿಟಿಯಲ್ಲಿ ವಿ ಆರ್ ವೆರಿ ಪ್ರೌಡ್. ಯಾರು ಇವತ್ತು ಹಾಡಿದ್ದಾಳೆ ಅವಳು ನಮ್ಮ ಶಾಲೆಗೆ 7ನೇ ರ್ಯಾಂಕ್ ರಾಜ್ಯದಲ್ಲಿ, ಮತ್ತೆ ಕರ್ನಾಟಕ ಇದು ದಕ್ಷಿಣ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಫಸ್ಟ್ ಪ್ಲೇಸ್ ಇದೆ. ಸೊ ಕಲಿಕೆಯಲ್ಲಿ ಸುಳ್ಯದಲ್ಲೂ ಫಸ್ಟ್ ಪ್ಲೇಸ್ ಇದೆ. ಅಂತೂ ಕಲಿಕೆಯಲ್ಲಿ ನಾವು ತುಂಬಾ ಮುಂದೆ ಇದ್ದೇವೆ. PUC ವಿಭಾಗದಲ್ಲಿ ಸೀಟು ಸಿಗುವುದೇ ಕಷ್ಟ ಅಂತ ಹೇಳುವಂಥದ್ದು ಆಗಿದೆ. ಮೊನ್ನೆ ನಮ್ಮ ಸೆಕ್ರೆಟರಿ ಮೀಟಿಂಗ್ ಮಾಡಿದ್ರು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ನ. ಏನು ಅಂತ ಹೇಳಿದ್ರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲ್ ಅನ್ನ ಸೇರಿಸಿ ನೀವು ಇಷ್ಟು ವಿದ್ಯಾರ್ಥಿಗಳನ್ನು ನಿಮ್ಮ ಸಂಸ್ಥೆಗೆ ಸೇರಿಸಲೇಬೇಕು, ಅದಕ್ಕೆ ಅವರು ಕಾರ್ಯೋಪಾಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡ್ಬೋದು, 30 50 ಮಾಡ್ಬೋದು. ನನಗೆ ಕೂಡ ನೆನಪಾಯಿತು, ನಮ್ಮಲ್ಲಿ 1000 ಅಪ್ಲಿಕೇಶನ್ ಬಂದನ್ನು 700ಕ್ಕೆ ಮಾಡುವಂತ ಪ್ರಿನ್ಸಿಪಾಲ್ ತರಬೇತಿ ಮಾಡ್ತಾ ಇದ್ದಾರೆ. ಅಷ್ಟು ಎಂಟ್ರಿಗೆ ನಮ್ಮಲ್ಲಿ ಬಿಸಿ ಇದೆ. ಆದ ಕಾರಣ ಆ ಕ್ವಾಲಿಟಿಯನ್ನು ನಮ್ಮ ಪದವಿ ಪೂರ್ವ ಕಾಲೇಜಿನ ವಿಭಾಗವು ಮೇಂಟೈನ್ ಮಾಡಿದೆ. ಕಳೆದ ವರ್ಷ ಸೈನ್ಸ್ಗೆ ಕಟ್ ಆಫ್ ಪಾಯಿಂಟ್ 87 ಹೇಳಿದಾಗ ನಮಗೆ ಬಹಳ ಖುಷಿ ಆಗ್ತದೆ, ಹೆಮ್ಮೆಯಿಂದ ಹೇಳಿಕೊಡ್ತೇವೆ. ಸೊ ಅಂತ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವುದು ಅಷ್ಟು ಸುಲಭ ಇಲ್ಲ. ಜೂನಿಯರ್ ಕಾಲೇಜಿಗೆ ಟ್ರಾನ್ಸ್ಫರ್ ಬೇಕು ಅಂತ ಹೇಳಿ ಸುಮಾರು ಜನ ಹಿಂಜರಿತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ 30 ಪೀರಿಯಡ್ ಪಾಠ ಮಾಡಬೇಕು. ಇದು ಅರ್ಥ ಮಾಡಿಕೊಳ್ಳಬೇಕು. 30 ಪೀರಿಯಡ್ ಪಾಠ ಮಾಡಬೇಕು, 400 ಪೇಪರ್ ತಿದ್ದಬೇಕು, ಯಾವಾಗ ನೋಡಿದ್ರು ಕೆಲಸ ಅಂತ. ಆದ್ರೆ ವಿಷಯ ಅಂತ ಹೇಳಿದ್ರೆ ಜೂನಿಯರ್ ಕಾಲೇಜಿಗೆ ಬಂದವರು ಮಾತ್ರ ಮತ್ತೆ ಟ್ರಾನ್ಸ್ಫರ್ ತಗೋದು. ಅದು ಯಾವ ಮಾಯ ಅಂತ ಗೊತ್ತಿಲ್ಲ. ಸುಳ್ಳಿದ್ದು ಬರುವ ಮೊದಲು ಸಂಶಯ ಇರ್ತದೆ, ಎಷ್ಟು ಕೆಲಸ ಮಾಡಬೇಕಲ್ಲ ಅಂತ. ಆದ್ರೆ ಬಂದ ನಂತರ ಒಳ್ಳೆ ಕೆಲಸ ಮಾಡ್ತಾರೆ. ರಿಟೈರ್ ಆಗಲಿಕ್ಕೂ ಮನಸ್ಸುವುದಿಲ್ಲ, ಟ್ರಾನ್ಸ್ಫರ್ ಆಗಿ ಹೋಗ್ಲಿಕ್ಕೂ ಮನಸ್ಸು, ಅನಿವಾರ್ಯವಾಗಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಸುಂದರಕೇನಾಗಿ ಅವರು ಬಂದಿದ್ದಾರೆ, ಅವರು ಟ್ರಾನ್ಸ್ಫರ್ ಆಗಿ ಮನಸ್ಸಿದ್ದಾರೆ, ಅನಿವಾರ್ಯವಾಗಿ ಅವರು ಟ್ರಾನ್ಸ್ಫರ್ ಆಗಿ ಹೋದರು. ಅಂತ ವಾತಾವರಣ ಇಲ್ಲಿದೆ. ಅಂತ ಒಂದು ಒಳ್ಳೆ ಟೀಚರ್ಸ್ ಗ್ರೂಪ್, ಅಂತ ಒಂದು SDMC, ಅಂತ ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ, ಅಂತ ಒಂದು ಪೋಷಕರು, ವಿದ್ಯಾರ್ಥಿಗಳು, ಊರು ಸಪೋರ್ಟರ್ಸ್ ಇದ್ದ ಕಾರಣವೇ, ಹಿರಿಯ ವಿದ್ಯಾಸಂಘ ಇದ್ದ ಕಾರಣವೇ ನಮ್ಮ ಸಂಸ್ಥೆ ಕಳೆದ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸಿತು. ಮತ್ತೆ ಪ್ರತಿ ವರ್ಷ ಏನೇನು ಆಗಬೇಕು ಅದನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ಚಂದ್ರಮತಿಯವರನ್ನು ಬೀಳ್ಕೊಡ್ತಾ ಇದ್ದೇವೆ. ನಾನು ಒಂದು 5 ವರ್ಷ ಆಯ್ತು ಬಂದು. ಪ್ರತಿ ವರ್ಷ ಒಬ್ಬೊಬ್ಬರನ್ನು ಬೀಳ್ಕೊಡ್ತಾ ಇದ್ದೇವೆ. ಈಗ ಇವರನ್ನು ಆಮೇಲೆ ಮಾರ್ಕ್ಸ್ ಹಾಕ್ತೋತೆ ಅಂತ ಹೇಳಿದ ಕೂಡಲೇ ನ್ಯೂಸ್ ಸರ್ ಎಲ್ಲ ಇಲ್ಲಿಂದ ಬಂದು ಹೇಳ್ತಾ ಇದ್ದಾರೆ. ಜೂನಲ್ಲಿ ಅವರು ರಿಟೈರ್ ಆಗ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಒಬ್ಬೊಬ್ರು ರಿಟೈರ್ ಆಗ್ತಾ ಇದ್ದಾರೆ. ಅಂದ್ರೆ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಚಂದ್ರಮತಿ ಅವರು ಹೋಗ್ತಾ ಇದ್ದಾರೆ. ಅವರನ್ನು ನಾವೆಲ್ಲ ಸೇರಿ ಬೀಳ್ಕೊಳ್ಬೇಕೆಂಬ ದೃಷ್ಟಿಯಿಂದ ನಾವು 1 ತಿಂಗಳ ಹಿಂದೆ ಸಭೆ ಮಾಡಿದಾಗ ಒಂದು ಶ್ರೀಮತಿ ಚಂದ್ರಮತಿಗೆ ಅಭಿನಂದನಾ ಸಮಿತಿ ಅಂತ ಮಾಡಿ ಎಲ್ಲ ಸಂಘ ಸಂಸ್ಥೆಯರು ಸೇರಿ ಬೀಳ್ಕೊಡುವ ಅಂತ ಹೇಳುವಂತ ಅಭಿಪ್ರಾಯ ವ್ಯಕ್ತ ಆಯಿತು. ಆ ನಿಟ್ಟಿನಲ್ಲಿ ಅಶೋಕ್ ಪ್ರಭುಗಳ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯನ್ನು ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ದೊಡ್ಡಣಂತ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಸಂಚಾಲಕತ್ವದಲ್ಲಿ ನಮ್ಮ SDMCಯ ಉಪಾಧ್ಯಕ್ಷರಾದಂಥ ಹಸೈನಾರ್ ಅವರು ಅವರ ಕಾರ್ಯದರ್ಶಿಗಳಾಗಿದ್ದಾರೆ. ಚಂದ್ರಶೇಖರ್ ಬೇರವರು ಅವರ ಖಜಾಂಚಿ ಆಗಿದ್ದಾರೆ. ಈಗ ಸಣ್ಣ ಸಮಿತಿಯನ್ನು ರಚಿಸಿ ಹೀಗೆ ಮಾಡುವಂಥ ಚಾಕ್ಔಟ್ ಮಾಡಿ ಯಾವಾಗ ಮಾಡುವಂತ ಹೇಳುವಂಥ ಪ್ರಶ್ನೆ ಬಂದಾಗ ಅವರು ನಿವೃತ್ತರಾಗುವುದು ಇವತ್ತೇ ಆಗಬೇಕು ಅಂತ ಆಯ್ತು. ಇವತ್ತಾದ್ರೂ ಅದಕ್ಕೆ ಬೆಲೆ ಜಾಸ್ತಿ ಅಂತ. ಅವರು ಮದುವೆ ಇದೆ, ಸಮಾರಂಭಗಳು ಇದೆ. ಆದ್ರೆ ಚಂದ್ರಮತಿಯವರ ಮೇಲೆ ಗೌರವರು, ಶಾಲೆ ಮೇಲೆ ಗೌರವರು ಹೇಗಾದ್ರೂ ಮಾಡಿಕೊಂಡು ಬರ್ತಾರೆ ಎನ್ನುವಂತ ಆ ಧೈರ್ಯದಿಂದ ಆ ಕಾರ್ಯಕ್ರಮವನ್ನು ಇವತ್ತೇ ನಾವು ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ನೀವು ಸೇರಿಕೊಂಡಿದ್ದೀರಿ.
ಹಿರಿಯ ವಿದ್ಯಾಸಂಘ ಇರ್ಬೋದು, ಜನಾರ್ದನ ಮಾಸ್ಟರ್ ಗಣಿತ ಕೇಂದ್ರ ಇರ್ಬೋದು, ಶಾಲಾಭಿವೃದ್ಧಿ ಮತ್ತು ಕಾಲೇಜಾಭಿವೃದ್ಧಿ ಸಮಿತಿ ಇರ್ಬೋದು, ನಮ್ಮ ಕಸಾಪದ ಸದಸ್ಯರು ಇರ್ಬೋದು, ಆ ಸಂಘ ಇರ್ಬೋದು, ರೋಟರಿ ಸದಸ್ಯರು ಇರ್ಬೋದು, ಮತ್ತು ನಮ್ಮ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿರ್ಬೋದು. ಅವರು ಹಿರಿಯ ವಿದ್ಯಾರ್ಥಿ, ಚಂದ್ರಮತಿ ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ, ಅವರೆಲ್ಲ ಸೇರಿಕೊಂಡು ನಮ್ಮ ಶಿಕ್ಷಕರೆಲ್ಲ ಸೇರಿಕೊಂಡು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾನು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇಲ್ಲಿ ನಿಂತು ಹೊಸ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಯಾಕಂದರೆ ನಾನೀಗ 5 ವರ್ಷ ಅಧ್ಯಯನ ಮಾಡಿದ್ದೇನೆ, 3 ವರ್ಷ ಹೈಸ್ಕೂಲಲ್ಲಿ, 2 ವರ್ಷ PUCಯಲ್ಲಿ. ಹಾಗಾಗಿ ಈ ಶಾಲೆ ಬೆಳೆದಿರುವುದರ ಬಗ್ಗೆ ನನಗೂ ಕೂಡ ಸಂತಸ ಇದೆ. ಹಾಗಾಗಿ ಈ ಶಾಲೆಯಲ್ಲಿ ನಿವೃತ್ತಿಗೊಂಡ ಚಂದ್ರಮತಿಯವರು ಮತ್ತು ಇವರ ಜೊತೆ ಸುಮಾರು ಒಂದು 10-12 ವರ್ಷಗಳ ಕಾಲ ನಾವು PRCಯಲ್ಲಿ ಕೆಲಸ ಮಾಡಿದ್ದರಿಂದ ಅವರ ಪೂರ್ತಿಯಾದಂತಹ ಒಂದು ವಿಷಯಗಳು ನನಗೆ ಗೊತ್ತಿರುವ ಕಾರಣಕ್ಕೋಸ್ಕರ ನಾನು ಈ ಕೆಲಸಕ್ಕೆ ತೊಡಗಿಸಿಕೊಂಡಿದ್ದ ನನಗೆ ಅನಿಸ್ತಾ ಇದೆ. ಚಂದ್ರಮತಿಯವರು ಹುಟ್ಟಿದ್ದು ದೇವಚರದ ತಳಪಾಲದಲ್ಲಿ. ತಂದೆ ಚಿನ್ನಪ್ಪಗೌಡರು, ತಾಯಿ ಯಶೋಧ. ಬಹುಶಃ ಬಹಳ ಬಡತನದ ಕುಟುಂಬದಲ್ಲಿ ಹುಟ್ಟಿದವರು ಅಂತ ನನಗೆ ಕಾಣ್ತದೆ. ಬಹುಶಃ ಗೊತ್ತಿಲ್ಲ ಅವರ ಕುಟುಂಬದ ಹಿನ್ನೆಲೆ ಏನು ಅಂತ. ಬಾಲ್ಯದಲ್ಲಿ ತನ್ನ ಮನೆಯಲ್ಲಿ ಇರದೆ ತನ್ನ ಅಜ್ಜಿಯ ಮನೆಯಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಬೆಳೆಸಿದರು. ಈ ಪ್ರಾಥಮಿಕ ಶಾಲೆಯ ಫೌಂಡೇಶನ್ ಉಂಟಲ್ಲ, ಅದು ಒಬ್ಬ ವ್ಯಕ್ತಿಯ ಜೀವನವನ್ನು ಪರಿಪೂರ್ಣವಾಗಿ ಮುಂದಕ್ಕೆ ಬೆಳೆಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳುವುದು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಬಂದಿರು ಅಂತ ಹೇಳ್ತಾರೆ. ಹಾಗಾಗಿ ಇವರು ತಮ್ಮ ಮನೆಯಿಂದ ತನ್ನ ಅಜ್ಜಿಯ ಮನೆಯಲ್ಲಿ ಉಳಿದುಕೊಂಡು, ಅದು ಕನಕಮಜಲು, ಇವರ ಮನೆ ದೇವಚಲ, ಕನಕಮಜಲ ಅಜ್ಜಿಯ ಮನೆಯಿಂದ ಅವರು ತನ್ನ ಪೂರ್ವ ಪ್ರಾಥಮಿಕ ಅಥವಾ ಕಿರಿಯ ಪ್ರಾಥಮಿಕ ಶಾಲೆಯ 4 ವರ್ಷಗಳನ್ನು ಅಲ್ಲಿ ಕಳೆಯುತ್ತಾರೆ. ಬಹುಶಃ ಇವರ ಅಜ್ಜಿಯ ಒಂದು ಪ್ರೇರಣಾ ಶಕ್ತಿ ಅವರ ಒಂದು ವ್ಯಕ್ತಿತ್ವದ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆಮೇಲೆ ಮತ್ತೆ ಅವರು ಊರಿಗೆ ಹೋಗ್ತಾರೆ. ದೇವಚಲ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ತನ್ನ ಶಿಕ್ಷಣವನ್ನು ಪೂರ್ತಿಗೊಳಿಸ್ತಾರೆ. ಆಮೇಲೆ ಹೈಸ್ಕೂಲನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರಿಯಿಂದ ಮುಗಿಸ್ತಾರೆ. ಅದಾದ ಮೇಲೆ ಇವರು ತಮ್ಮ PU ವಿದ್ಯಾಭ್ಯಾಸವನ್ನು ಇಲ್ಲಿ ಇದೇ ಕಾಲೇಜಿನಲ್ಲಿ ಖಾಸಗಿಯಾಗಿ ಕಟ್ಟಿ, ಬಹುಶಃ ಅವರ ಖಾಸಗಿ ಶಿಕ್ಷಣ ಅಲ್ಲಿಂದ ಪ್ರಾರಂಭ ಆಗ್ತದೆ. ಬಹುಶಃ ಬಡತನದಿಂದ ಏನು ಅವರ ತಂದೆ ತಾಯಿ ಅವರನ್ನು 6 ಮಕ್ಕಳು ಅವರಿಗೆ, ಅವರ ತಂದೆ ತಾಯಿ ಅವರನ್ನು ಕಳಿಸ್ಲಿಕ್ಕೆ ಆಗಲಿಲ್ಲ ಅಂತ ಏನೋ ಇರ್ಬೋದು ಅಂತ ಕಾಣುತ್ತೆ ನನಗೆ. ಮತ್ತೆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇಲ್ಲದಂತ ಆ ಕಾಲದಲ್ಲಿ ಇವರೊಂದು ಧೈರ್ಯದಿಂದ ಬಂದು ಖಾಸಗಿಯಾಗಿ PUವನ್ನು ಮುಗಿಸಿದ ಮೇಲೆ ಇವರು ಮಡಿಕೇರಿಯ ಸರಸ್ವತಿ ಮಹಾವಿದ್ಯಾಲಯದಲ್ಲಿ ತಮ್ಮ TCH ಪದವಿಯನ್ನು ಮುಗಿಸ್ತಾರೆ. ಹೊರಗೆ ಕಳಿಸೋದೇ ಕಷ್ಟ ಆ ಕಾಲದಲ್ಲಿ ಹೆಂಗಸರನ್ನು, ನಿಮ್ಗೆ ಗೊತ್ತಿರ್ಬೋದು. ಸುಮಾರು 60 ವರ್ಷಗಳ ಹಿಂದೆ ಹೇಗಿತ್ತಂದ್ರೆ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸ್ತಾನೇ ಇರಲಿಲ್ಲ. ಆದರೆ ಇವರ ಮನೆಯ ತಂದೆ ತಾಯಿಗಳಿರುವ ಧೈರ್ಯದಿಂದ ಇವರನ್ನು ಮಡಿಕೇರಿಗೆ ಕಳಿಸಿ TCH ಪದವಿಯನ್ನು ಮುಗಿಸಲಿಕ್ಕೆ ಅವರಿಗೆ ಸಹಕಾರ ಕೊಡ್ತಾರೆ. ಅಲ್ಲಿಂದ ಅವರ ಜೀವನ ಬೆಳಕಡೆ ಅವರು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ, ಮೊದಲು ಒಂದು ಗೌರವ ಶಿಕ್ಷಕಿಯಾಗಿ ದೇವಚರ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1990ರಲ್ಲಿ ಇವರಿಗೆ ಹುಟ್ಟಿದ್ದಾಗೆ ಅವರು ಕರಂಗಲ್ಲು ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕಿಯಾಗಿ ನೇಮಕಗೊಂಡು ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಕರಂಗಲ್ಲು ಎಂಬುದು ದೇವಚರದ ಒಂದು ಗ್ರಾಮದ ಒಂದು ಶಾಲೆ. ಆದರೆ ಅದು ಇರುವುದು ಹರಿಹರ ಪರ್ವತಗಳಿರ್ತದೆ. ಸುಮಾರು ದೇವಚರದಿಂದ 5-6 ಕಿಲೋಮೀಟರ್ ನಡೆದು ಹೋಗಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಆಗಿನ ಕಾಲದಲ್ಲಿ ಯಾವುದೇ ಬಸ್ ವ್ಯವಸ್ಥೆಗಳು ಇಲ್ಲದ ಕಾರಣ ಬಹುಶಃ ಅವರ ಊರಿನಿಂದ ಅಲ್ಲಿ ನಡೆದುಕೊಂಡೇ ಹೋಗ್ತಾ ಇದ್ರು, ಏನೋ ಅಲ್ಲಿ ನಿಲ್ತಾ ಇದ್ರು ಗೊತ್ತಿಲ್ಲ. ಆ ಕಾಡಿನ ಮಧ್ಯೆ ಈಗಲೂ ಆಗಾಗ ಆ ಶಾಲೆ ಹತ್ರ ಆನೆಗಳು ಹಾದು ಹೋಗ್ತಾ ಇರುವಂತಹ ಶಾಲೆ. ನಾನು ಅನೇಕ ಸಂದರ್ಭದಲ್ಲಿ ಆ ಶಾಲೆಗೆ ಕೂಡ ಭೇಟಿ ನೀಡಿದ್ದೇನೆ. ಕಾಡಿನ ಮಧ್ಯೆ ಇರುವ ಸರಿ ರಸ್ತೆ ಇಲ್ಲದಂಥ ಶಾಲೆ. ಅಲ್ಲಿ ತಮ್ಮ ವೃತ್ತಿ ಜೀವನವನ್ನು ಅವರು ಪ್ರಾರಂಭ ಮಾಡಿ ತದನಂತರ ಅವರು ಪೇರಾಳು, ಕಾಂತಮಂಗಲ, ಆಮೇಲೆ ಇಲ್ಲಿ ಪ್ರಾಥಮಿಕ ಶಿಕ್ಷಕಿಯಾಗಿ ತನ್ನ ಕೆಲಸವನ್ನು ಮುಂದುವರಿಸಿದರು. ಅದಾದ ಮೇಲೆ 2000 ಇಸವಿಯಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಯೋಜನೆ ಅಡಿಯಲ್ಲಿ ಒಂದು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಅಂತ ಒಂದು ಪ್ರಾರಂಭ ಆಗ್ತದೆ. ಅಲ್ಲಿ ಆಗ ಶಂಕರ್ ಪಾಟಳಿಯವರು ದೀವಾಗಿದ್ದರು. ನಾನು ಹೊಸದಾಗಿ ಅಜ್ಜವರಕ್ಕೆ ಮುಖ್ಯೋಪಾಧ್ಯಾಯನಾಗಿ ಬಂದಿದ್ದೆ.
ಆಗ ನೀವು ಸಂಪನ್ಮೂಲ ವ್ಯಕ್ತಿಗಳ ತಂಡವನ್ನು ರಚನೆ ಮಾಡಬೇಕು ಅಂತ ಒಂದು ಆದೇಶ ಬಂತು ಸರ್ಕಾರದಿಂದ. ಆಗ ಪರೀಕ್ಷೆಯಲ್ಲಿರಲಿಲ್ಲ, ಕೆಲವು ಆಯ್ದ ವ್ಯಕ್ತಿಗಳನ್ನು ಶಂಕರ್ ಪಾಟಾಳಿ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೀನಿ. ಆಯ್ದ ವ್ಯಕ್ತಿಗಳನ್ನು ಒಂದು ಸಂಪನ್ಮೂಲ ವ್ಯಕ್ತಿಗಳ ತಂಡವನ್ನಾಗಿ ರಚನೆ ಮಾಡಿ, ಆಗ ನಾನು ಮುಖ್ಯೋಪಾಧ್ಯಾಯನಾಗಿ ಸೇರಿದ ಮೇಲೆ ನನ್ನನ್ನು ಅದರ ನಾಯಕನನ್ನಾಗಿ ಮಾಡಿ ಎಲಿಮಲೆಯಲ್ಲಿದ್ದಂಥ ಪ್ರಕಾಶ್ ಮುಡಿಕಾರನ್ನು, ಸುಳ್ಯದಲ್ಲಿ ಜೂನಿಯರ್ ಕಾಲೇಜಲ್ಲಿರುವಂಥ ಸುಧಾ ಹೆಗಡೆ ಅವರನ್ನು, ಕಾಂತಮಂಗಲದಲ್ಲಿದ್ದಂಥ ಚಂದ್ರಮತಿ ಅವರನ್ನು, ಆಮೇಲೆ ನೆಲ್ಲೂರು ದೊಡ್ಡತೋಟದಲ್ಲಿದ್ದಂಥ ಗಿರಿಜಾ ಮೇಡಮ್ ಅವರನ್ನು, ಅದೇ ರೀತಿಯಲ್ಲಿ ನನಗೆ ಗೂನಡ್ಕದಲ್ಲಿ ಇದ್ದಂಥ ಚಿದಾನಂದ ಸರ್, 5 ಜನರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿ, ಅದು ಬಹುಶಃ ನಮ್ಮ ಎಲ್ಲರ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದೆ ಎಂದು ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ, ನೀವೊಂದು ದೊಡ್ಡ ಜನ ಆಗ್ತೀರಿ ಮುಂದಕ್ಕೆ ಅಂತೇಳಿ ನಮ್ಮನ್ನು ಶಂಕರ್ ಪಾಟಾಳಿ ಅವರು ಅಲ್ಲಿ ಕೂತ್ಕೊಳಿಸಿದ್ರು. ಬಹಳ ರೋಚಕವಾದಂಥ ಕೆಲವು ಕಥೆಗಳಲ್ಲಿ ಇದೆ, ಅದನ್ನು ಹೇಳಿಕ್ಕೆ ಹೋದರೆ ತುಂಬ ಹೊತ್ತಾಗಬಹುದು ಅಂತ ನನಗೆ ಅನಿಸ್ತದೆ. ನಮಗೆ ಹೇಳಿಕ್ಕೆ ನೀವು ನೋಡಿ, ಮಾಡೆಲ್ ಶಾಲೆ ಒಂದು ಮೇಲೆ ಒಂದು ಹಳೆಯ ಶಾಲೆ ಉಂಟು, ಅದು ನಿಮಗೆ ಕಚೇರಿ ಅಂತ. ಆಯ್ತು, ನಾವೆಲ್ಲ ಹೋದಾಗ ಅದಕ್ಕೆ ಸರಿಯಾದ ಬಾಗಿಲೇ ಇಲ್ಲ. ಕೂತ್ಕೊಳ್ಳಿಕ್ಕೆ 2 ಚೇರ್ ಕೊಟ್ಟಿದ್ರು. ನಾವು 6 ಜನ ಇದ್ದೇವೆ. ಕೂತ್ಕೊಳ್ಳಿಕ್ಕೆ 2 ಚೇರ್ ಕೊಟ್ಟಿದ್ರು. ಒಂದು 3 ಕಾಲಿನ ಒಂದು ಮೇಜನ್ನು ಕೊಟ್ಟಿದ್ರು. ಒಂದು ಕಾಲೇ ಇರಲಿಲ್ಲ, ಅದಕ್ಕೆ ಒಂದು ಸೈಡಿಂದ ಒಂದು ಮರದ ಕುಂಡನ್ನು ನಮ್ಮ ಮೂಡಿಕಾರಿ ಇಟ್ಟು ಆ ಟೇಬಲ್ ಅನ್ನು ಇಟ್ಟಿದ್ರು. ಆದರೆ ಇದು ಏಕೆ ಕೂತ್ಕೊಳ್ಳೋದಪ್ಪ, 6 ಜನ ಇದ್ದೇವೆ, ಕೂತ್ಕೊಳ್ಳಿಕ್ಕೆ ಚೇರ್ ಇಲ್ಲ, ಎಲ್ಲಿ ಕೂತ್ಕೊಳ್ಳೋದು ಅಂತ ಚರ್ಚೆ ಆಯಿತು. ನನಗೆ ನಾವು ಹೇಳಿದೆವು, ಬೇಡ, ಈ ಚೇರ್ಗಳನ್ನೆಲ್ಲ ಮತ್ತು ಟೇಬಲನ್ನು, 3 ಕಾಲಿನ ಟೇಬಲನ್ನು ಮತ್ತು ಆ 2 ಚೇರ್ಗಳನ್ನು ಬದಿಗಿಟ್ಟು ಒಂದು 2 ಜಂಕಾನದಲ್ಲಿ ನೆಲದಲ್ಲಿಯೇ ಕುಳಿತು ನಮ್ಮ ಚರ್ಚೆ ಪ್ರಾರಂಭ ಆಯಿತು. ಮತ್ತು ನಮ್ಮ ತರಬೇತಿ ಇದ್ದದ್ದು ಗಣೇಶ ಭಟ್ಟಿಗೆ ಚೈತನ್ಯ ತರಬೇತಿ ಅಂತ. ಆ ತರಬೇತಿ ಬೆಳಿಗ್ಗೆ 9ರಿಂದ 5 ಗಂಟೆವರೆಗೆ ನೆಲದಲ್ಲಿಯೇ ಕುಳಿತು ತರಬೇತಿ. ಹಾಗಾಗಿ ನಮಗೆ ಒಬ್ಬರೊಬ್ಬರವರು ಪರಿಚಯ ಇಲ್ಲದಿದ್ದರೂ ಕೂಡ ನಾವು ಅಲ್ಲಿ ಸೇರಿಕೊಂಡು ಒಂದು ಹೊಸ ತಂಡವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಕಷ್ಟ ಇತ್ತು ಅಂತ ಹೇಳಿದಾಗ, ಈ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಶಿಕ್ಷಕರು ಒಪ್ತಾನೆ ಇರಲಿಲ್ಲ. ದೊಡ್ಡ ಒಂದು ಗಲಾಟೆಯಾಯಿತು. 2 ತಂಡ, ಒಂದು ತಂಡಕ್ಕೆ ತರಬೇತಿ ನೀಡಿದ ಮೇಲೆ 2ನೇ ತಂಡದಲ್ಲಿ ಒಬ್ಬ ಶಿಕ್ಷಕಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದು. ಪಾಪ ಮಮ ಪಾಪ ಮಮ ಸನಿ ದಪ ಮಗರಿ ಗಜ ಸರಿ ಮಗರಿ ರಿ ಮಮ ನೀರ ಪಾಮ ಬರಿ ಸರಿ ಮಗರಿ ಸನಿ ದಪ ಮಗರಿ ಪಾಪ ಮಮ ಪಾಪ ಮಮ ಸನಿ ದಪ ಮಗರಿ ಗಸ ರಿ ಮ ಪಾಪ ಮಮ ಪಾಪ ಮಮ ಸನಿ ದಪ ಮಗರಿ ಗಸ ಸರಿ ಮಗರಿ ರಿ ಮ ಪನಿ ದಪ ಮ ಪನಿ ಸರಿ ಮಗರಿ ಸನಿ ದಪ ಮಗರಿ ಮ ಪಾಪ ಮಮ ಪಾಪ ಮ ಪನಿ ದಪ ಮಗರಿ ಸ ಜೀವನಾಗಬೇಕಾದ್ರೆ ಈ ಹುಡುಗರಿಗಾಗಿ ನಾವು
ಕುಳಿತಾರು ನಾವು ಪರಿಚಯ ಮಾಡುವಾಗ ಅವನು ಮತ್ತು ನಾಲ್ಕನ್ನು ತುಂಬ ಹೇಳಿದ ಇಲ್ಲೆಲ್ಲ ಆಸೆ ಹೇಳಿ ನಾವು ಸಾಯಬೇಕು ಎಲ್ಲರೂ ಜಿಲ್ಲೆಯ ಯಾರು ನೋಡಿದ್ರು ಇದೆಲ್ಲ ತುಂಬ ಹೆಮ್ಮೆ ಮಾಡಬೇಕಾದ ವಿಷಯ. ಮತ್ತು ಇವತ್ತು ರಿಟೈರ್ಡ್ ಬಟ್ ನಾಟ್ ಫೈರ್. ಅವರು ಇನ್ನೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಿದೆ. ನಮ್ಮ ಸೇವೆ ಸಮಾಜಕ್ಕೆ ಸಿಗಿದೆ. ನೆವರ್ ಲೇಟ್ ಟು ಬಿ ಗ್ರೇಟ್. ಒಬ್ಬ ಮಹಾನ್ ವ್ಯಕ್ತಿಯಾಗಲಿಕ್ಕೆ ಯಾವತ್ತೂ ಕೂಡ ತಡ ಅಲ್ಲ. ನಾವು ವಯಸ್ಸು ಲೆಕ್ಕವೇ ಇಲ್ಲ. ಇನ್ನೂ ಸುಮ್ಮನೆ ಸಾಧನೆ ಮಾಡಲಿಕ್ಕಿದೆ. ಕೆಲವು ನಿಮಗೆ ಎಲ್ಲ ಆಯಾ ಬಗ್ಗೆ ಒಂದು ಗಮನಿಸಲಿ ಇನ್ನೂ ಹೆಚ್ಚು ಪ್ರೀತಿಯನ್ನು ಪ್ರೋತ್ಸಾಹ ಮಾಡಿದಂತೆ ಕೆಲವು ಪ್ರೋತ್ಸಾಹಿಸ್ತಾ ನಿಮ್ಮೆಲ್ಲರಿಗೂ ಒಂದು ರೀತಿಯಿಂದ ಮಾತನಾಡುತ್ತೆ. ನನಗೆ ಅವರ ಪರಿಚಯ ಹಾಗೂ ಅವರು ಮಾಡಿದ ಕಾರ್ಯಕ್ರಮಗಳೆಲ್ಲ ಕನ್ನಡ ಸಂಘಕ್ಕೆ ಹೋದಾಗ ಹಲವಾರು ಕಾರ್ಯಕ್ರಮಗಳನ್ನು ಈ ಮೊದಲು ನಾವು ಕನ್ನಡ ಸಂಘ ಪ್ರಾರಂಭ ಮಾಡಿ 10 ವರ್ಷ ಆಯಿತು. ಪ್ರತಿಯೊಂದು ಕನ್ನಡ ಸಂಘದ ಕಾರ್ಯಕ್ರಮದಲ್ಲಿಯೂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡು ಬಹಳಷ್ಟು ಕಾರ್ಯಕ್ರಮ ನಿರೂಪಣೆ ಕಾರ್ಯಕ್ರಮ ನಡೆಸುವಂಥದ್ದು ಪ್ರತಿಯೊಂದು ಅಧ್ಯಕ್ಷರೊಟ್ಟಿಗೆ ಆಗಲಿ ಬೇರೆ ಬೇರೆ ಸಾಹಿತಿಗಳೊಂದಿಗೆ ಎಲ್ಲ ಬೆರೆತು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ನಾನು ನೋಡಿ ಅವರನ್ನು ನನಗೆ ಹೆಚ್ಚಿನ ಪರಿಚಯ ಆದಂಥದ್ದು. ಈಗ ಅವರ ಅಭಿನಂದನಾ ಫಲಕವನ್ನು ಓದಿದ ಮೇಲೆ ಅವರು ಪಡೆದು ಬಂದ ದಾರಿ ಒಂದು 40 ವರ್ಷದಷ್ಟು ಅವರು ಶಿಕ್ಷಕಿಯಾಗಿ ಬಹಳಷ್ಟು ಇದು ವಿದ್ಯಾರ್ಥಿಗಳನ್ನು ಎಲ್ಲ ಹೊಂದಿದ್ದಾರೆ. ಅವರ ವಿದ್ಯಾರ್ಥಿಗಳು ಬಹಳಷ್ಟು ಮಂದಿ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಕೊಂಡು ಕೆಲವರು ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ತೊಡಗಿಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿರ್ಬೋದು. ಆದರೆ ಅವರನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಉತ್ತಮ ಸಂಸ್ಕೃತಿಯಲ್ಲಿ ಬೆಳೆಯುವಂತೆ ಮಾಡಬೇಕು ಅಂತ ಹೇಳಿದರೆ ಉತ್ತಮ ಶಿಕ್ಷಕರು ಅವರಿಗೆ ಹೇಳಿಕೊಡುವಂಥ ಪಾಠ ಇರ್ಬೋದು ಹಾಗೂ ಅವರು ಬೋಧಿಸುವಂಥ ರೀತಿ ಎಲ್ಲವನ್ನು ಕಲಿಬೇಕಾಗ್ತದೆ. ಅಂಥದ್ದನ್ನು ಉತ್ತಮ ರೀತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಹ ಎಲ್ಲ ತಿದ್ದಿ ಉತ್ತಮ ರೀತಿಯ ಅವರ ಮುಂದಿನ ಜೀವನಕ್ಕೆ ಆಗುವ ರೀತಿಯಲ್ಲಿ ಅವರನ್ನು ಮಾರ್ಪಾಡು ಮಾಡಿ ಸರಿ ಮಾಡುವಂಥದ್ದೆಲ್ಲ ಶಿಕ್ಷಕರ ಕೆಲಸ. ಎಸ್ಪೆಷಲಿ ಪ್ರೈಮರಿ ಸ್ಕೂಲ್ ಅಂಡ್ ಹೈಸ್ಕೂಲ್ ಲೆವೆಲ್, ಅದು ಜೂನಿಯರ್ ಕಾಲೇಜ್ ಲೆವೆಲ್ನಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಈ ಪೀರಿಯಡ್ನಲ್ಲಿ ಆಗುವಂತಹ ಚೇಂಜಸ್ ಈಗದ ವಿದ್ಯಾರ್ಥಿಗಳಿಗೆ ಈಗದ ಯುವಕರಿಗೆ ಬಹಳ ಮುಖ್ಯವಾದ. ಯಾಕೆಂದರೆ ಬಹಳಷ್ಟು ಮಾರ್ಪಾಡಾಗಿದೆ ವಿದ್ಯಾರ್ಥಿ ಜೀವನದಲ್ಲಿ. ನಾವಿದ್ದಾಗಿದ್ದಂಥ ವಿದ್ಯಾರ್ಥಿ ಜೀವನ ಅಲ್ಲ ಈಗ ಆಧುನಿಕತೆಯಿಂದ ಸೇರಿದಂತಹ ಮೊಬೈಲ್ ಸಂಸ್ಕೃತಿಯಲ್ಲಿ ಇದೆಲ್ಲ ಈಗ ಡೆವಲಪ್ ಆಗುವಂಥದ್ದು. ಅದಕ್ಕೆ ಜನ್ಸಿಂಜಡಿ ಹೇಳ್ತಾರೆ ಈಗ ಹೆಚ್ಚಿನವರು 92 ನಂತರ ಹುಟ್ಟಿ ಬೆಳೆದವರು ಅಥವಾ ವಿದ್ಯಾರ್ಥಿಗಳಾಗಿದ್ದವರೆಲ್ಲ ಈ ಜನ್ಸಿ ಗ್ರೂಪಿಗೆ ಸೇರಿದವರು. ಅವರದ್ದೇ ಆದ ನೀತಿ ನಿಯಮ, ಪೇರೆಂಟ್ಸ್ಗಳು ಹೇಳಿದಾಗ ಎಲ್ಲರೂ ಕೇಳುವುದಿಲ್ಲ, ಕೆಲವರು ಅವರದ್ದೇ ರೀತಿಯಲ್ಲಿ ಕಳೆಯುವಂಥದ್ದು ಇದೆ. ಆದರೂ ಸಹ ಅಂಥವರನ್ನು ದಾರಿ ತಪ್ಪದ ಹಾಗೆ ಉತ್ತಮ ರೀತಿಯಲ್ಲಿ ಬೆಳೆದು ಯಾವುದೇ ದುರಭ್ಯಾಸಗಳಿಗೆ ಅವರು ತಲೆಬಾಗದೆ ಉತ್ತಮ ರೀತಿಯಲ್ಲಿ ಮುಂದುವರಿಲಿಕ್ಕೆ ಮಾಡುವಂಥದ್ದು ಶಿಕ್ಷಕರುಗಳ ಕರ್ತವ್ಯ. ನಾನು ನೋಡಿದ ಹಾಗೆ ಇಲ್ಲಿ ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ಬಹಳಷ್ಟು ಮಂದಿ ಶಿಕ್ಷಕ ವೃಂದದವರು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಉತ್ತಮ ವಿದ್ಯಾರ್ಥಿಗಳನ್ನು ತಂದು ಉತ್ತಮ ಒಂದು ರಿಸಲ್ಟ್ಸ್ ಅನ್ನು ಈ ಸರ್ತಿ ಕೊಟ್ಟಿದ್ದಾರೆ. ಇಷ್ಟು ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇರುವಲ್ಲಿ ಉತ್ತಮ ಒಂದು ಪರೀಕ್ಷೆಯಲ್ಲಿ ಉತ್ತಮ ತೇರ್ಗಡೆಯನ್ನು ಹೊಂದಿಸಿ ಅವರನ್ನು ಮುಂದಿನ ಒಂದು ಶಿಕ್ಷಣಕ್ಕೆ ಮಾಡಿಕೊಡುವಂಥದ್ದು ಬಹಳ ಕಷ್ಟದ ಕೆಲಸ. ಅದನ್ನೆಲ್ಲ ನಮ್ಮ ಈಗ ಇರುವಂತಹ ಶಿಕ್ಷಕರೆಲ್ಲರೂ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದನ್ನು ನನಗೆ ನೋಡಿ ಸಂತೋಷಗೊಂಡು ನಾನು ಈ ಕಟ್ಟಡ ಏನು ಈ ಹೊಸದಾಗಿ ನಿರ್ಮಾಣ ಆಗ್ತದೆ ಅದಕ್ಕೆ ಒಂದು ಅವರು ಕೇಳಿಕೊಂಡಾಗ ಕೈ ಹಾಕಿ ಅದು ಆಲ್ಮೋಸ್ಟ್ ಫಿನಿಶಿಂಗ್ ಆಗ್ತಾ ಬಂದಿದೆ. ಕಾರಣಾಂತರಗಳಿಂದ ನಾರ್ತ್ ಇಂಡಿಯನ್ ವರ್ಕರ್ಸ್ ಎಲ್ಲ ಹೋದ್ರಿಂದ ಕಂಪ್ಲೀಟ್ ಆಗ್ತಿದೆ. ಇಲ್ಲದ್ರೆ ಇಷ್ಟೊತ್ತಿಗೆ ಕೋಶ ಎಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಆಗ್ತಿರುತ್ತೆ. ಆದರೂ ಸಹ ಓಡಿತಾಯರು ಹಾಗೂ ನಮ್ಮ ಟ್ರಾನ್ಸ್ಫಾರ್ಮರ್ ಇವರೆಲ್ಲ ಮತ್ತೆ ಶಿಕ್ಷಕ ವೃಂದದವರೆಲ್ಲ ಸಾಯಂಕಾಲ ಅವರನ್ನು ಕರ್ನಾಟಕದಲ್ಲಿ ಇರ್ತಾರೆ ಕೆಲಸವನ್ನು ನೋಡಿದ್ದೆ ನಾನು ಬರುವಾಗ. ಅವರೆಲ್ಲ ಸೇರಿಕೊಂಡು ಆ ಒಂದು ಮಾಡುವ ಕಟ್ಟಡದಲ್ಲಿ ಈ ವರ್ಷ ವಿದ್ಯಾರ್ಥಿಗಳನ್ನು ಕೂತ್ಕೊಳಿಸಬೇಕು ಅಂತ ಹೇಳುವಂತ ಒಂದು ಇದನ್ನು ನಾನು ಹೇಳಿದ್ದೆ. ಅದಕ್ಕೆ ಆಗ್ತದೆ. ಯಾಕಂದ್ರೆ ನಮಗೆ ವರ್ಕರ್ಸ್ ಒಂದು ಬರದೆ ನಮಗೆ ಈಗ ಪ್ರಾಬ್ಲಮ್ ಆಗ್ತದೆ. ಮಂತ್ ಎಲ್ಲನೂ ಆಗ್ತದೆ, ಮಾಡಿದ ಕೆಲಸ ಎಲ್ಲ ಆಗಿದೆ.
ಕೋಣೆಗಳನ್ನು ಕಟ್ಟಿದ್ರಾಯ್ತು, ಉಳಿದ ಕಾಂಕ್ರೀಟ್ ವರ್ಕ್ ಪ್ರತಿಯೊಂದು ಸಹ ಆಗಿದೆ. ಅದರಿಂದಾಗಿ ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕಿರುವಂತಹ ಶಿಕ್ಷಕರಲ್ಲಿ ಈಗ ಚಂದ್ರಮತಿಯವರೊಬ್ಬರು ಅವರು ನಿವೃತ್ತಿ ಆಗ್ತಾರೆ. ಆದರೆ ಇದ್ದಾರೆ ಇದ್ದಾರೆ, ಉಳಿದವರೆಲ್ಲರೂ ಇದ್ದಾರೆ. ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಉತ್ತಮ ಹೆಸರನ್ನು ಪಡಿಬೇಕು. ಹಾಗೂ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ಒಂದು ಸಂಸ್ಥೆಗೆ ಮಾಡುವಂಥ ಸಹಾಯ ಫಲಪ್ರದವಾಗಿ ಆಗಬೇಕು. ಅದನ್ನು ಖಂಡಿತ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಚಂದ್ರವತಿಯವರು ಮಾಡಿದಂತಹ ಉತ್ತಮ ಶಿಕ್ಷಕಿಯಾದ ಸೇವೆಯನ್ನು ಪ್ರತಿಯೊಬ್ಬರು ಸ್ಮರಿಸುತ್ತಾ ಹಾಗೂ ಅವರಿಗೆ ಇನ್ನು ಮುಂದೆ ಈ ನಿವೃತ್ತಿ ಜೀವನ ಉತ್ತಮ ರೀತಿಯಲ್ಲಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಅವರ ಫ್ಯಾಮಿಲಿಯವರಿಗೆ ಸಹ ಕರುಣಿಸಲಿ ಹಾಗೂ ಅವರ ಮಕ್ಕಳಿಗೆಲ್ಲ ಕರುಣಿಸಲಿ. ಬಹುಶಃ ನಾನು ಯಾರಿಗೂ ಮೇಲ್ನೋಟಕ್ಕೆ ನಾನು ಹೊರಟಾಗಿ ಕಂಡರೂ ಕೂಡ ನನ್ನಲ್ಲೂ ಒಂದು ಮಾತೃತ್ವ ಮೃದುತ್ವ ಇದೆ ಎಂಬುದನ್ನು ಅರಿತವರು ನೀವು. ಈ ಸಮಾರಂಭಕ್ಕೆ ಸಾರ್ಥಕ್ಯವನ್ನು ತಂದುಕೊಟ್ಟವರು ನೀವು. ಈಗಾಗಲೇ ಹೇಳಿದ ಹಾಗೆ ತುಂಬಾ ವಿಷಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುವುದಕ್ಕೆ ಮೊದಲ ಕಾರಣ ನನ್ನ ಅಜ್ಜಿ. ನಾನು ಅಜ್ಜಿ ಕುಳಿ, ನನ್ನನ್ನು ಸಾಕಿದ್ದು ಅಜ್ಜಿ. ಅಜ್ಜಿಯ ಮಕ್ಕಳು ಅಂದ್ರೆ ಸೋದರ ಮಾವಂದಿರು, ಅವರ ಮಕ್ಕಳೆಲ್ಲ ಬಂದಿದ್ದಾರೆ. ನಾನು ಅವರ ಜೊತೆಗೆ 2 ವರ್ಷ ಬಾಲವಾಡಿ ಓದಿದ್ದೇನೆ, ಅದಕ್ಕೆ ನಾನಿಷ್ಟು ಜೋರು. 4 ವರ್ಷ ಅಜ್ಜಿಯೊಂದಿಗೆ, ಅದಕ್ಕೆ ನಾನಿಷ್ಟು ಪಾಪ. ನನ್ನ ಅಜ್ಜಿ ಹೇಗೆ ಅಂತ ಹೇಳಿದ್ರೆ, ಅದೊಂದು ಹಂಚಿಕೊಳ್ಬೇಕು ಅಂತ ಒಂದು ಆಸೆ, ಬೇರೆ ಹೇಳ್ತಾ ಇಲ್ಲ. ನನ್ನ ಅಜ್ಜಿ ಇಡೀ ಊರಿಗೆ ಮಾತೃತ್ವ ಹೃದಯದವರು. ಎಲ್ಲೇ ಏನೇ ದರ್ಶನಗಳಾಗಲಿ ಆ ಅಜ್ಜಿಯ ಮುಖ ನೋಡಿದ್ರೆ ಎಲ್ಲರೂ ಕಂಡಾಗಿ ಬಿಡ್ತಾರೆ, ಆಡು ಮಾತಿನಲ್ಲಿ ಹೇಳುತ್ತಾರೆ. ಅಂತಹ ಒಳ್ಳೆಯ ಅಜ್ಜಿ. ಆ ಅಜ್ಜಿಯ ಆಸರೆಯಲ್ಲಿ ಬೆಳೆದವಳು ನಾನು. ನನ್ನ ಅಜ್ಜ ತುಂಬಾ ಜೋರು. ಆಗಿನ ಕಾಲದಲ್ಲಿ 4ನೇ ತರಗತಿ ಓದಿ ಮೈಸೂರು ಬೆಂಗಳೂರಿನವರೆಗೆ ನಡೆದುಕೊಂಡು ಹೋಗಿ ನಾಟಿ ಔಷಧವನ್ನು ಕೊಡ್ತಾ ಇದ್ದಂತ. ಇನ್ನೇನು 1 ವರ್ಷ ಓದಿದ್ರೆ ಅವರು ಡಾಕ್ಟರ್ ಅಂತೆ ಆ ಲೆಕ್ಕದಲ್ಲಿ. ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನನ್ನ ಅಜ್ಜ ನಾಟಿ ಔಷಧಿಯನ್ನು ಕೊಡುವವರು ಮೈಸೂರು ಬೆಂಗಳೂರಿನವರೆಗೆ ಹೋಗಿ. ಅಂತಹ ನಾಟಿ ಔಷಧಿಯ ಪರಿಮಳ ಈಗ ನನ್ನಲ್ಲೂ ಇದೆ. ಯಾಕೆಂದ್ರೆ ಅದು ಅಜ್ಜನ ಆಶೀರ್ವಾದ, ಅಜ್ಜಿಯ ಆಶೀರ್ವಾದ. ಅಲ್ಲಿಂದ ನನ್ನ ಸೋದರ ಮಾವಂದಿರು, ನನ್ನ ಅಪ್ಪ ಅಮ್ಮ, ಅದಾದ ನಂತರ ನಾವು ಸಮಾಜಕ್ಕೆ ಬಂದ ನಂತರ ಆ ಸಮಾಜದಲ್ಲಿ ನೀವೆಲ್ಲರೂ ನನ್ನನ್ನು ಕೈ ಹಿಡಿದು ನಡೆಸಿದವರು. ತುಂಬಾ ವಿಷಯಗಳನ್ನು ನಾನು ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಕೆಲವು ವಿಷಯಗಳನ್ನು ನೆನೆಸಿಕೊಳ್ತೇನೆ. ಬಹುಶಃ ನಾನೀಗ ಮತ್ತೆ ಹೇಳಿದ್ರೆ ತಪ್ಪಾಗ್ತದೆ. ನಾನು ಏನ್ ಹೇಳಬೇಕು ಅಂತಿದ್ದೇನೋ ಅದನ್ನು ನಮ್ಮ ಪೆರಾಲ್ ಸರ್ ಹೇಳಿದರು. ಅವರು ಹೇಳಿದಂತ ಒಂದು ಮಾತು ಈಗಲೂ ನನಗೆ ನೆನಪಿದೆ. ಇಡೀ BRC 8 ವರ್ಷ ಇದ್ದೆವು. ಒಂದು ದಿವಸ ನಾನು ಪೆರಾಲ್ ಸರ್ ಬನ್ನಿ ನನ್ನ ಮನೆಗೆ ಅಂತ ಕರೀಲಿಲ್ಲ. ಅದನ್ನು ಅವರು ಒಂದು ಕಡೆ ಉಲ್ಲೇಖ ಮಾಡಿದ್ರು. ಇವತ್ತಿನವರೆಗೆ ಚಂದ್ರಮತಿಯವರು ನನ್ನ ಮನೆಗೆ ಕರೀಲಿಲ್ಲ ಅಂತ. ನನ್ನ ಸುತ್ತ ನಾನೇ ಹಾಕಿಕೊಂಡ ಒಂದು ಶಿಸ್ತಿನ ಬೇಲಿ ಇದೆಯಲ್ಲ, ಆ ಬೇಲಿಯ ಒಳಗೆ ನಾನು ಯಾರನ್ನೂ ಬರಲಿಕ್ಕೆ ಬಿಡಲಿಲ್ಲ ಒಂದು ಹಂತದವರೆಗೆ. ಅದಾದ ನಂತರ ನನ್ನ ಪತಿಯವರು ಉದ್ಯೋಗದಲ್ಲಿದ್ದರು. ಬಹುಶಃ ಅವರು ನೀವು ಯೋಚನೆ ಮಾಡ್ತೀವಿ ನಾನು ಮಾತ್ರ ಜೋರು ಅಂತ ಅಲ್ಲ, ನನಗಿಂತಲೂ ಜೋರು ನನ್ನ ಗಂಡ. ಹಾಗಾಗಿ ನಾನು ಹೀಗಿದ್ದೇನೆ. ಹಾಗಾಗಿ ನನ್ನ ಮಕ್ಕಳು ಅದಕ್ಕಿಂತಲೂ ಜೋರು. ಬಹುಶಃ ನನ್ನ ಮನೆಯಲ್ಲಿ ಪಾಪ ನನ್ನ ಸೊಸೆ ಮಾತ್ರ. ಬಹುಶಃ ಎಲ್ಲ ಸಂಗತಿಗಳನ್ನು ಇಲ್ಲಿ ಹೇಳಿದ್ರು. ನನಗೆ ಅದು ಏಕೂ ಗೊತ್ತಿಲ್ಲ, ನನ್ನ ನೇಚರ್ ಹಾಗೆ. ನಾನು ಖಡಕ್ ಮಾತಾಡ್ತೇನೆ, ನೇರ ನೋಡು. ತುಂಬಾ ಮಂದಿಗೆ ನಾನು ಸಮಾಧಾನಕರವಲ್ಲದವಳು, ಯಾಕೆಂದ್ರೆ ನನ್ನ ಖಡಕ್ ಮಾತು. ಆದ್ರೆ ಆ ಖಡಕ್ ಮಾತು ನನ್ನನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ನಾನು ಇಲ್ಲಿ ನಿಲ್ಲುವವರೆಗೂ ಅವರು ಜೋರು ಅಥವಾ ಇನ್ನೇನೋ ಹೇಳ್ತಾರೆ ಬಿಟ್ಟು ಬೇರೆ ಯಾವ ಮಾತುಗಳು ನನ್ನ ಕಡೆಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅದಕ್ಕೆ ನನ್ನ ನೇರ ನಡೆ ನುಡಿ ಮತ್ತು ನನ್ನ ಶಿಸ್ತು ಕಾರಣ. ಹಾಗಾಗಿ ಚಂದ್ರಮತಿ ಜೋರು ಅಂದ್ರೇನೆ ನನಗೆ ಖುಷಿ. ಇದು ನೆನಪಿಟ್ಕೊಳ್ಳಿ, ಚಂದ್ರಮತಿ ಪಾಪ ಅಂದ್ರೆ ನನಗೇನೋ ಒಂಥರ ಅನಿಸುದು. ಅವ್ರು ಜೋರು ಅಂದ್ರೆ ಬಹಳ ಖುಷಿ ಆಗುದು. ಎಲ್ಲರೂ ಸರಿ ಇದ್ದಾರೆ, ನಮ್ಮ ಹನುಮಂತ ಸರಿ. ಯಾರು ಬಂದ್ರು ಬೇಜಾರಿಲ್ಲ ಮೇಡಮ್, ನಮ್ಗೆ ಯಾರು ಬಂದ್ರು ಬೇಜಾರಿಲ್ಲ. BO ಬಂದ್ರು ನಾವು ಆರಾಮಾಗಿ ಇರ್ತೇವೆ. ಆದ್ರೆ ನೀವು ಬಂದ್ರೆ BOಗಿಂತ ಒಂದು ಮಾತು ಹೆಚ್ಚು. ಇದು ಸತ್ಯ ಕೂಡ. ಯಾಕೆಂದ್ರೆ ನಾನು ಶಿಕ್ಷಕರಿಗೆ ಏನ್ ಹೇಳ್ತೇನೋ ಹಾಗೆ ಹೇಳ್ಬೇಕಾದ್ರೆ ಅವರಿಗೆ ಅಷ್ಟು ಅಚ್ಚುಕಟ್ಟಾಗಿ ಹೇಳಿಕೊಡ್ತೇನೆ, ಕಟ್ಟುನಿಟ್ಟಾಗಿ ಕೇಳ್ತೇನೆ. ಆಗ ನನ್ನ ವೃತ್ತಿಗೆ ನಾನು ನ್ಯಾಯವನ್ನು ಒದಗಿಸಿದ ಹಾಗೆ. ಸರ್ ಹೇಳಿದ ಹಾಗೆ ತುಂಬಾ ಬಡತನದಲ್ಲಿ ಬೆಳೆದವರು. ಬಹುಶಃ ಈ ಹೊತ್ತಿನಲ್ಲಿ ನನ್ನ ಅಪ್ಪ ಅಥವಾ ಅಮ್ಮ ಇರಬೇಕಿತ್ತು ಅಂತ ಇವತ್ತಿಗೆ ಅನ್ನಿಸ್ತಾ ಉಂಟು. ಕೆಲವು ಸಮಯಗಳು ಹಾಗೆ
16-18 ವರ್ಷ ಆದಾಗ ನಮಗೆ ಅಪ್ಪ ಅಮ್ಮ ಏನೋ ಅನ್ನಿಸ್ತದೆ, ಚಿಕ್ಕದಿರಬೇಕು ಅಂತ ಅನ್ನಿಸ್ತದೆ, ಮಧ್ಯ ವಯಸ್ಸಿಗೆ ಹೀಗೆ ಇದೆಲ್ಲ ನಾವು ಲೋಕರೂಢಿಯ ಮಾತುಗಳನ್ನು ಕೇಳ್ತೇವೆ. ಅದೆಲ್ಲವನ್ನು ಮೀರಿ ಇವತ್ತು ನನ್ನ ಅಪ್ಪ ಅಥವಾ ಅಮ್ಮ ಇರಬೇಕಿತ್ತು ಅಂತ ಅನ್ನಿಸ್ತದೆ. 37 ವರ್ಷಗಳ ಕಾಲ ನಿನ್ನೆ ಮೊನ್ನೆಯ ಹಾಗೆ ಕಳೆದು ಹೋಯಿತು. ಮೊನ್ನೆ ಕೆಲಸಕ್ಕೆ ಸೇರಿದೆ, ನಿನ್ನೆ ಕೆಲಸ ಮಾಡಿದೆ, ಇಂದು ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಎನ್ನುವಂಥದ್ದು. ನನ್ನ ವೈಯಕ್ತಿಕ ಜೀವನ ದೊಡ್ಡ ವಿಶೇಷವಾಗಿ ಏನೂ ಇಲ್ಲ. ಹಂತ ಹಂತವಾಗಿ ಜನಗಳೊಂದಿಗೆ ನನ್ನ ಜ್ಞಾನ, ನನ್ನ ಶಿಸ್ತು, ಇದು ಎರಡೇ ನನ್ನ ಆಸ್ತಿ. ನನ್ನಲ್ಲಿ ಏನು ಆಸ್ತಿ ಇಲ್ಲ, ಚಿನ್ನ ಇಲ್ಲ, ದೊಡ್ಡ ಜಾಗ ಇಲ್ಲ, ಅಥವಾ ಏನೂ ಇಲ್ಲ, ದೊಡ್ಡ ಮನೆ ಇಲ್ಲ. ನನ್ನಲ್ಲಿರುವುದು ನನ್ನ ಶಿಸ್ತು, ನೇರ ನಡೆನುಡಿ, ನನ್ನ ಜ್ಞಾನ. ಇದೆಲ್ಲ ನಾನು ಹೇಳ್ತೇನೆ ಇದು ನನ್ನ ಜ್ಞಾನ ಅಂತ. ಇದು ನನ್ನ ಜ್ಞಾನ ಅಲ್ಲ, ನನ್ನ ಅಜ್ಜನ ಜ್ಞಾನ, ನನ್ನ ಅಪ್ಪನ ಜ್ಞಾನ, ನನ್ನ ಅಮ್ಮನ ಜ್ಞಾನ, ನನ್ನ ಅಜ್ಜನ ಜ್ಞಾನ. ನಾನು ಇವತ್ತು ಏನಾಗಿದ್ದೇನೋ, ಇವತ್ತು ಏನಿಗೆ ನಿಂತಿದ್ದೇನೋ ಅದು ಸಾವಿರಾರು ಮಂದಿಯ ಕನಸು. ನಾನು ಮನೆ ಮಾಡಿದ್ದಿದ್ರೆ ನಿನ್ನಂಥ ಮನೆ ನನಗೊಂದು ಬೇಕು ಎನ್ನುವುದು ಒಂದು ಕನಸಾದ್ರೆ, ನೀನು ಚೆನ್ನಾಗಿ ಸೀರೆ ಉಟ್ಟಿದ್ದೀನಿ ಮೇಡಮ್ ಅಂತ ನೀವು ಹೇಳಿದರೆ ಅದು ನನ್ನೊಬ್ಬಳ ಕನಸಲ್ಲ, ಸಾವಿರಾರು ಮಂದಿಯ ಕನಸು. ನಾನು ಅಷ್ಟು ಚೆನ್ನಾಗಿ ಸೀರೆ ಉಡಬೇಕು, ನಾನಷ್ಟು ಚೆನ್ನಾಗಿರ್ಬೇಕು. ನಾನೊಂದು ಭಾಷಣ ಮಾಡಲಿಕ್ಕೆ ನಿಂತರೆ ಇದೆಲ್ಲ ನಾನು ಕಿವಿಯಾಗಿ ಕೇಳಿಸಿಕೊಂಡದನ್ನು ಹೇಳ್ತಾ ಇದ್ದೇನೆ. ನಾನೊಂದು ಭಾಷಣ ಮಾಡಿದರೆ ಅದು ನನ್ನ ಆಸ್ತಿ ಅಲ್ಲ, ನನ್ನ ಅಜ್ಜನ ಆಸ್ತಿ, ನನ್ನ ಅಜ್ಜಿ ಆಸ್ತಿ, ಅಪ್ಪ ಅಮ್ಮನ ಆಸ್ತಿ, ನನ್ನ ಒಡಹುಟ್ಟಿದವರ ಆಸ್ತಿ. ಆ ಆಸ್ತಿಯನ್ನು ಚೂರು ಚೂರು ನಾನು ತಗೊಂಡಿದ್ದೇನೆ. ಸರ್ವಜ್ಞ ಹೇಳ್ತಾನೆ, ಎಲ್ಲರಲ್ಲಿ ಒಂದೊಂದು ಮಾತುಗಳನ್ನು ತಗೊಂಡು ನಾನು ಸರ್ವಜ್ಞ ಆದೇನೆ. ನಾವು ಹಾಗಾಗಿ ನನ್ನನ್ನು ನನ್ನ ಅಜ್ಜ ಸಾಕಿದ್ರು, ಅದಾದ್ಮೇಲೆ ನನ್ನ ಅತ್ತೆ ಮಾವ ಸಾಕಿದ್ರು, ಅತ್ತೆ ಮಾವನ ಮಕ್ಕಳನ್ನು ನಾನು ಸಾಕಿದೆ, ನನ್ನ ಮಕ್ಕಳನ್ನು ನನ್ನ ಅತ್ತೆ ಮಾವನ ಮಕ್ಕಳು ಸಾಕಿದ್ರು. ಇದು ನನ್ನ ಜೀವನದ ಕೊಂಡಿಗಳು. ಹಲವಾರು ಏಳು ಬೀಳುಗಳ ಮಧ್ಯೆ ತುಂಬಾ ಖುಷಿಯಾಗಿದ್ದೇನೆ ಇವತ್ತು, ತುಂಬಾ ಖುಷಿಯಾಗಿದ್ದೇನೆ. ಯಾವ ಎಲ್ಲ ಒಂದು ಬೀಳು ಇದ್ರೆ ಅದರ ನಂತರ ನಾವು ಬಿದ್ದ ಕೂಡಲೇ ಏಳ್ತೇವಲ್ವ, ಆ ಏಳುವಿಕೆಗೆ ನಾವು ಪ್ರಯತ್ನ ಮಾಡಬೇಕು. ಒಂದನ್ನು ತಗೊಳ್ಬೇಕು ಅಂತಿದ್ರೆ ಒಂದನ್ನು ಕಳ್ಕೊಳ್ಬೇಕು, ತ್ಯಾಗ ಮಾಡಬೇಕಾಗ್ತದೆ. ಅಂತಹ ಜೀವನದಲ್ಲಿ 23ನೇ ವರ್ಷಕ್ಕೆ ನನಗೆ ಕೆಲಸ ಸಿಕ್ಕಿದೆ. ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಒಬ್ಬಳೇ ಹೋಗಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇರಿದಾಗ ಮಹಾಲಿಂಗ ಮಾಸ್ತರ್ ಅಂತ ಒಬ್ಬರಿದ್ರು. ಅವರು ಒಂದು ಅರ್ಜಿ ಬರೆಯುವುದು ಕೂಡ ಹೀಗೆ ಬರಿಬೇಕು ಅಂತ, ಬಹುಶಃ ಅದು ದೇವರು ನನಗೆ ಒದಗಿಸಿಕೊಟ್ಟದ್ದು. ನಾನೇ ಬಹಳ ಪರ್ಫೆಕ್ಟ್, ಅದಕ್ಕಿಂತಲೂ ಪರ್ಫೆಕ್ಟ್ ಅವರು. ಅದು ನನ್ನ ವೃತ್ತಿ ಜೀವನಕ್ಕೆ ಅವರು ಹಾಕಿಕೊಟ್ಟ ತಳಹದಿ. ಅಲ್ಲಿಂದ ಬೇರೆ ಬೇರೆ ಸುಮಾರು 9 ಕಡೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. 9 ಕಡೆಗಳಲ್ಲಿ ಕೂಡ ನಾನು ಅತ್ಯಂತ ಹೆಚ್ಚಿನ ಪಾಠವನ್ನು ಕಲಿತಿದ್ದೇನೆ. ನೋಡಿ ಕಲಿತಿದ್ದೇನೆ, ಕೇಳಿ ಕಲಿತಿದ್ದೇನೆ, ಹೇಳಿದ್ದನ್ನು ಕೇಳಿ ಕಲಿತಿದ್ದೇನೆ. ಇದರಲ್ಲಿ ಬಹಳ ನನಗೆ ನೆನಪಿರುವಂತಹ ಒಂದು ಸಂಸ್ಥೆ ಅಂದ್ರೆ PRC. ನನಗೊಂದು ಕ್ಲಾಸಲ್ಲಿ ಹೋಗಿ ನಿಂತು ನಾನು ಒಂದು ಮಾತು ಮಾತಾಡಿದರೆ ಒಬ್ಬರು ಕೇಳಬಾರ್ದು, ಅದನ್ನು 3 ಜನ ಕೇಳಬೇಕೆನ್ನುವ ಆಸೆ ನನ್ನದು. ಬಹುಶಃ ಈ ಆಸೆಯೇ ನನ್ನನ್ನು ಇವತ್ತು ಬೆಳೆಸಿ ಇಲ್ಲಿ ನಿಂತಿದೆ. ಹಾಗಾಗಿ PRC 14 ವರ್ಷ ಕೆಲಸ ಮಾಡಿದ್ದೇನೆ. ಪೇರಲ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ವೀಣಾ ಮೇಡಮ್ ಅವರ ನೇತೃತ್ವದಲ್ಲಿ 14 ವರ್ಷ ಕೆಲಸ ಮಾಡಿದ್ದೇನೆ. ಅತ್ಯಂತ ಹೆಚ್ಚಿನ ಕೆಲಸಗಳನ್ನು ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶಕ್ತಿಗೆ ಮೀರಿ ಕೆಲಸ ಮಾಡಿದ್ದೇನೆ ಎನ್ನುವಂತಹ ಸಾರ್ಥಕ್ಯ ಭಾವ ನನ್ನಲ್ಲಿದೆ. ಬಹಳ ಅತ್ಯುತ್ತಮವಾದಂತಹ ಕೆಲಸ ಮರ್ಕಂಜದಲ್ಲಿ ನಾನಿದ್ದಾಗ ನನ್ನ ಸ್ಟಾಫ್ ತುಂಬಾ ನನಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಬಹಳ ನೆನಪುಳಿಯುವಂತಹ ಒಂದು ಸ್ಟಾಫ್ ಅಂದ್ರೆ ಮರ್ಕಂಜದ ಸ್ಟಾಫ್. ಬೇರೆಲ್ಲ ಕಡೆ ಇಲ್ಲ ಅಂತಲ್ಲ, ಇನ್ನು ಸ್ವಲ್ಪ ಒಂದು ಹಿಡಿಯಷ್ಟರಲ್ಲಿ ಜಾಸ್ತಿ. ಹಾಗಾಗಿ ಅವರು ನನಗೆ ಅತ್ಯಂತ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನನಗೆ ಯಾರೆಲ್ಲ ಆಪ್ತರಿದ್ದಾರೋ, ಆಪ್ತರು ಮಾತ್ರ ಅಲ್ಲ, ಅತ್ಯಾಪ್ತರಿದ್ದೀರಿ, ವೇದಿಕೆಯಲ್ಲಾಗಲಿ ವೇದಿಕೆ ಮುಂಭಾಗದಲ್ಲಿ ಆಗಲಿ ಅತ್ಯಾಪ್ತರಿದ್ದೀರಿ, ಅವರೆಲ್ಲರ ಹಾರೈಕೆ ನನಗೆ ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ. ಅದಾದ ನಂತರ ಮತ್ತೆ PRP ಆಗಿ ಹೈಸ್ಕೂಲ್ PRP ಆಗಿ ನಾನು ಕೆಲಸ ಮಾಡಿದಾಗಲೂ ಅತ್ಯಂತ ಖುಷಿಯ ಕೆಲಸ. ಅದಾದ ನಂತರ ಇನ್ನು 4 ವರ್ಷ ಇದೆ, 6 ವರ್ಷ ಕೆಲಸ ಮಾಡಿ ಎಲ್ಲಿಗೆ ಹೋಗೋದು ಅಂತ ಕೇಳುವಾಗ ನಾನು ಆಯ್ದುಕೊಂಡದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಳಿ. ಕೆಲವು ಶಾಲೆಗಳಲ್ಲಿ ಒಂದು ತರಗತಿಯಲ್ಲಿ 15 ಮಕ್ಕಳು, 20 ಮಕ್ಕಳು. ಹೀಗಿರುವುದಕ್ಕಿಂತ ನಾವೇನಾದ್ರೂ ಒಂದು ಒಳ್ಳೆಯದನ್ನು ಹೇಳಿದ್ರೆ ತುಂಬಾ ಮಂದಿಯ ಕಿವಿಗೆ ಬೀಳಿ, ಅದರಲ್ಲಿ ಒಬ್ಬ ಉದ್ಧಾರ ಆದರೂ ನನ್ನ ಜೀವನ ಸಾರ್ಥಕ ಎಂದು ನಂಬುವಳು ನಾನು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಒಂದು. ಎರಡನೆಯದು, ಒಬ್ಬ ಮುಖ್ಯಸ್ಥನಾಗಿ, ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ ಒಂದು ಸಭೆಯನ್ನು ಒಂದು ಶಾಲೆಯನ್ನು ಹೇಗೆ ನಡೆಸಬಹುದು ಅಂತ ಹೇಳುವುದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಪ್ರಕಾಶ್ ಮುಡಿತಾಯ ಸರ್ ಉಪಪ್ರಾಂಶುಪಾಲರಾಗಿರುವುದು. ಆಯ್ಕೆ ಮಾಡಿಕೊಳ್ಳಿಕ್ಕೆ ಎರಡನೇ ಕಾರಣ
ಮೂರನೆಯ ಕಾರಣ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜ್ಞಾನಧಾರೆ ಹೋಗ್ಬೇಕು ಎನ್ನುವಂಥದ್ದು ಮಕ್ಕಳ ಸಂಖ್ಯೆ 3. ಈ 3 ವಿಷಯಗಳಿಗಾಗಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಆರಿಸಿಕೊಂಡೆ. ಅತ್ಯಂತ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನಗೆ ಪ್ರೇರಣೆ ನೀಡಿದವರು ಚಂದ್ರಶೇಖರ ಪೇರಾಲ್. ಈಗ ಇಷ್ಟೆಲ್ಲ ಹಾಗಾಯ್ತು ಹೀಗಾಯ್ತು ಅಂತ ಸುಮ್ಮನೆ ಹೇಳಿದ್ರಲ್ಲ, ಅದು ಸುಮ್ಮನೆ ಹೇಳಿದ್ದಲ್ಲ, ನಿಜವಾಗ್ಲೂ ಹೇಳಿದ್ದು. ಅಷ್ಟೆಲ್ಲವನ್ನು ಒದಗಿಸಿಕೊಡ್ಲಿಕ್ಕೆ ಬಹಳ ಮುಖ್ಯ ಕಾರಣ ಚಂದ್ರಶೇಖರ ಪೇರಾಲ್ ಸರ್. ನಾವು ಒಂದು ಕಡೆ ನಾವು ಶೈನ್ ಆಗಿ ಬಿಟ್ರೆ ಮತ್ತೆ ನಮ್ಮನ್ನು ಗುರುತಿಸ್ತಾರೆ ಜನ. ಬಹುಶಃ ಆ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಚಂದ್ರಶೇಖರ ಪೇರಾಲ್ ಸರ್. ಎರಡನೆಯದಾಗಿ ಪ್ರಕಾಶ್ ನುಡಿತಾರೆ ಸರ್. ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಅಮೃತ ಮಹೋತ್ಸವ ಆಯಿತು. ಅಮೃತ ಮಹೋತ್ಸವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಅಚ್ಚುಕಟ್ಟಾಗಿ ಅತ್ಯಂತ ಖುಷಿಯಿಂದ ತೊಡಗಿಸಿಕೊಂಡವರು ಪ್ರಕಾಶ್ ನುಡಿತಾರೆ ಸರ್. ಯಾವುದೇ ಒಂದು ಕೆಲಸ ಇರಲಿ ಚಂದ್ರಮತಿಯವರಿಗೆ ಕೇಳುವ, ಅಷ್ಟು ಹೇಳಿದ ಕೂಡ ನನಗೊಂದು ಸಮಾಧಾನ, ನನಗೆ ಆ ಕೆಲಸ ಕೊಟ್ಟರಲ್ಲ ಮಾಡುವ. ಹಾಗಾಗಿ ಇವರಿಬ್ಬರು ಹಿತ್ತಲ ಗಿಡಗಳು. ಈ ಹಿತ್ತಲ ಗಿಡ ನಾವು ಯಾವಾಗಲೂ ಏನ್ ಮಾಡ್ತೇವೆ, ಮತ್ತಲ್ಲ ಅಂತ ಹೇಳ್ತೇವೆ. ಈ ಹಿತ್ತಲ ಗಿಡದ ಮದ್ದು ನಮ್ಮ ಅಲೋಪತಿ, ಹೋಮಿಯೋಪತಿ ಅಥವಾ ಆಯುರ್ವೇದ ಎಲ್ಲದಕ್ಕಿಂತಲೂ ಬಹಳ ಪರಿಣಾಮಕಾರಿಯಾದಂತಹ ಮದ್ದು ಹಿತ್ತಲ ಗಿಡ. ಹಾಗಾಗಿ ಅವರಿಬ್ಬರನ್ನು ನಾನು ಬಹಳ ಆತ್ಮೀಯವಾಗಿ ಇಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ಹಿರಿಯರಾದಂತಹ ಎಲ್ಲ ವೇದಿಕೆಯಲ್ಲಿರುವವರು ನನಗೆ ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ನೀಡಿದವರು. ಅಂತಹ ಅವಕಾಶಗಳಿಂದಾಗಿ ನಾವು ನಿಮ್ಮೆದುರು ನಿಲ್ಲಕ್ಕೆ ಸಾಧ್ಯ ಆಗಿದೆ. ಅದರಿಂದಾಗಿ ನೀವು ನನ್ನನ್ನು ಕಂಡು ಮಾತಾಡಿ ಹೋಗುವಂತಹ ಶುಭಾಶಯ ಕೋರಲಿಕ್ಕೆ ಬಂದಿದ್ದೀರಿ, ಅದು ಸಾಧ್ಯ ಆಗಿದೆ. ಇನ್ನೊಂದು, ಎಲ್ಲರೂ ಕೇಳ್ತಾರೆ ಇನ್ನೂ ನೀವು ರಿಟೈರ್ಡ್. ಇಷ್ಟು ಮಂದಿಗೆ ನಾನು ಫೋನ್ ಮಾಡಿದ್ದೇನೆ, 300-350 ಮಂದಿಗೆ ಫೋನ್ ಮಾಡಿದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಕೇಳಲಿಲ್ಲ. ಅವರನ್ನು ಬಿಟ್ಟು ಎಲ್ಲರೂ ಏನ್ ಕೇಳಿದ್ರು ಅಂದ್ರೆ, ಹೌದಾ ನೀವು ರಿಟೈರ್ಡ್ ಆದ್ರ, ಇನ್ನೊಂದು 5-10 ವರ್ಷ ಉಂಟಲ್ವಾ, ನೀವು ನಂಬಲಿಕ್ಕೆ ಆಗುದಿಲ್ಲ ಅಲ್ವಾ ನನಗೆ. ಬಹುಶಃ ಅದಕ್ಕಿಂತ ಖುಷಿಯ ಸಂಗತಿ ನನಗೆ ಬೇರೆ ಇಲ್ಲ. ಅಂದ್ರೆ ನನ್ನಲ್ಲಿ ಇನ್ನೂ ಆ ಶಕ್ತಿ ಇದೆ, ಅದನ್ನು ದೇವರು ಕರುಣಿಸಿದ್ದಾರೆ. ಮತ್ತು ನಾನೀಗ ಯಾರಿಗೆಲ್ಲ ಧನ್ಯವಾದಗಳನ್ನು ಹೇಳಿದ್ದೇನೆ ಅವರೆಲ್ಲ ನನಗೆ ಕರುಣಿಸಿದ್ದಾರೆ ಅಂತ. ಬಹುಶಃ ನಿಮ್ಮ ಖುಷಿಯ ಮಾತುಗಳಿಂದ ನಾನು ಖುಷಿ ಆಗ್ತೇನೆ. ನೀವು ಯಾರಾದ್ರೂ ಒಂದು ಬೇಸರದಲ್ಲಿ ಮಾತಾಡಿದ್ರೆ ಅವ್ರಿಗೆ ಬೇಸರ ಆಗ್ತದೆ, ನೀವು ಖುಷಿಯಿಂದ ಮಾತಾಡಿದ್ರೆ ಖುಷಿ ಆಗ್ತದೆ. ನನಗೆ ಖುಷಿ ಆಗ್ಲಿಕ್ಕೆ ನಿಮ್ಮ ಖುಷಿಯೇ ಕಾರಣ. ಬಹುಶಃ ಎಲ್ಲ BRPಗಳು, CRPಗಳು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನನ್ನ ಅಧಿಕಾರಿಗಳು, ಇವರೆಲ್ಲರನ್ನು ನಾನು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ತೇನೆ. 37 ವರ್ಷಗಳಿಂದ ಇದ್ದಂತಹ ಸಮಯದಲ್ಲಿ ತುಂಬಾ ಮಂದಿ POಗಳು ಹೋಗಿ ಬಂದಿದ್ದಾರೆ, ತುಂಬಾ ಮಂದಿ POಗಳು ಹೋಗಿ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾನು ಬಹಳ ನೆನೆಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಕೆಂಪಲಿಂಗಪ್ಪ ಸರ್. ನನ್ನ ಇಡೀ 37 ವರ್ಷ ಸರ್ವೀಸಿನಲ್ಲಿ ಅಂತಹ ಒಬ್ಬ ಒಳ್ಳೆಯ POನನ್ನು ನಾನು ನೋಡ್ತೀನಿ. ಅವರು ನನ್ನ ಮಗನ ಮದುವೆಗೂ ಬಂದಿದ್ರು. ಈ ಸಲ ಸ್ವಲ್ಪ ಆಕಸ್ಮಿಕವಾಗಿ ಒಂದು ಅಪಘಾತ ಆದ ಕಾರಣ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು, ಇಲ್ಲದಿದ್ರೆ ಅವರು ಬರುವವರು. ಇನ್ನೊಬ್ರು SP ಮಹಾದೇವ ಅಂತಿದ್ರು, ಅವರು ನಮ್ಮ BRCಯಲ್ಲಿ ಬೀಳ್ಕೊಡೋ ಒಂದು ಮಾತು ಮಾತಾಡಿದ್ರು. ನೀವು BRPಯಲ್ಲಿ ಏನು ಕೆಲಸ ಮಾಡಬೇಕು, ಒಬ್ಬ ಅಧಿಕಾರಿಯಾಗಿ ನಿಮ್ಮಿಂದ ನಾನು ಏನನ್ನು ನಿರೀಕ್ಷೆ ಮಾಡ್ತೇನೋ ಆ ನಿರೀಕ್ಷೆಯ 2 ಪಟ್ಟು ಹೆಚ್ಚು ನೀವು ಕೆಲಸ ಮಾಡಿದವರು. ಇದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ. ನನ್ನ ಸಹೋದ್ಯೋಗಿಗಳು ಸುಮಾರು ನಾವು 35 ಜನ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 35 ಜನ ಇದ್ದೇವೆ. ಪ್ರತಿದಿನವೂ ನಮಗೆ ಹೊಸದೇ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನನ್ನ ಕಚೇರಿಯ ನಮ್ಮ ಸ್ಟಾಫಿನ ಪ್ರಾಂಶುಪಾಲರಿಂದ ಹಿಡಿದು ಅಡುಗೆ ಅಕ್ಕನಲ್ಲಿಯವರೆಗೆ ಎಲ್ಲರೂ ಅತ್ಯಂತ ಆಪ್ತರು, ಆತ್ಮೀಯರು ಮತ್ತು ಬಹಳ ಖುಷಿಯಾಗಿ ನಡೆಸಿಕೊಂಡವರು. ಮೊನ್ನೆಯಿಂದ ಬಹಳ ಬಿಸಿ ಮಾಡ್ತಾ ಇದ್ದಾರೆ ನನ್ನ ಸ್ಟಾಫಿನವರು. ಮೇಡಮ್ ನಮಗೆ ಸಾರಿಲ್ಲ ಮಧ್ಯಾಹ್ನಕ್ಕೆ, ಮೇಡಮ್ ನಮಗೆ ಮಜ್ಜಿಗೆ ಇಲ್ಲ, ಮೇಡಮ್ ನಮಗೆ ಮಲ್ಲಿಗೆ ಇಲ್ಲ. ಎಲ್ಲ ಬರ್ತದೆ, ದಯವಿಟ್ಟು ಬೇಸರ ಮಾಡಬೇಡಿ, ನಾನು ಯಾವಾಗಲೂ ಇದ್ದೇನೆ ನಿಮ್ಮೊಂದಿಗೆ. ಬಹುಶಃ ಈ ಸಂಸ್ಥೆಗೆ ನಾನು BRCಯಿಂದ ಬರುವಾಗ ಆಯ್ಕೆ ಮಾಡುವ ಬಹುಶಃ ರೈಟ್ ಚಾಯ್ಸ್ ಅಂತ ಅನ್ನಿಸ್ತದೆ ನನಗೆ. ನಿವೃತ್ತಿಯ ಸಮಯದಲ್ಲಿ ನಾನು ಹೀಗೆ ಒಂದು ಗುರುತಿಸ್ಕೊಳ್ಬೇಕಾದ್ರೆ, ನನ್ನ ಕೆಲಸದ ನಿಮಿತ್ತ ನಾನು ಗುರುತಿಸ್ಕೊಳ್ಬೇಕಾದ್ರೆ ನಾನು ರೈಟ್ ಚಾಯ್ಸ್ ಮಾಡಿದ್ದೇನೆ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಂದು, ಅದಕ್ಕಾಗಿ ನಾನು ಇಲ್ಲಿಯ ಪ್ರಾಂಶುಪಾಲರಿಗೆ, ಉಪಪ್ರಾಂಶುಪಾಲರಿಗೆ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರುಗಳಿಗೆ, ಅಂದ್ರೆ 5 ವರ್ಷ ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಇದು ನನ್ನ ಜೀವಮಾನದಲ್ಲಿ ಮರೆಯುವಂಥದ್ದಲ್ಲ. ಹಾಗಾಗಿ ಇದಕ್ಕೂ ನಾನು ಕೃತಜ್ಞರಾಗಿದ್ದೇನೆ. ಅದೆಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದೆಲ್ಲ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಬ್ರಹ್ಮಾಂಡದಷ್ಟು ಪ್ರೀತಿ ಇದೆ, ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥದ್ದು. ಇನ್ನೊಂದು, ನನ್ನ ಬಹಳ ಆಪ್ತರು ಸೀತಾರಾಮರೈಗಳು ಅನಾರೋಗ್ಯ ನಿಮಿತ್ತ ಅಲ್ಲ, ಅವರ ಬೇರೆ ಕಾರ್ಯಕ್ರಮದ ನಿಮಿತ್ತ ಅವರು ಬರಲಿಲ್ಲ. ಹಾಗಾಗಿ ಅವರನ್ನು ನಾನು ನೆನೆಸಿಕೊಳ್ತೇನೆ. ಇನ್ನೊಂದು, ನೀವು ಹೇಗಿರ್ತೀರಿ ಅಂತ ತುಂಬಾ ಮಂದಿಯ ಪ್ರಶ್ನೆ. ಮೇಡಮ್ ನೀವು ಇಷ್ಟು ನೀಟಾಗಿ ಹೇಗಿರ್ತೀರಿ, ಮೇಡಮ್ ಇಷ್ಟು ಜ್ಞಾನ ನಿಮಗೆ ಹೇಗೆ ಬಂತು, ಮೇಡಮ್ ನೀವು ಇಷ್ಟು ಖಡಕ್ಕಾಗಿ
ಹೇಗಿರ್ತೀರಿ? ತುಂಬಾ ಮಂದಿ ನನ್ನಲ್ಲಿ ಕೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ, ತುಂಬಾ ಮಂದಿ ನನಗೆ ಆಪ್ತರಿದ್ದಾರೆ. ತುಂಬಾ ಮಂದಿಗೆ ನಾನು ಮಾರ್ಗದರ್ಶನ ಮಾಡಿದ್ದೇನೆ, ತುಂಬಾ ಮಂದಿಗೆ ಕೌನ್ಸಿಲಿಂಗ್ ಮಾಡಿದ್ದೇನೆ. ಮತ್ತೆ ಅವರು ಸಿಕ್ಕಿದಾಗ ಹೇಳ್ತಾರೆ, ಮೇಡಮ್ ನೀವು ಹೇಳಿದಾಗ ನಾನು ಮಾಡಿದೆ, ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು ತುಂಬಾ ಮಂದಿ ಸರಿಯಾಗಿ ಆದ್ರು. 75%, 80%, 90% ಸರಿಯಾಗಿದ್ದಾರೆ ಅಂತ. ಹಾಗಾಗಿ ಒಂದು ಸಣ್ಣ ಮಟ್ಟಿನ ಕೌನ್ಸಿಲಿಂಗ್ ಕೂಡ ಮಾಡ್ತೇನೆ. ಇದೆಲ್ಲ ನನ್ನ ಹುಟ್ಟಿನ ವಿಷಯಗಳನ್ನು ನಾನು ಇವತ್ತು ರಟ್ಟು ಮಾಡ್ತಾ ಇದ್ದೇನೆ ನಿಮಗೆ. ಹಾಗಾಗಿ ಇದು ನನಗೆ ಬಹಳ ಖುಷಿಯ ವಿಷಯ. ಇದಕ್ಕೆಲ್ಲ ಒಂದೇ ಕಾರಣ, ನಾನು ಮೊದಲು ನಮ್ಮನ್ನು ನಾವು ಪ್ರೀತಿಸ್ಬೇಕಂತೆ. ನಾವೆಲ್ಲ ಏನು ಮಾಡ್ತೇವೆ, ಬೇರೆಯವರನ್ನು ಪ್ರೀತಿ ಮಾಡ್ತೇವೆ. ಸರ್ ನೀವು ಹಾಗೆ, ಮೇಡಮ್ ನೀವು ಹೀಗೆ, ಮಗು, ಪ್ರತಿಯೊಬ್ಬರ ನಾವು ಬೇರೆಯವರನ್ನು ಪ್ರೀತಿ ಮಾಡ್ತೇವೆ. ಅವರನ್ನು ಪ್ರೀತಿ ಮಾಡುವ ಮೊದಲು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕಂತೆ. ಬಹುಶಃ ನನ್ನ ಮಾತನ್ನು ನಾನು ಪ್ರೀತಿಸ್ತೇನೆ, ನನ್ನ ಜ್ಞಾನವನ್ನು ಪ್ರೀತಿಸ್ತೇನೆ, ನನ್ನ ಮನಸ್ಸನ್ನು ಪ್ರೀತಿಸ್ತೇನೆ, ನನ್ನ ದೇಹವನ್ನು ಪ್ರೀತಿಸ್ತೇನೆ, ನನ್ನ ಬಟ್ಟೆಗಳನ್ನು ಪ್ರೀತಿಸ್ತೇನೆ, ನನ್ನ ಮೆದುಳನ್ನು ಅತ್ಯಂತ ಹೆಚ್ಚು ಪ್ರೀತಿಸ್ತೇನೆ. ಯಾಕೆಂದ್ರೆ ನನ್ನ ಮೆದುಳನ್ನು ಯಾವತ್ತೂ ಡಸ್ಟ್ಬಿನ್ ಮಾಡಿಕೊಂಡಿಲ್ಲ. ನನ್ನ ಮೆದುಳಲ್ಲಿ ಇರುವಂತಹ ಏನು ಮೂಡಿತ ಮನಸ್ಸಿಗೆ ನೇರವಾಗಿ ಹೇಳಿಬಿಡ್ತೇನೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ, ನನ್ನ ಮೆದುಳಲ್ಲಿ, ನನ್ನ ಹೃದಯದಲ್ಲಿ ಕಿಂಚಿತ್ತೂ ಕಸದ ಡಬ್ಬಿ ಕಸ ಇಲ್ಲ. ಆ ಕಸದ ಡಬ್ಬಿ ಸ್ವಚ್ಛವಾಗಿದೆ. ಪ್ರತಿದಿನ ಆ ಕಸದ ಡಬ್ಬಿಯನ್ನು ತೊಳೆದು ಕ್ಲೀನ್ ಮಾಡಿಬಿಡ್ತೇನೆ. ಹಾಗಾಗಿ ನನ್ನ ಮನಸ್ಸು ಪ್ರಫುಲ್ಲವಾಗಿದೆ. ಮುಖ್ಯ ಕಾರಣ ನಾನು ಚೆನ್ನಾಗಿರ್ಲಿಕ್ಕೆ ಅದು ಒಂದೇ ಕಾರಣ. ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಟುಕೊಂಡು, ನಮ್ಗೆ ಏನು ಅನ್ನಿಸುತ್ತೋ ನಾವು ಒಂದು ವಿಷಯವನ್ನು ಆಲೋಚನೆ ಮಾಡಿ 1 ಗಂಟೆಯ ಬಗ್ಗೆ ಚಿಂತೆ ಮಾಡಿ ಮಾಡುವುದಕ್ಕಿಂತ ಖಡಕ್ಕಾಗಿ ಆಗಿಂದಾಗಿ ಮುಗಿಸಿಬಿಡ್ತೇನೆ. ಅವತ್ತಿನ ಕೆಲಸ ಅವತ್ತಿಗೆ, ಅವತ್ತಿನ ಮಾತು ಅವತ್ತಿಗೆ ಮುಗಿ. ಇಷ್ಟು ಮಾಡಿದ್ರೆ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಅನುಗ್ರಹ. ಇಷ್ಟು ವಿಷಯಗಳು. ಇದರ ಜೊತೆಯಲ್ಲಿ ಮತ್ತೊಮ್ಮೆ ನಾನು ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ನಾನಾಗಿ ನಾನು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಗುರುತಿಸಿಕೊಳ್ಬೇಕು, ನಮ್ಮ ಸುತ್ತಲಿನವರು ನಮಗೆ ಗುರುತಿಸಬೇಕು, ಸುತ್ತಲಿನವರು ಅವಕಾಶ ಕೊಡಬೇಕು. ಆಗ ನಮ್ಮಲ್ಲಿರುವ ನಮ್ಮತನ, ನಮ್ಮಲ್ಲಿ ಏನು ಒಳ್ಳೆಯದಿದೆ ಅದನ್ನು ನಾವು ಪ್ರಕಟಪಡಿಸಬೇಕು. ಹಾಗೆ ಪ್ರಕಟಪಡಿಸಿದಾಗ ಮಾತ್ರ ನಾವು ಪ್ರಕಟ ಆಗಲಿಕ್ಕೆ ಸಾಧ್ಯ. ಆ ಎಲ್ಲ ಅವಕಾಶಗಳನ್ನು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರು, ನೀವೆಲ್ಲರೂ ಗಣ್ಯರೇ. ಯಾಕೆಂದ್ರೆ ಗಣ್ಯರನ್ನೇ ನಾನು ಕರೆದದ್ದು. ಹಾಗಾಗಿ ನೀವೆಲ್ಲ ಗಣ್ಯರು, ಎಲ್ಲರೂ ಈ ಸಭೆಗೆ ಬಂದಿದ್ದೀರಿ. ಅತ್ಯಂತ ಖುಷಿಯಾಯಿತು. ಯಾವಾಗಲೂ ನಾವು ಸಮಾರಂಭಗಳಲ್ಲಿ ಮಕ್ಕಳನ್ನು ಪೋಷಕರು ನೋಡ್ತೇವಲ್ಲ, ಅದಕ್ಕಿಂತ ವಿಭಿನ್ನವಾದಂತಹ, ಬಹಳ ಮುಖ್ಯವಾಗಿ ಇದೊಂದು ಅಭಿನಂದನಾ ಸಮಿತಿ. ಇವತ್ತು ನನ್ನ ಲಾಸ್ಟ್ ವರ್ಕಿಂಗ್ ಡೇ, ಇವತ್ತು ನನ್ನ ವೃತ್ತಿ ಜೀವನದ ಕೊನೆಯ ದಿನ. ಇವತ್ತು ರಾತ್ರಿ 12 ಗಂಟೆಯವರೆಗೆ ಇದ್ದೇನೆ ನಾನು ಡ್ಯೂಟಿಯಲ್ಲಿ. 4 ಗಂಟೆಯವರೆಗೆ ಅಲ್ಲ, 12 ಗಂಟೆ ರಾತ್ರಿಯವರೆಗೆ ನಾನು ಡ್ಯೂಟಿಯಲ್ಲಿದ್ದೇನೆ. ಹಾಗಾಗಿ ನಾನು ಏನು ಹೇಳಬೇಕಾದ್ರೂ ಬಹಳ ಜಾಗ್ರತೆ ಮಾಡಬೇಕು. ಏನು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಇಲಾಖೆಯ, ನನ್ನ ವೃತ್ತಿ ಜೀವನದ ಇಲಾಖೆಯ ಸಮಯ ಇದು. ಹಾಗಾಗಿ 12 ಗಂಟೆವರೆಗೂ ನಾನು ಈ ಡ್ಯೂಟಿಯಲ್ಲೇ ಇದ್ದೇನೆ. ನಾನು ಆಗಲೇ ಹೇಳಿದೆ ಬೇರವಸರ ಬಗ್ಗೆ. ಒಂದು ರೋಟರಿಯ ಸದಸ್ಯೆಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ಆಮೇಲೆ ಸುಳ್ಯ ನಗರ ಗೌಡ ಮಹಿಳಾ ಘಟಕದ ಸದಸ್ಯೆಯಾಗಿ, ದೀಪಾಂಜಲಿಯ ಸದಸ್ಯೆಯಾಗಿ, KVG ಸುಳ್ಯ ಹಬ್ಬದ ಸದಸ್ಯೆಯಾಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಒಂದಷ್ಟು ಸಮಯ ನನಗೆ ಕೆಲಸ ಮಾಡಬೇಕು ಅಂತಿದೆ. ದೂರದಿಂದ ನಮ್ಮ ಜೊತೆ BRC ಕೆಲಸ ಮಾಡಿದವರು ಸುಧಾಕರ್ ಇದ್ದಾರೆ, ನನ್ನ ಅಣ್ಣ ತಮ್ಮ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ನನ್ನ ಸಹ ತರಬೇತಿದಾರರಿದ್ದಾರೆ, ಶಿಕ್ಷಕರು, ತುಂಬಾ ಮಂದಿ ಬಂದಿದ್ದೀರಿ. ಬಹಳ ಖುಷಿಯಾಯಿತು. ಸಸರಿ ರಿ ಮಮ ಪಪ ರಿ ರಿ ಮಮ ಪಪ ನಿನಿ ಮಮ ಪಪ ನಿನಿ ಸ ಸ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ದ ಪ ಮ ಪ ನಿ ಸ ರಿ ಮ ಗ ರಿ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ದ ಪ ಮ ಪ ನಿ ಸ ರಿ ಮ ಗ ರಿ ಸ ನಿ ದ ಪ ಮ ಗ ರಿ ಮ ಪಾ ಪಾ ಪ ಮಮ ಪಾ ಪಾ ಪ ಮ ಪ ನಿ ದ ಪ ಮ ಗ ರಿ ಸ. ಬಹುಶಃ ಈ ವಿದ್ಯಾಸಂಸ್ಥೆಯನ್ನು ಒಂದಷ್ಟು ವರ್ಷದಿಂದ ನಾನು ಹತ್ತಿರದಿಂದ ಕಂಡಿದ್ದರು. ಈಗ ಒಂದು 3 ವರ್ಷ ಕಳೆಯಿತು. 3 ವರ್ಷದಿಂದ ನಾನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ನಿಲೆಯಲ್ಲಿ ಇಲ್ಲಿ ಸಕ್ರಿಯವಾಗಿದ್ದೇನೆ.
ಮೊನ್ನೆ ಚಂದ್ರಮತಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕಿದ್ರೆ ನಾವೊಂದು ಮೀಟಿಂಗ್ ಕರೆದು ನಾವೇ ಮಾಮೂಲಿನವರೊಂದು ನಮ್ಮದೊಂದು ಇಲ್ಲಿ ಒಂದು ಸಣ್ಣ ಮಟ್ಟಿನ ದುಷ್ಟಕೂಟ ಇದೆ, ನಾವೇ ಬರೋದು, ಕರೆದ್ರೆ ಮತ್ತೆ ಯಾರು ಬರೋದಿಲ್ಲ, ನಾವೇ 5-6 ಮಂದಿ. ಪ್ರತಿ ಸಲ ಬಂದಾಗ ಒಂದು ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆಗಿ ಅಧ್ಯಕ್ಷ ಯಾರು ಅಂತ ಹೇಳುವಾಗ ನನ್ನನ್ನು ದಪ್ಪದವನು ನೋಡಿ ನೀ ಅಂತ. ಈ ಸತಿ ನಾನು ಫಸ್ಟಿಗೆ ಹೇಳಿದ್ರೆ ಅಶೋಕಣ್ಣ ಅಧ್ಯಕ್ಷ, ನಾನು ಸಂಚಾಲಕ ಅಂತ ಹೇಳಿದೆ. ಇಲ್ಲದ್ರೆ ಅವರು ಕೋಶಾಧಿಕಾರಿ, ನಾನು ಅಧ್ಯಕ್ಷ, ಇನ್ನೊಬ್ಬ ಯಾರೋ ಚಂದ್ರಶೇಖರ್ ಬೇರವರು ಸೆಕ್ರೆಟರಿ, ಹೀಗೆಲ್ಲ ಮಾಡಿಕೊಂಡು ನಾವು ಇದೇ ನಮ್ಮದು ತಾಳಮೇಳ. ಮತ್ತೆ ಯಾರು ಬರದ ಕಾರಣ ನಾವು ಅಧ್ಯಕ್ಷ. ಬಹುಶಃ 10ನೇ ಕ್ಲಾಸಲ್ಲಿ ಬೈಲಾದ ನಾನು ರ್ಯಾಂಕ್ ಬಂದ ಹುಡುಗಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ನಾನು ವೇದಿಕೆಯಲ್ಲಿ ಇದ್ದೇನೆ. ನಾನು ಬೈಲಾದದ್ದು ಒಳ್ಳೆದಾಯ್ತು. ಇಲ್ಲೇ ಬಂತು ಹೊಸಗೆ ಹೋಗಿ ಅವ ಪ್ರಿನ್ಸಿಪಲ್ ಆದ್ರೆ ನಾವು ಬರ್ಲಿಕ್ಕಿಲ್ಲ, ಅವನ ತಾಯಿಗೆ ಇದ್ದಾದ ಕಾರಣ ಬಂದ, ಇಲ್ಲದೆ ಬರ್ಲಿಕ್ಕೆ ಇರ್ಲಿಕ್ಕಿಲ್ಲ. ಸೊ ಸಕ್ಸಸ್ ಹೆಚ್ಚಾಗಬಾರ್ದು, ಹೆಚ್ಚಾದ್ರೆ ಅವ್ರ ಕೈಗೆ ಸಿಗುದಿಲ್ಲ. ಅದಕ್ಕೆ ನಾನು ಸಾಕ್ಷಿ. ನಾನು ಹಾಕಿದ್ರೆ ಇವರಿಗೆ ಒಂದು ಏನು ನಮ್ಮ ಸಂಘಕ್ಕೆ ಒಂದು ಅಧ್ಯಕ್ಷ ಇಲ್ಲದಾಗ್ತಿತ್ತು. ಎಂತ ವಿಪರ್ಯಾಸ ನೋಡಿ. ಸಾಕಷ್ಟು ಶಾಲೆಗಳನ್ನು ಕಟ್ಟಿ ಬೆಳೆಸಿದವ. ನಿಮಗೆ ಸುಧಾಕರ್ ರೈ ಇಲ್ಲಿ ಸುಖದಲ್ಲಿ ತಿರುಗುವ ಸುಧಾಕರ್ ರೈ ಅನ್ನು ಮಾತನಾಡಿಲ್ಲ. ಜ್ಯೋತಿ ಹೈಸ್ಕೂಲಿಗೆ ಜಾಗ ಕೊಟ್ಟವ ನಾವು 40 ವರ್ಷ ಹಿಂದೆ. NMPC ಅರಂತೋಡನ್ನು ಕಟ್ಟಿ ಬೆಳೆಸಿದವರು ನಾವು. ನನ್ನ ತಾಯಿಯ ಮುಂದಾದ ಅಡವಿಟ್ಟು ಆ ಶಾಲೆಯನ್ನು ಮಾಡಿದ್ದು. ಸೊ ಇದೆಲ್ಲ ಹತ್ತಿರದಿಂದ ನಾವು ನೋಡಿದವ. ಅದು ಮಾತ್ರ ಅಲ್ಲ, ಅತ್ಯಂತ ಹೆಚ್ಚು ಗುರುಗಳನ್ನು ನೋಡಿದವ ನಾವು, ಅತ್ಯಂತ ಹೆಚ್ಚು ಶಾಲೆಗಳನ್ನು ನೋಡಿದವ ನಾವು, ಅತ್ಯಂತ ಹೆಚ್ಚು ಕಾಲೇಜನ್ನು ನೋಡಿದವ ನಾನು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಡಾಕ್ಟರ್ ಚಿದಾನಂದರಿದ್ದಾರೆ, ನಮ್ಮ ಪದ್ಮಭೂಷಣ ಪದ್ಮಶ್ರೀ ಗಿರೀಶಣ್ಣ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ತಲೆಗಳಿದ್ದಾರೆ, ಪ್ರಿನ್ಸಿಪಾಲ್ಗಳಿದ್ದಾರೆ, ನಿಮ್ಮ ಹೇಗೆ ಅಂತ. ಹಾಗಾದ್ರೆ ನಾನು ನಿಮ್ಮಾಗೆ ಕಲ್ತವಲ್ಲ. 7 ವರ್ಷ ಅನಂತೋಡಲ್ಲಿ ಕಲ್ತು ಇಲ್ಲಿ ಎಲ್ಲರೂ 5 ವರ್ಷ ಕಲ್ತರೆ ನಾನು ಈ ಶಾಲೆಯಲ್ಲಿ ಕೂಡ 7 ವರ್ಷ ಕಲ್ತಿದ್ದೇನೆ. ನಾನು SSLC ಫೈಲ್ ಹಾಕಿ ವಿದ್ಯೆ ಎದ್ದುಕೊಂಡು ಹೇಗೆಲ್ಲ ಮಾಡಿ 5-6 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದವ. ಹಾಗಾಗಿ ಅರ್ಹವಾಗಿಯೇ ನಾನು ಈಗ ಹಿರಿಯ ವಿದ್ಯಾರ್ಥಿ. ನಿಮ್ಮಾಗೆ ಅಲ್ಲ, ನೀವೆಲ್ಲ ಕಲ್ತರೆ 3 ವರ್ಷ 5 ವರ್ಷ ಕಲ್ತಿರ್ಬೋದು, ಅಲ್ಲಿಗೆ ನಿಮ್ಮ ಸಹವಾಸ ಮುಗಿಯಿತು. ನಾವು ಹಾಗೆ ಅಲ್ಲ, ನಾವು ಎಲ್ಲದಲ್ಲಿ ತಜ್ಞತೆ ಪಡ್ಕೊಂಡು ಇಲ್ಲಿಂದ ಪಾಸ್ ಆಗಿ ಹೋದವರು. ಇನ್ನೊಂದು ವಿಪರ್ಯಾಸ ನೋಡಿ. ಒಂದು ಕಡೆ ನನ್ನ ತಾಯಿ ಹೆಸರು ಅವರಿಗೆ, ನನ್ನ ತಾಯಿ ಚಂದ್ರಾವತಿ, ಇವರು ಚಂದ್ರನಟಿ. ಮನುಷ್ಯನ ಸಾಧನೆಯನ್ನು ಎಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ, ಒಂದು ಹೆಂಗಸರಲ್ಲಿ ನೋಡ್ಬೇಕು. ಒಂದು ಹೆಣ್ಮಗಳು ಏನು ಮಾಡಿದ್ದಾಳೆ ಅಂತ. ಕಷ್ಟದಿಂದ ಬೆಳೆದದ್ದು ಅಂತ ಅವರು ಹೇಳಿದ್ರು. ಅವರ ತಂದೆ ತಾಯಿ ಕಷ್ಟದಿಂದ ಬೆಳೆದ ಅಜ್ಜಿ ಮನೆಯಲ್ಲಿ ಬೆಳೆದದ್ದು ಅಂತ ಹೇಳಿದ್ರು. ನೀವು ಮಗಳಾಗಿ ಒಳ್ಳೆ ಕೆಲಸ ಮಾಡಿದ್ದೀರಮ್ಮ, ನಾನು ನೋಡಿದ್ದೇನೆ. ನೀವು ಹೇಳುವಾಗ ಇನ್ನೊಬ್ರು ಮಾತಾಡುವಾಗ ನಾನು ನೋಡಿದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೆಂಡತಿಯಾಗಿ ಏನು ಮಾಡಿದ್ರೆ, ಎಲ್ಲ ಹೆಂಡತಿಯರು ಮಾಡುವಾಗ ಅವರು 1-2 ಹೆತ್ತು ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿಲ್ಲ. ನೀವು ಹೆತ್ತದ್ದು ದೊಡ್ಡ ಸಾಧನೆ ಅಲ್ಲ, ಹೆತ್ತ ನಂತರ ಮಕ್ಕಳನ್ನು ಬೆಳೆಸಿದ ರೀತಿ ಉಂಟಲ್ಲ, ಅದು ದೊಡ್ಡ ಸಾಧನೆ. ಹೊಟ್ಟೆಪಾಡಿಗೆ ಅವರು ಸೈನಿಕನಾಗಿ ದೇಶ ಕಾಯಲಿಕ್ಕೆ ಹೊರಟಾಗ ನೀವು ಆ ಜವಾಬ್ದಾರಿಯನ್ನು ತಗೊಂಡು ಮಗಳಾಗಿ, ಅಜ್ಜಿಯ ಪುಳಿಯಾಗಿ, ಹೆಂಡತಿಯಾಗಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಅದನ್ನು ನಾನು ಮೆಚ್ಚಿಸುವಂತ ಕೆಲಸ ಏನು ಅಂತ ಹೇಳಿದ್ರೆ, ಎರಡನ್ನೂ ವಿದ್ಯಾವಂತ. ಈಗ ಮಗ ಹೇಳ್ಬೋದು, ಯಾರು ಪ್ರಿನ್ಸಿಪಾಲ್ ಎಲ್ಲ ಅಪ್ಪಿದಾರ ಗೊತ್ತಿಜ್ಜಿ ಅಂತ. ಎಲ್ಲ ಸುಮ್ಮನೆ. ಮಕ್ಕಳು ಮದುವೆ ಆಗಲಿಕ್ಕೆ ಗೊತ್ತುಂಟು, ಹೆರಲಿಕ್ಕೆ ಗೊತ್ತುಂಟು, ದೊಡ್ಡದಾಗಿ ಮಾಡ್ಲಿಕ್ಕೆ ಗೊತ್ತುಂಟು, ಅವರನ್ನು ಬೆಳೆಸಲಿಕ್ಕೆ ಉಂಟು, ಅವರು ವಿದ್ಯಾವಂತನನ್ನು ಮಾಡ್ಲಿಕ್ಕೆ ಉಂಟು, ಅವರು ಟ್ರಾನ್ಸ್ಫಾರ್ಮರ್ ಆಗಿ ಮಾಡ್ಲಿಕ್ಕೆ ಗೊತ್ತುಂಟು, ಅಥವಾ ಇನ್ನೊಂದೇನೋ ಮಾಡ್ಲಿಕ್ಕೆ ಗೊತ್ತುಂಟು. ಆದರೆ ಸಾಧನೆ ಹೇಗೆ ನೋಡುವುದು ಅಂತ ಹೇಳಿದ್ರೆ, ಯಾರಿದ್ದರೆ ಹಿಂದೆ ಇದ್ದಾರೆ ಅಂತ. ಅದರ ಹಿಂದೆ ಒಂದು ಮಹಿಳೆ ಸರಿ ಇದ್ರೆ ಏನಾಗ್ತದೆ ಅಂತ ಹೇಳುವುದಕ್ಕೆ, ಒಂದು ಮನೆ ಹೇಗೆ ಬೆಳೆಯುತ್ತದೆ ಅಂತ ಹೇಳುವುದಕ್ಕೆ ಚಂದ್ರಮತಿ ಅವರು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಅವರ ಸಾಧನೆ. ಈ 3 ವರ್ಷದಲ್ಲಿ ನಾನು ನೋಡಿದ್ದೇನೆ. ನೀವೆಲ್ಲ ಮಕ್ಕಳೆಲ್ಲ ಅವರಿಗೆ ಸೂಟೆ ಅಂತ ಹೇಳಿರ್ಬೋದು, ಆದ್ರೆ ಸೂಟೆ ಅಲ್ಲ. ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಎಲ್ಲರೂ ಸಾಫ್ಟ್ ಆಗಿದ್ರೆ ಈ ವಿದ್ಯಾಸಂಸ್ಥೆಯಲ್ಲಿ 97% ಬರ್ಲಿಕ್ಕಿಲ್ಲ, ಇಲ್ಲಿ ರ್ಯಾಂಕ್ ಬರ್ಲಿಕ್ಕಿಲ್ಲ, ಇವರು 100% ಮೋಹನ್ ರಿಸಲ್ಟ್ ಬರ್ಲಿಕ್ಕಿಲ್ಲ, ಪ್ರಕಾಶ್ ಮುಡಿತಾರೆ ಇನ್ನೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ ನಾನು ಈ ನನ್ನ 2ನೇ ಅಧ್ಯಾಯ ಪ್ರಾರಂಭ ಮಾಡಿದ ನಂತರ ನಾನೊಂದು ನೋಡಿದ್ದೇನು ಅಂತ ಹೇಳಿದ್ರೆ, ಇಲ್ಲಿಯ ಒಂದು ಟೀಚರ್ಸ್ಗಳ ಪರ್ಫಾರ್ಮೆನ್ಸ್. ಎಲ್ಲರೂ ಯೋಗ್ಯರಿದ್ದಾರೆ, ಅವರಿದ್ದಾರೆ. ಟೀಚರ್ಸ್ ಅನ್ನು ತಾನು ಹೇಗೆ ತೊಡಗಿಸಿಕೊಳ್ತಾರೆ. 3 ವಿಧದ ಟೀಚರ್ಸ್ ಇದ್ದಾರೆ. ನಾನು ಹೇಳಿದಾಗೆ, ನಾನು ಡಿಗ್ರಿ ಎಲ್ಲ ನೀವು 1-2 ಕಾಲೇಜ್ ಮಾಡಿದ್ದು, ನಾನು NMCಯಲ್ಲಿ ಶುರು ಮಾಡಿ, ವಿವೇಕಾನಂದದಲ್ಲಿ 2ನೇ ವರ್ಷ ಮಾಡಿ, 3ನೇ ವರ್ಷ ಉಡುಪಿಯಲ್ಲಿ ಮಾಡಿ, ಮತ್ತೆ 2 ವರ್ಷ ಪೋಸ್ಟ್ ಗ್ರಾಜುಯೇಷನ್ ನಾನು ಇಲ್ಲಿ ರೋಸ್ಟಿಲ್ ಮಂಗಳೂರಲ್ಲಿ ಮಾಡಿ, ಮತ್ತೆ MITಯಲ್ಲಿ ಇನ್ನೊಂದು MBA ತಗೊಂಡು ಇದೆಲ್ಲ ಮಾಡಿದಷ್ಟು ನನ್ನಷ್ಟು ಕಾಲೇಜು, ನನ್ನಷ್ಟು ಕ್ಯಾಂಪಸ್, ನನ್ನಷ್ಟು ಗುರುಗಳನ್ನು ನೀವು ನೋಡಿಲ್ಲ. ಆದ್ರೆ ಗುರುಗಳು ಅಂತ ಹೇಳಿಸಿಕೊಳ್ಳಿಕ್ಕೆ ಒಂದು ಅರ್ಹತೆ ಏನು ಅಂತ ಹೇಳಿದ್ರೆ, ಗುರುಗಳು ಯಾರು? 2-3 ತರದಿದ್ದಾರೆ. ಒಂದು ಬೆಳಿಗ್ಗೆ ಬಂದು ಸೈನ್ ಮಾಡಿ, ಸಾಯಂಕಾಲ ಬಂದು ಸೈನ್ ಮಾಡಿ, ಅವರ ಹತ್ರಕ್ಕೆ ಮಾಡಿ, ಬಿಸಿ ಊಟ ಇದ್ರೆ ಅದನ್ನು ಊಟ ಮಾಡಿಕೊಂಡು ಅವರು ಹೋಗ್ತಾರೆ. ಅದು ಆಗದಿದ್ರೆ ಎಲ್ಲಿಯಾದ್ರೂ ಮೀನುಗಾರಿಕೆ ಒಣಸು ಉಂಟು ಅಂತ ಅದನ್ನು ಹುಡುಕಿಕೊಂಡು ಹೋಗುವ ಮಾಸ್ಟರ್ಗಳು ಇದ್ದಾರೆ. ಇದನ್ನು ನಾನು ನೋಡಿದ್ದೇನೆ. ಇನ್ನೊಬ್ಬರು ಇದ್ದಾರೆ, ಒಳ್ಳೆ ಸಾಧಕರಿರ್ತಾರೆ ಅವರು. ಆದ್ರೆ ಅವರ ಸೀಮಿತ 9 to 5, 9 to 4 ಅಲ್ಲಿಗೆ ಅವರು ಮುಗಿಯಿತು. ಆದ್ರೆ ಈ ಮಹಿಳೆಯನ್ನು ನಾನು ನೋಡಿದ್ದೇನೆ 24/7. ನನಗೆ ತುಂಬಾ ಖುಷಿಯಾಗಿ, ನಾನು ಮುಖಸ್ತುತಿ ಮಾಡಿ ನನಗೆ ಅವರಿಂದ ವೈಯಕ್ತಿಕ ಇದಾಗಲಿಕ್ಕಿಲ್ಲ. ನಾವು ನೇರ ದಿಟ್ಟ ಮತ್ತು ನಿರಂತರ. ನಮಗೆ ಟ್ರಾನ್ಸ್ಫರ್ ಇಲ್ಲ, ಏಜೆಂಡೇ ಇಲ್ಲ, BO ಬರುವಾಗ ಎದ್ದು ನಿಲ್ಬೇಕು ಇಲ್ಲ, ನಮಗೆ ಏನಿಲ್ಲ.
ನಮ್ಗೆ ಬಿಯು ಅಲ್ಲ ಅವ್ರು ಇನ್ನೊಬ್ರು ಬಂದು ನಮ್ಗೆ ಫಕೀರ್ ಗೋಪಿಕರ್ನಿಗೆ ನಾವು ನೇರ ನನಗೆ ಯಾರು ಗೊತ್ತು ಶೀತಲ್ ಮೇಡಮ್ಗೆ ನಮಸ್ಕಾರ ಕೊಡೋದಕ್ಕೆ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿ ಪರಿಚಯ ಇದೆ. ಇಲ್ಲಂದ್ರೆ ಇವತ್ತು ಒಬ್ರು ಬರ್ತಾರೆ, ಇನ್ನು ಮತ್ತೊಬ್ಬ ಬರ್ತಾರೆ. ಅದರಲ್ಲಿ ಒಳ್ಳೇದು ಯಾವ್ದು ಅಂತ ಹೋಗಿದ್ರು. ಕೆಂಪನಿಂದ ಅವರನ್ನು ನಮ್ಗೆ ಗೊತ್ತಿದೆ, ಅವರನ್ನು ನಾನು ನೆನಪಿಸ್ಕೊಳ್ತೇನೆ, ಅವರನ್ನು ನಾನು ಗೌರವಿಸ್ತೇನೆ. ಸೊ ಸಾಧನೆ ಮಾಡಿ ತೋರಿಸ್ಬೇಕು. ನಿಮ್ಮ ಬಗ್ಗೆ ನಾನು ಹೆಚ್ಚಾಗಿ ಇವತ್ತು 6 ಕಡೆ ಹೋಗ್ಬೇಕಾದ ನಾವು ಬೆಳಿಗ್ಗೆ 9 ಗಂಟೆಯಿಂದ ನಿಮ್ಮ ಜೊತೆ ಈ ಚಾಲೆಂಜ್ ನಾನು ಸಹಕಾರ ಮಾಡಿದ್ದೆ ಅಂತ ಹೇಳಿದ್ರೆ ನೀವು ಮಾಡಿದಂತ ಕೆಲಸ. ನೀವು ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾತ್ರ ಅಲ್ಲ, ಮಕ್ಕಳು ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗಲೂ ನೀವು ಅವರನ್ನು ಬೀಳ್ಕೊಡುವ ರೀತಿ, ನೀವು ಮನೆಯಿಂದ ಬರುವ ಕೈ ಬಿಸಿಕೊಂಡು ಬರೋದಿಲ್ಲ, ನೀವು ಒಂದು ಟಿಫಿನ್ ಅಲ್ಲಿ ಏನಾದರೂ ಇಟ್ಕೊಂಡು ಬಂದು ನಮಗೆ ಖಾಲಿ ಅನ್ನ ಸಾಂಬಾರು ಬೇಡುವಾಗ ನೀವು ಸ್ವಲ್ಪ ಉಪ್ಪಿನಕಾಯೋ, ನೀವು ಸ್ವಲ್ಪ ಬಸಳೆ ಪದಾರ್ಥ, ಒಮ್ಮೆ ನಿಮ್ಮ ಬಸಳೆ ಪದಾರ್ಥ ತಿಂದಿದ್ದೇನೆ. ನಮ್ಮಲ್ಲಿ ಆದ್ರೆ ನಾನು ಒಬ್ಬನೇ ತಿನ್ನೋದನ್ನು ನೀವು ಒಂದು ಟಿಫಿನ್ ಅಲ್ಲಿ ತಂದಿದ್ದೀರಿ, ಅದನ್ನು 10 ಮಂದಿ ಹಂಚಿ ತಿಂದಿದ್ದೇವೆ ನಾವು. ನಮಗೆ ಬಸಳೆಯೂ ಆಗ್ತದೆ, ಪಪ್ಪೆಯೂ ಆಗ್ತದೆ, ನಮಗೆ ಮಣ್ಣುಗಟ್ಟಿ ಎತ್ತ ಬೇಯಿಸಿಕೊಟ್ಟಾಗ್ತದೆ, ಮಸಾಲೆ ಹಾಕಿದ್ರೆ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಅನ್ನದ ಋಣ ಕೂಡ ನನಗೆ ಉಂಟು. ನನ್ನ ತಂಗಿಯಮ್ಮ ನೀವು, ನಿಮ್ಮಿಂದ ಪ್ರಾಯಕ್ಕೆ ನನ್ನ ದೊಡ್ಡವ, ನನ್ನ ತಾಯಿ ಹೆಸರು ನಿಮಗೆ. ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮ. ಗುರುಗಳನ್ನು ಸಾಕಷ್ಟು ನಾವು ಬೀಳ್ಕೊಡ್ತೇವೆ, ಫಾರ್ಮ್ಯಾಲಿಟಿಗೆ ಸೈಕಲ್ ಏರ್ಬೇಕು, ಬೇರೆ ಜಾಸ್ತಿ ಅಂತ ಹೇಳ್ತೇವೆ. ನೀವು ಹಾಗೆಲ್ಲ, ನೀವು ಬೇರೆ ಜಾಸ್ತಿ ಇದ್ದ ಬೆತ್ತನಿ, ನಿಮ್ಮಲ್ಲಿ ಸಾಕಷ್ಟು ಕೊಡುವ ಮನೋಭಾವ ಉಂಟು. ಹೇಳುವ ರೀತಿ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಇವರಾಗೆ ಚಂದ್ರ ಪೇರಲ್ಲಾಗೆ ಶಿಸ್ತಲ್ಲಿ, ಜೆಸಿಯಲ್ಲಿ, ರೋಟರಿಯಲ್ಲಿ, ಲಯನ್ಸ್ ನಲ್ಲಿ ಇದ್ದು ಶಿಸ್ತಿನಲ್ಲಿ ಮಾತಾಡುವುದನ್ನು ಕಲೀಲಿಲ್ಲ. ನಾವು ಸೀದಾ ಹೇಳುದು, ನಮ್ಗೆ ಅದು ರುಚಿ ಆದ್ರೆ ತಗೊಳ್ಳಿ, ರುಚಿ ಆಗದಿದ್ದರೆ ಬಿಟ್ಟು ಹೋಗಿ. ಆದ್ರೆ ನಾನು ಹತ್ತಿರದಿಂದ ನೋಡಿದಾಗ ಈ ವಿದ್ಯಾಸಂಸ್ಥೆಗೆ ಬರಲಿಕ್ಕೆ 10 ಕಾರಣಗಳಲ್ಲಿ ಒಂದು ಕಾರಣ ಅವರು. 100 ಕಾರಣಗಳಿದೆ. ಇಂಡಸ್ಟ್ರಿಯಲ್ ಗುರುಗಳಿದ್ದಾರೆ ಇಲ್ಲಿ, ಅವರೆಲ್ಲ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇಲ್ಲದಿದ್ದರೆ ನಮಗೆ ಹೋದಲ್ಲೆಲ್ಲ ನಮಗೆ ಒಂದು ವೇದಿಕೆ ಇರ್ತದೆ, ನಮಗೆ ಒಂದು ಚೇರ್ ಸಿಗ್ತದೆ, ನಾವು ಅದರಲ್ಲಿ ಟೈಮ್ ಪಾಸ್ ಮಾಡಬಹುದಿತ್ತು. ಇಲ್ಲಿಗೆ ಬಂದಾಗ ಈಗ ನಾನು ಒಂದಷ್ಟು ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಇಲ್ಲಿ ಸುಮಾರು 5 ರಿಂದ 6 ಕೋಟಿಯ ಒಂದು ಕೆಲಸ ಆಗಿದೆ. ಈಗ ತಾನೇ ಸಭೆಯನ್ನು ನಿರ್ವಹಣೆ ಮಾಡಿ ಹೋದಂತ ಡಾಕ್ಟರ್ ಕೆ ವಿ ಚಿದಾನಂದವರು ಇಲ್ಲಿಗೆ ಬಂದು ನಮ್ಮ ಹಿರಿಯ ವಿದ್ಯಾರ್ಥಿ, ಮೊನ್ನೆ ಮೀಟಿಂಗ್ ಅಲ್ಲಿ ನಾವು ಹೇಳಿದ್ದು ಯಾರಿಂದ ಇವರಿಗೆ ಅಭಿನಂದನೆ ಮಾಡಿಸುದು ಅಂತ. ಆಗ ಈ ಕಳಪೆ ಕಿರೀಟಗಳ ಹೆಸರು ಎಲ್ಲ ಬಂತು, ಆನೆ ಬರಬೇಕು, ಕುದುರೆ ಬರಬೇಕು, ಹಾಗೆ ಬರಬೇಕು. ನಾನು ಹೇಳಿದೆ, ನಮಗೆ ನಮ್ಮ ಡಾಕ್ಟರ್ ಚಿದಾನಂದರಿದ್ದಾರೆ, ನಮಗೆ ಡಾಕ್ಟರ್ ಗಿರೀಶ್ ಅಣ್ಣ ಇದ್ದಾರೆ, ಇದಕ್ಕಿಂತ ದೊಡ್ಡವ ನನಗೆ ಕಾಣುವುದಿಲ್ಲ. ಇದಕ್ಕಿಂತ ದೊಡ್ಡವ ಯಾರು ಸ್ವಾಮಿ ಅವ ನನಗೆ ಗೊತ್ತಿಲ್ಲಪ್ಪ. ಒಬ್ರು ಇಬ್ಬರು ಕೆವಿಗೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಮತ್ತೆ ಯಾರು ನನಗೆ ಸುಳ್ಳ್ಯದಲ್ಲಿ ಇವರಿಂದ ಯೋಗ್ಯರು ಕಾಣ್ತಾ ಇಲ್ಲ. ಹೊರಗಿಂದ ಯಾಕೆ ತರುವುದು? ಅಭಿನಂದನಾ ಭಾಷಣಕ್ಕೆ ಯಾರನ್ನು ಹುಡುಕ್ತಾ ಇದ್ದವರು ಯಾಕೆ ಬೇಕು? ಎಲ್ಲ ಅವರ A to Z ಗೊತ್ತಿರುವಂತ ಚಂದ್ರಶೇಖರ್ ಪೇರಲ್ ಇದ್ದಾರೆ. ನಾನು ಹೇಳಿದೆ, ಅಶೋಕಣ್ಣ ಈರ ಅಧ್ಯಕ್ಷ, ಖಜಾಂಚಿ ಮತ್ತು ಅಭಿನಂದನಾ ಭಾಷಣ ಅವರಿಗೆ ಎಷ್ಟು ಒಳ್ಳೆ ಕಾರ್ಯಕ್ರಮ, ಎಷ್ಟು ಚಂದ ಕಾರ್ಯಕ್ರಮ. ಬಹುಶಃ ನಾವು ಇಡೀ ಶಾಲೆ ಸೇರಿಸಿ ಅದ್ದೂರಿ ಆಡಂಬರ ಮಾಡಬಹುದಿತ್ತು. ಅವ್ರು ಹೇಳ್ತಾ ಇದ್ದೀವಿ, ಯಾರೆಲ್ಲ ಅವರಿಗೆ ಬೇಕು ಅವರೆಲ್ಲ ಬಂದಿದ್ದೀವಿ. ಒಬ್ಬ ಮನುಷ್ಯನ ಸಾಧನೆಯನ್ನು ನಾನು ಹಾಗೆ ಹೇಳ್ತಾ ಇದ್ದೆ. ಮಹಿಳೆಯಾಗಿ, ಮಗಳಾಗಿ ಏನ್ ಮಾಡಿದ್ದಾಳೆ, ಪುಳ್ಳಿಯಾಗಿ ಏನ್ ಮಾಡಿದ್ದಾಳೆ, ಹೆಂಡತಿಯಾಗಿ ಏನ್ ಮಾಡಿದ್ದಾಳೆ, ತಾಯಿಯಾಗಿ ಏನ್ ಮಾಡಿದ್ದಾಳೆ, ಅದ ಗುರುವಾಗಿ ಏನ್ ಮಾಡಿದ್ದಾಳೆ ಅಂತ ಅದರ ರಿಸಲ್ಟ್ ಆಗಿ ನೋಡಿರ್ಬೋದು. ಈಗ ಒಂದು ಗುರುಗಳಿಗೆ ಅದಕ್ಕಿಂತ ದೊಡ್ಡ ಇದು ಬೇಡ, ಅದಕ್ಕಿಂತ ದೊಡ್ಡ ಒಂದು ಉಡುಗೊರೆ ಬೇಡ. ಬಹುಶಃ ಒಬ್ಬ ಸರ್ಕಾರಿ ನೌಕರ ತಾನು ನೌಕರಿ ಪಡೆದು ಪ್ರಥಮಕ್ಕೆ ಹಾಜರಾದ ದಿನ ಮತ್ತು ನಿವೃತ್ತಿ ಹೊಂದುವ ದಿನ ಮಾತ್ರ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಒಂದು ಅವಕಾಶಕ್ಕೆ ನಾನು ಬೇಗ ಬರಬೇಕಾಗಿತ್ತು, ಕಾರ್ಯಬಹುಲ್ಯದಿಂದಾಗಿ ಬರಲಿಕ್ಕೆ ಆಗಿಲ್ಲ. ಅಂದರೆ ನಮ್ಮ ತಾಲೂಕಲ್ಲಿ ಸುಮಾರು 5 ಜನ ನಿವೃತ್ತಿ ಹೊಂದಿದ್ದಾರೆ. ಆ ಎಲ್ಲ ಸಂಸ್ಥೆಗೆ ಹೋಗಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಥವಾ ಅವರನ್ನೆಲ್ಲ ಕಳಿಸಿ ಅವರನ್ನು ಸನ್ಮಾನ ಮಾಡಿ ಇಲ್ಲಿ ಬರಬೇಕಾದಾಗೆ ತಡ ಆಯಿತು. ಅದಕ್ಕಾಗಿ ನಾನು ಕ್ಷಮೆ ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಶಿಕ್ಷಣ ಜೀವನದ ಅಮೂರ್ತ ಮೌಲ್ಯಯುತವಾದ ಒಂದು ಪ್ರಮೇಯ. ಈ ಶಿಕ್ಷಣ ಅನ್ನೋದು ನಿಜವಾಗಿ ಹೇಳೋದಾದ್ರೆ ಓದು ಬರ ಅಷ್ಟೇ ಅಲ್ಲ, ಅದೊಂದು ವ್ಯಕ್ತಿಯ ಬಾಳಿಗೆ ನೀಡುವ ಒಂದು ಸಂಸ್ಕಾರ. ಈ ಸಂಸ್ಕಾರ ಎನ್ನುವುದು ಬುದ್ಧನ ಜಾತಕ ಕಥೆಗಳನ್ನು ನೋಡಿದಾಗ ಅಥವಾ ಬೇರೆ ಬೇರೆ ನಿದರ್ಶನ ನೋಡಿದಾಗ ಆ ಸಂಸ್ಕಾರ ಅನ್ನುವುದು ಜನ್ಮ ಜನ್ಮಾಂತರಕ್ಕೂ ವರ್ಗಾವಣೆ ಆಗುತ್ತೆ ಅನ್ನೋ ಪ್ರಮೇಯವನ್ನು ನಾನು ಓದಿದ್ದೇನೆ. ಹಾಗೆ ಚಂದ್ರಪತಿಯವರು ಸಾಕಷ್ಟು ವಿದ್ಯಾರ್ಥಿ ಬಳಗಗಳಲ್ಲಿ ಕಳಿಸಿದ್ದಾರೆ. ಶಿಷ್ಯವರ್ಗ ಬಹಳ ಅಭಿಮಾನದಿಂದ ಕೂಡಿದೆ. ನಮ್ಮ
ಸುಧಾಕರ್ ಇದು ಮಾತಾಡಿದಾಗ ಗೊತ್ತಾಯಿತು ಅವರ ಚಂದ್ರವತಿ ಅವರ ಬಗ್ಗೆ ನನಗೆ ಅಷ್ಟು ವಿಶೇಷ ಗೊತ್ತಿರಲಿಲ್ಲ ಅಂದರೆ ನಾನು ಬಂದಿದ್ದು ಈಗ ಸರ್. ತಾವು ಮಾತಾಡೋದು ನೋಡಿದಾಗ ಬಹಳ ಖುಷಿ ಆಯಿತು. ಆದರೆ ಒಂದು ನೋವಾಯಿತು. ಇಂಥ ಶಿಕ್ಷಕರು ನಾನು ಬಂದಾಗೆ ರಿಟೈರ್ಡ್ ಆಗ್ತಿದ್ದಾರೆ ಅನ್ನೋದು. ಹಾಗಾಗಿ ಆದರೆ ಇದೊಂದು ಇಲಾಖೆಯ ನಿಯಮ, ಅನಿವಾರ್ಯತೆ ಇದೆ, ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಸಬ್ಜೆಕ್ಟ್. ಹಾಗಾಗಿ ಈಗ ಅನೇಕ ವಿದ್ಯಾರ್ಥಿಗಳನ್ನು ಈ ಸುಳ್ಯದಲ್ಲಿ ಬೆಳೆಸಿದ್ದೀರಿ. ನಾಡಿನ ಅತ್ಯಂತ ಆ ಶಿಷ್ಯ ವರ್ಗ ನಿಮ್ಮನ್ನು ಅಭಿಮಾನದ ಕೊಂಡಾಡ್ತಾ ಇದೆ. ಮೊದಲನೇ ಜಾತಕದ ನಿದರ್ಶನಗಳು ನೋಡಿದ್ರೆ ಅಥವಾ ಗುರುನಾನಕರ ಗುರುನಾನಕ ಬಗ್ಗೆ ಒಂದು ನಿದರ್ಶನ ಕೊಡುವುದಾದರೆ ಲಕ್ಷ್ಮಿ ಮತ್ತು ಸರಸ್ವತಿಗೆ ಬಹಳ ವ್ಯತ್ಯಾಸ ಇದೆ. ಸರಸ್ವತಿ ಜನ್ಮ ಜನ್ಮಾಂತರಕ್ಕೂ ಸಹ ವರ್ಗಾವಣೆ ಅಥವಾ ಹೋಗುವುದು, ಲಕ್ಷ್ಮಿ ಆಗಲ್ಲ ಅನ್ನುವುದು ಒಂದು ನಿದರ್ಶನ. ಗುರುನಾನಕರು ಒಂದು ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ತನ್ನ ಮನೆಯಲ್ಲಿ ಬಾವುಟವನ್ನು ತುಂಬ ಹಾಕಿದ್ದ. ಒಂದೊಂದು ಬಾವುಟ ಒಂದು ಸಂಕೇತ, ಒಂದೊಂದು ಬಾವುಟದ ಸಂಖ್ಯೆ 1 ಲಕ್ಷ. ಹಾಗೆ ಸಾವಿರಾರು ಬಾವುಟವನ್ನು ನಮ್ಮ ಮನೆಯಲ್ಲಿ ನಡೆಸಾಕಿದ್ದ. ಯಾಕೆ ಅಂತ ಕೇಳಿದಾಗ ಒಂದೊಂದು ಅಗರ್ಭ ಶ್ರೀಮಂತಿಕೆ ಪ್ರದರ್ಶನ ಮಾಡಲಿಕ್ಕೆ ಅದೊಂದು ಬಾವುಟ. ಅವಾಗ ಒಬ್ಬರು ಬಂದು ಹೇಳ್ತಾರೆ, ಗುರುಗಳೇ ಅವರು ದೊಡ್ಡ ಶ್ರೀಮಂತರಿದ್ದಾರೆ, ಅವ್ರ ಮನೆಗೆ ಬರಬೇಕಂತ ಕೇಳಿದರೆ, ಇಲ್ಲ ಅವ್ರು ಬರೋದು ಅಂತ ಹೇಳ್ತಾರೆ. ಸದಾ ಶ್ರೀಮಂತರು ಬಂದು ನೀವು ನಮ್ಮ ಮನೆಗೆ ಬರಬೇಕು, ಯಾರು ಬಂದು ನಮ್ಮ ಮನೆಗೆ ಬಂದು ಹೋಗ್ತಾರೆ, ನೀವು ಬರಬೇಕಾಗುತ್ತೆ ಅಂತೇಳಿ ಗುರುನಾನಕರನ್ನ ಕೇಳಿದೆ. ಗುರುನಾನಕರು ಹೇಳ್ತಾರೆ, ಆಯಿತು ಸರಿ ನಾನು ಬರ್ತೇನೆ, ಆದರೆ ನನ್ನೊಂದು ಕಂಡೀಷನ್ ಏನಂದರೆ ನಾನು ನಿಮಗೆ ಒಂದು ಚಿನ್ನದ ಸೂಜಿಯನ್ನು ಕೊಡ್ತೇನೆ. ಆ ಸೂಜಿಯನ್ನು ಮುಂದಿನ ಜನ್ಮದಲ್ಲಿ ನಾನು ನಿಮಗೆ ಕೊಡಬೇಕು ಅಂತ ಹೇಳಿದಾಗ, ಅದು ಸಾಧ್ಯ ಇಲ್ಲ, ಅದೇನು ಸಾಧ್ಯ ಅಂತ ಹೇಳಿ. ಹಾಗೆ ಶ್ರೀಮಂತಿಕೆ ಅನ್ನೋದು ಇಲ್ಲೇ ಉಳಿತೆ, ನಿನ್ನ ಸಂಸ್ಕಾರ, ನಿನ್ನ ವಿದ್ಯೆ ಅದು ಮಾತ್ರ ಶಾಶ್ವತವಾಗಿರುತ್ತೆ ಅನ್ನುವ ಪರಿಜ್ಞಾನವನ್ನು ಹೇಳಿದಾಗ ಅವರು ಸಹ ಪಶ್ಚಾತ್ತಾಪ ಪಡ್ತಾರೆ. ಹಾಗೆ ಅನೇಕ ಶಿಷ್ಯವರ್ಗಗಳು ಚಂದ್ರಗುತ್ತವರು ಇಲ್ಲಿ ಬೆಳೆಸಿದ್ದಾರೆ. ಅವರು ಕೊಟ್ಟ ವಿದ್ಯೆ ಶಾಶ್ವತವಾಗಿ ಉಳಿತೆ, ಸಂಪತ್ತಾಗಿ ಉಳಿತೆ. ಅವರ ವ್ಯಕ್ತಿತ್ವ ಬಹಳ ಅದ್ಭುತವಾಗಿದೆ. ಮತ್ತು ಈ ಶಾಲೆಗೆ ಅನೇಕ ನಮ್ಮ ಪೇರಾನವರು ಹೇಳಿದ್ರು, BRC ಕೋರ್ಡಿನೇಟರ್ ಇದ್ದಾಗ ಅವರಿದ್ದಾಗ ಅವ್ರ ಜೊತೆಗೆ BRP ಆಗಿದ್ರು. ಮತ್ತು ನಂತರ ಸಹ 8 ವರ್ಷ BRP ಆಗಿ, ನೆಕ್ಸ್ಟ್ BRP ಆಗಿ ಸಾಕಷ್ಟು ಸೇವೆಯನ್ನು ಅಂದರೆ ನಮ್ಮ ಇಲಾಖೆಯು ಸಹ ಶಾಲೆ ಅಷ್ಟೇ ಅಲ್ಲ, ಬೇರೆ ಕಡೆ ಸಹ ಅದನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಇಂಥ ಒಬ್ಬ ಶಿಕ್ಷಕಿಯನ್ನು ನಾವು ಬೀಳ್ಕೊಡ್ಬೇಕಾದಾಗೆ ಬೇಸರ ಆಗುತ್ತೆ. ಅವರ ಸೇವೆಗೆ ಅಷ್ಟೇ ಹೆಮ್ಮೆ ಅನಿಸುತ್ತೆ. ನಿಮ್ಮ ಸೇವೆ, ನೀವು ಪಾದಕ ಹೆಜ್ಜೆ ಈ ಸಂಸ್ಥೆಯಲ್ಲಿ ಒಂದು ಪವಿತ್ರ ಪಾದದ ಹೆಜ್ಜೆಯಾಗಿ ಸರಸ್ವತಿಯ ದಿವ್ಯ ಜ್ಞಾನದ ಒಂದು ಹೆಜ್ಜೆಯಾಗಿ ಬೆಳೆಯಲಿ. ಆ ಮೂಲಕ ಮುಂಬರುವ ಪೀಳಿಗೆಗೆ ವಿಶೇಷವಾದ ಒಂದು ಪ್ರಭೆ ಹೊರಡಲಿ ಅಂತ ಹೇಳ್ತಾ, ನಿಮಗೆ ನಿವೃತ್ತಿ ಜೀವನ ಹೇಳಿದಾಗೆ ನೀವು ನಿವೃತ್ತರಾಗಿರ್ಬೋದು ಅಥವಾ ರಿಟೈರ್ಡ್ ಆಗಿರ್ಬೋದು, ಮತ್ತು ನಾವು ಟೈರ್ಡ್ ಆಗಿಲ್ಲ. ನಿಮ್ಮ ಜೀವನ ಸುಖ, ಸಂತೋಷ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ನಿಮಗಾಗಲಿ. ಎಲ್ಲರೂ ಕೂಡ ನನ್ನ ಅಕ್ಕನ ಪ್ರೀತಿಯ ಅಭಿಮಾನಿ ಬಳಗ. ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೆ ತುಂಬ ಧನ್ಯವಾದಗಳು. ಒಂದು ಕಾಕತಾಳೀಯ ವಿಷಯ ಹೇಳಬೇಕು. ನನ್ನ ಬದುಕಿನ ಔದ್ಯೋಗಿಕ ಬದುಕಿನ ಮೊದಲ ದಿನ ಈ ಸಂಸ್ಥೆ, ನನ್ನ ಅಕ್ಕನ ವೃತ್ತಿ ಜೀವನದ ಕೊನೆಯ ದಿನ ಈ ಸಂಸ್ಥೆ. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆದದ್ದು ಇಲ್ಲಿ 94 ಅಲ್ಲಿ. ಕಾಕತಾಳಿ ಅಂತ ಹೇಳ್ಬೋದು, ಎಲ್ಲ ದೈವ ಇಚ್ಛೆ ಏನೇ ಇರಲಿ. ನನಗೆ ಬದುಕು ಕಟ್ಟಿಕೊಟ್ಟ ಈ ಸಂಸ್ಥೆಗೆ ನಾನು ಮಗದೊಮ್ಮೆ ಚಿರಋಣಿಯಾಗಿರ್ತೇನೆ. ಮತ್ತೊಮ್ಮೆ ಅವಕಾಶ ಕೊಟ್ಟದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು. ಆಗಿನ ಜೂನಿಯರ್ ಕಾಲೇಜಿಗೂ ಈಗಿನ ಜೂನಿಯರ್ ಕಾಲೇಜಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಸುಧಾರಣ ನೋಡುವಾಗ ನನಗೆ ಹೆದರಿಕೆ ಆಗ್ತದೆ ಸ್ವಲ್ಪ. ಅವ್ರು ಹೇಳಿದ್ರು ನಾನು ಬಹಳ ಕಾಲೇಜು ನೋಡಿದವನು, ಎದ್ದು ಬಿದ್ದವನು ಅಂತ. ಅದಲ್ಲ ಸುಧಾರಣ, ಎದ್ದು ಬಿದ್ದವನು
ಬೀಳದೇ ಇರುವವನಿಗೆ ಹೆಚ್ಚು ಶಕ್ತಿಶಾಲಿ ಅಂತೆ. ಅಷ್ಟು ಶಕ್ತಿಶಾಲಿಗಳು ಕಾರಣ. ಪ್ರಕಾಶ್ ಸರ್ ಬಗ್ಗೆ ಹೇಳುವ ಹಾಗೆ ಇಲ್ಲ, ಸೂರ್ಯರಷ್ಟು ಪ್ರಕಾಶ್ ಅವರದು. ಅವರ ಒಂದು ಚಿಂತನೆ ಅಲ್ಲದಿದ್ದರೆ ಈ ಕಾರ್ಯಕ್ರಮ ಹೀಗೆ ಮುಡಿಯಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಯಾರು ದೂರಾಲೋಚನೆ ಉಳ್ಳವರು, ಯಾರು ಶ್ರೇಷ್ಠ ಚಿಂತನೆ ಉಳ್ಳವರು, ಅವರು ಯಾವತ್ತೂ ಏಕಾಂಗಿಯಾಗಿರಲು ಸಾಧ್ಯವಿಲ್ಲ. ಯಾಕಂದ್ರೆ ಅವರ ಆ ಉನ್ನತ ಆಲೋಚನೆಗಳೇ ಅವರಿಗೆ ಸಾಂಗತ್ಯದ ಶಕ್ತಿಯನ್ನು ತುಂಬುತ್ತದೆ ಅಂತ. ಹಾಗಾಗಿ ಪ್ರಕಾಶ್ ಅವರಿಗೆ ಮತ್ತು ಅವರ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶೀತಲ ಮೇಡಮ್ ಬಂದಿದ್ದೀರಿ, ಉರಿ ಬಿಸಿಲಿ ಬಂದು ಮನೆಗೆಲ್ಲ ಒಂದು ಶೀತಲ ವಾತಾವರಣ ಕೊಟ್ಟಿದ್ದೀರಿ, ನಮಗೂ ಕೂಡ ಧನ್ಯವಾದಗಳು. ಸರ್ ಕೂಡ ಹೇಳಿದ್ರೆ, ಬೇರೆ ಸರ್ ಕೂಡ ಹೇಳಿದ್ರು, ನಾನು ಯಾವಾಗ ಅಕ್ಕನಿಗೆ ಫೋನ್ ಮಾಡಿದ್ರು, ಫೋನ್ ಇಡ್ಲಿಕ್ಕೆ ಮೊದಲು ಪೇರಾಲ್ ಸರ್ ಮತ್ತು ಮುಗಿತಾ ಸರ್ ಹೆಸರುಗಳನ್ನು ಹೇಳಿದಳು, ಫೋನ್ ಇಡುವುದಿಲ್ಲ. ಆಲೋಚನೆ ಮಾಡಿ, ಹಾಗಾದ್ರೆ ಅವಳ 2 ಬಲಗೈ ಬಂಟರು ಅಂತ ಹೇಳ್ಬೋದು. ಭಾವ ಇದ್ದಾರೆ, ಬೈಬೇಡಿ ಭಾವ ಜಾಸ್ತಿ ಮಾತಾಡಿದೆ ಅಂತ. ಅವರು 140 ಕೋಟಿ ಯೋಧರಲ್ಲಿ 140 ಕೋಟಿ ಏನು ಪ್ರಜೆಗಳನ್ನು ಅವರು ಕಾಯ್ದವರು. ಆ ಪ್ರಜೆಗಳಿಗೆ ಬುದ್ಧಿಯನ್ನು ಜ್ಞಾನಾಮೃತವನ್ನು ನೀಡಿದವರು ನಮ್ಮ ಅಕ್ಕ. ಹಾಗೆ ಅವರಿಬ್ಬರಿಗೆ ಒಟ್ಟಿಗೆ ನಾನು ಅಭಿನಂದನೆ ಹೇಳ್ತೇನೆ. ಪುಟಾಣಿ, ಆಶಿಕ್, ಆಶಾ ಕಾವ್ಯ, ಪ್ರೀತಿಯ, ಯೋಗಿನಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಹಾಗೆ ನನ್ನ ಫ್ಯಾಮಿಲಿ ಪರವಾಗಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲ ಇದ್ದಾರೆ. ನಮ್ಮ ಸಂಸಾರದ ಬಂಧು ಬಳಗ, ಆತ್ಮೀಯರು, ಹಿತೈಷಿಗಳು, ದೊಡ್ಡಣ್ಣ, ಅತ್ತಿಗೆ, ನನ್ನ ಹಸ್ಬೆಂಡ್ ಇದ್ದಾರೆ, ಮಗ, ಎಲ್ಲರ ಪರವಾಗಿ ನನ್ನ ಕೊಡಪಾಲ ಕುಟುಂಬದ ಸರ್ವ ಸದಸ್ಯರ ಪರವಾಗಿ ನನ್ನ ಅಕ್ಕನಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ಶುಭಾಶಯಗಳು. ಕೊನೆಯದಾಗಿ ಚೆನ್ನವೀರ ಕಣಿವೆಯರೊಂದು ಮಾತನ್ನು ಉಲ್ಲೇಖಿಸ್ತಾ ಮಾತಿಗೆ ವಿರಾಮವಿಯುತ್ತೇನೆ. ಛಲದಲ್ಲಿ ದುರ್ಯೋಧನನಂತೆ, ಸ್ಥೈರ್ಯ ಸಾಹಸಗಳಲ್ಲಿ ಅರ್ಜುನನಂತೆ, ದಾನ ಧೀರೋದಾತ್ತತೆಯಲ್ಲಿ ಕರ್ಣನಂತೆ, ಕ್ಷಮಾಗುಣದಲ್ಲಿ ದರಿದ್ರಿಯಾಗಿ, ಜೀವನಾನುಭವದಲ್ಲಿ ಸಾಗರದಂತೆ, ತಾನುರಿದು ಜಗಕ್ಕೆ ಬೆಳಕ ನೀಯುವ ಜಗಜ್ಯೋತಿ ನೀವಾಗಿ ನಿಮ್ಮ ಕೀರ್ತಿ ಯಶಸ್ಸು ಮುಗಿಲಗಲ ವ್ಯಾಪಿಸಲಿ, ಜಗದಗಲ ವ್ಯಾಪಿಸಲಿ. ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ತುಂಬು ಹೃದಯದ ಅಭಿನಂದನೆಗಳು. ಮುಖ್ಯ ಶಿಕ್ಷಕರಾಗಿ ಬಂದ ನಂತರ ಏನ್ ಕೆಲಸ, ತುಂಬಾ ಜೂನಿಯರ್ಸ್, ಅವ್ರಿಗಿಂತ ತುಂಬಾ ಜೂನಿಯರ್ಸ್ ನಾವು. ಅವರಿಂದ ಜಾಸ್ತಿ ಕಲಿತದ್ದು ನಮ್ಮ ಹೆಣ್ಮೂರು ಪ್ರೌಢಶಾಲೆಗೆ ಉಷಾ ಮೇಡಮ್ ಇದ್ದಾಗ ನೋಡಿರ್ಬೋದು. ಇರುವಂತ ಎಲ್ಲ ಕಡತಗಳು ಚಂದ್ರಮತಿ ಮೇಡಮ್ನ ಆರಂಭದ ಹಂತದಲ್ಲೇ ಬರ್ಕೊಂಡ ಹ್ಯಾಂಡ್ ರೈಟಿಂಗ್ ಈಗಲೂ ಇದೆ ನಮಗೆ. ಅಷ್ಟು ಕಡತಗಳು, ಅಷ್ಟು ಪರ್ಫೆಕ್ಷನ್ ಅನ್ನು ಮಾಡಿಕೊಂಡು ಬಂದದಕ್ಕೆ ನನಗೆ ನಂತರದ ಕಾಲದಲ್ಲಿ ಜಾಸ್ತಿ ನನಗೆ ಈಸಿಯಾಗಿ ಕೆಲಸ ಮಾಡಲಿಕ್ಕೆ ಬಂತು. ಒಳ್ಳೆ ಕೊಲೀಗಿಂತ ಜಾಸ್ತಿ ಒಳ್ಳೆ ಫ್ರೆಂಡ್, ಒಂದು ನೇಬರ್ ಕೂಡ ಹೌದು, ಮನೆ ಹತ್ರನೇ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್ ಕೂಡ. ಅದಕ್ಕಿಂತ ಜಾಸ್ತಿ ತುಂಬ ನಾವು ಕ್ಲೋಸ್ ಆಗಿದ್ದೀವಿ, ತುಂಬ ಫ್ರೆಂಡ್ಶಿಪ್ ಇದೆ ನಮ್ಮಲ್ಲಿ. ತುಂಬ ನಾನು ನೋಡಿದ್ದೇನೆಂದರೆ ಅವ್ರಿಗೆ ತುಂಬ ಛಲ ಜಾಸ್ತಿ. ಯಾವುದೇ ಚಾಲೆಂಜಸ್ ಇರಲಿ ಅವರು ತುಂಬ ಅದನ್ನು ಭಾರಿ ಚೆನ್ನಾಗಿ ಅದನ್ನು ಎದುರಿಸ್ತಾರೆ, ಅದನ್ನು ಫೇಸ್ ಮಾಡ್ತಾರೆ. ಅಷ್ಟು ಬೇಗ ಅವ್ರು ಸೋಲನ್ನು ಒಪ್ಕೊಳ್ಳೋದು ಯಾವುದೇ ಆಗಲಿ. ತುಂಬ ಇದರಲ್ಲಿ ನನಗೆ ತುಂಬ ಯಾವಾಗ ನೆನಪಾಗುತ್ತೆ ಅವರು ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ. ಹೊಸ ಕಾರನ್ನು ಆಶಿಕ್ 2 ಸರ್ತಿ ತಗೊಂಡು ಬಂದ ನಮ್ಮ ಹಳೆ ಹೆಣ್ಮೂರು ಪ್ರೈಮರಿ ಸ್ಕೂಲಲ್ಲಿ ಒಂದು ಸ್ಕೂಲ್ ಇದ್ದಾರೆ. ನಂತರ 2 ದಿನ ಬಿಟ್ಟ ನಂತರ ಇವ್ರು ತಗೊಂಡು ಬರ್ತಿದ್ದಾರೆ ಗಾಡಿ ಒಬ್ಬರೇ. ಇವ್ರು ಡ್ರೈವರು, ನಾನು ಇವ್ರಿಗೆ ಕಂಡಕ್ಟ್ರು. ಇಲ್ಲಕ್ಕೆ ಹೋಗೋದು ಸಿಂಗಲ್ ರೋಡ್ ಆಗಿತ್ತಲ್ಲ, ಬೆಳ್ಳಾರೆ ರೋಡ್. ಎಷ್ಟೋ ಕಡೆ ನಮಗೆ ದಾಟಿದೆ, ಕ್ರಾಸ್ ಮಾಡೋಕ್ಕೆ ಗೊತ್ತಿಲ್ಲ ಹೇಗೆ ಸೈಡ್ ಕೊಡೋದು ಅಂತ. ಎಷ್ಟೋ ಕಡೆ ನಾನು ಹೇಳಿದ್ದು ಆ ಕಡೆ ಡ್ರೈವರಿಗೆ ಸ್ವಲ್ಪ ನೀವೇ ಆ ಕಡೆ ಹೋಗಿ ಅಂತ ಹೇಳಿ ಬಂದದ್ದು. ಅಷ್ಟು ಚಂದ. ಈಗ ನೋಡಿದವರು ಅಷ್ಟು ಎಕ್ಸ್ಪರ್ಟ್. ಪೇರಾಲ್ ಸರ್ ಅವರ ಮನೆಯಲ್ಲಿ ಭೂತಕೊಲದ ಡೌನಲ್ಲಿ ಅವ್ರು ಇರಿಸಿದ ಪರಿಯನ್ನು ನೋಡಿದ್ದೀನಿ, ಅಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ. ಟಚ್ ವುಡ್ ಮೇಡಮ್, ಟಚ್ ವುಡ್. ನಿಮ್ಮ ಅದಂತಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದವರು, ಸಾಹಿತ್ಯಕ್ಕೆ ಹೋದ್ರು ಅಲ್ಲಿದ್ದಾರೆ. ನಮ್ಮ ಕ್ಲಾಸ್ ಮೇಂಟೆನೆನ್ಸ್ ಇರ್ಬೋದು, ಮಕ್ಕಳನ್ನೊಂದು ಶಿಸ್ತು ತರೋದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆ್ಯಂಡ್ ಸ್ಟರ್ನ್ ಅಂದರೆ, ಒಂದು ಶಾಲೆಯಲ್ಲಿ ಪಿ ಟೀಚರ್ಸ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತಿದ್ರು ಕೂಡ ಅತ್ಯಂತ ಸ್ಟ್ರಿಕ್ಟ್ ಆಗಿದ್ದವರು ನಮ್ಮ ಹೆಣ್ಮೂರಲ್ಲಿ ನಮ್ಮ ಚಂದ್ರಮತಿ ಮೇಡಮ್. ಅಷ್ಟು ಚೆನ್ನಾಗಿ ಅವ್ರ ಮಕ್ಕಳನ್ನ ಡಿಸಿಪ್ಲೀನ್ಡ್ ಆಗಿ, ಮೋಸ್ಟ್ಲಿ ಸರ್ ಅವರು ಮಿಲಿಟರಿ ಇರೋ ಕಾರಣ ಅದು ಕೂಡ ಅವರಿಗೆ ಸೈಡಿಂದ ಬಂದಿರಬೇಕು ಆ ನೇಚರ್. ಬಟ್ ಅವರು ಬೆಳೆದದ್ದೇ ಹಾಗೆ ಇರ್ಬೋದು. ಬಿಕಾಸ್ ಅವ್ರು ನಾನು ತುಂಬ ಕೇಳ್ಪಟ್ಟಿದ್ದೆ, ಅವ್ರು BRP ಆಗಿದ್ದಾಗಲ್ಲ, ನಂತರ ಟೈಮಲ್ಲಿ ಕೂಡ BRP ಆಗಿ, ನಾನು BRP ಬಂದಾಗಲೂ ನೋಡಿದ್ದೀನಿ.
ಚಂದ್ರಮತಿ ಮೇಡಮ್ ಒಂದು ಶಾಲೆಗೆ ಒಂದು ವಿಸಿಟ್ ಕೊಡ್ತಾರಂತಾದ್ರೆ ಹೇಗೆ ಒಂದು ಶಾಲೆ ಎಲರ್ಟ್ ಆಗ್ತದೆ ಅಂತೇಳಿ ಒಂದು ವಿಸಿಟ್ ಬುಕ್ ನೋಡ್ಬೋದು. ಒಂದು 2 ಪೇಜ್ ಬರೆದಿದ್ರೆ ಒಂದು ಚಂದ್ರಮತಿ ಮೇಡಮ್, ನೆಕ್ಸ್ಟ್ ಈಗ ಬರೀತಿರೋದು ನಮ್ಮ ಡೈರೆಕ್ಟರ್ ತ್ರಿವೇಣಿ ಮೇಡಮ್, ನೀವಿಬ್ಬರೇ ಹಾಗೆ ಬರೀತಿರುವಂಥದ್ದು. ಬಾಕಿ ಎಲ್ಲ ಜಸ್ಟ್ ವಿಸಿಟ್ ಬಂದು ಹೋಯ್ತು, ಮೊಟ್ಟೆ ಕೊಟ್ಟ ಚಿಕ್ಕಿ ಕೊಟ್ಟ ಅಂತ ಅಷ್ಟೇ ಬರೆದು ಹೋಗ್ತಾರೆ. ಇವರು ಕೂಲಂಕುಷವಾಗಿ ಪ್ರತಿಯೊಂದು ಪಾಯಿಂಟನ್ನು, ಪ್ರತಿ ಕ್ಲಾಸ್ ಸೆಂಟೆನ್ಸನ್ನು ಕೊಡೋರು, ಟೀಚರ್ನ ಪೂರ್ತಿ ಜಾತಕವನ್ನು ಅವ್ರು ಬರೀತಾರೆ. ಅಂದರೆ ಅದು ನಮ್ಮ ಇಂಪ್ರೂವ್ಮೆಂಟಿಗೆ, ಅಪ್ಗ್ರೇಡೇಷನ್ಗೆ ಅಷ್ಟು ಚೆನ್ನಾಗಿ ಅವರು ಅಬ್ಸರ್ವ್ ಮಾಡ್ತಾರೆ. ಕೀನ್ ಅಬ್ಸರ್ವೇಷನ್ ಅವರಲ್ಲಿದೆ. ಇನ್ನು ಅವರ ಮುಂಚಿನ ಕಥೆಗಳು ಎಲ್ಲರಿಗೂ ಗೊತ್ತಿದೆ. ಅವ್ರು ಎಷ್ಟು ಕಷ್ಟಪಟ್ಟು ರಾಶಿಕನನ್ನು ಚೀಲದೆ ಕಟ್ಟಿಕೊಂಡು ಮಹಿಳಾ ಸಮಾಜಕ್ಕೆ ಹೋಗ್ತಿರೋದೆಲ್ಲ ನಾನು ಕೇಳ್ಕೊಂಡು ಬಂದಿದ್ದೇನೆ. ಬಟ್ ಸ್ಟಿಲ್ ಓವರಾಲ್ ಆಗಿ ಹೇಳಿದರೆ ತುಂಬ ಸ್ಟ್ರಾಂಗ್ ಲೇಡಿ. ನನ್ನ ತಂದೆ ಹೇಳಿದಾಗೆ ಲೇಡಿ ಟೈಗರ್ನ ರಿಟೈರ್ಮೆಂಟಿಗೆ ಹೋಗ್ತಿದ್ದೇನೆ ಅಂತ ಹೇಳಿದಾಗೆ ತುಂಬ ಛಲವಾದಿ, ತುಂಬ ಪರ್ಫೆಕ್ಷನಿಸ್ಟ್, ಅಷ್ಟೇ ಕಷ್ಟಕ್ಕೆ ಸರಿಯಾಗಿ ಅಷ್ಟೇ ಚೆನ್ನಾಗಿ ಸ್ಪಂದಿಸುವಂಥ ಒಳ್ಳೆಯ ಫ್ರೆಂಡ್. ಇವತ್ತು ಏಪ್ರಿಲ್ 30th ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ. ನಾನು ಮೊನ್ನೆ ಹೇಳಿದಾಗೆ ಇನ್ನು ಮಮತಾ ಮೇಡಮ್ ಒಂದೇ ಕನ್ನಡದ ಕಣ್ಮಣಿ ಶಾಲೆಗೆ ಉಳ್ಕೊಂಡಿದ್ದಾರೆ. ಒಬ್ಬರು ನಮ್ಮ ಒಳ್ಳೆಯ ರಿಸೋರ್ಸ್ ಪರ್ಸನ್ ಇವತ್ತು ನಮ್ಮಿಂದ ಇಲಾಖಾ ನಿಯಮದ ಪ್ರಕಾರ ನಿವೃತ್ತಿಗೊಳ್ತಿದ್ದಾರೆ. ಬಟ್ ಸ್ಟಿಲ್ ಅವರು ನೆಕ್ಸ್ಟ್ ಇನ್ನಿಂಗ್ಸ್ ಏನಿದೆ ಅಷ್ಟು ಚೆನ್ನಾಗಿ ಅವ್ರು ನಡ್ಸ್ಕೊಳ್ತಾರೆ. ಬಿಕಾಸ್ ಈಗಾಗಲೇ ಅವರು ಬೇರೆ ಬೇರೆ ಇದರಲ್ಲಿ ರೋಟರಿ ಕ್ಲಬ್ ಇರ್ಬೋದು, ಕನ್ನಡ ಸಾಹಿತ್ಯ ಆ ವೇದಿಕೆ ಇರ್ಬೋದು, ಸುವಿಚಾರ ವೇದಿಕೆ ಇರ್ಬೋದು, ಎಲ್ಲದರಲ್ಲೂ ಅವರು ಎಂಗೇಜ್ ಆಗಿದ್ದಾರೆ. ಕಮ್ಯುನಿಟಿಯಲ್ಲಿ ಕೂಡ ಅವರು ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ. ನಮ್ಮ ಒಳ್ಳೆಯ ಫ್ರೆಂಡ್ ನನ್ನ ರಿಟೈರ್ಡ್ ಆಗುವ ಸಂದರ್ಭದಲ್ಲಿ ಮೇಡಮ್ ನಿಮಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವರೆಲ್ಲ, ನಿಮ್ಮ ಸಹಕಾರ ಎಲ್ಲವೂ ನಮಗೆ ಬೇಕೇ ಬೇಕು ಅಂತ ಜೊತೆಗೆ ಚೆನ್ನಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀರ, ಅದು ಹಾಗೆ ಕಂಟಿನ್ಯೂ ಆಗಿ. ಚಂದ್ರಮತಿ ಮೇಡಮ್ ಅವರ ಬೀಳ್ಕೊಡುಗೆ ಸಮಾರಂಭ ನಿಜವಾಗಿಯೂ ಅವರ ಬಗ್ಗೆ ಅತ್ಯಂತ ಗೌರವ ನನಗಿದೆ. ಯಾಕೆಂತ ಹೇಳಿದರೆ ಒಬ್ಬ ಬಡ ಕುಟುಂಬದ ಮಹಿಳೆ, ಅವರಲ್ಲಿರುವ ಜ್ಞಾನ ಮತ್ತು ಶಿಸ್ತು, ಅದರಿಂದ ಎಷ್ಟು ಎತ್ತರ ಮಟ್ಟಕ್ಕೆ ಬೆಳಿಬೋದು ಅನ್ನುವಂಥದ್ದನ್ನು ನಾನು ಇಷ್ಟೊತ್ತು ಪ್ರತಿಯೊಬ್ಬರು ಹೇಳೋದನ್ನು ಕೇಳಿದೆ. ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. 1 ವರ್ಷದಿಂದ ನಾನು STMC ಅಧ್ಯಕ್ಷ ಆಗಿದ್ದ ಮೇಲೆ ಅವ್ರ ಬಗ್ಗೆ ಗೊತ್ತು. ಮೊದಲು ನಾನು ಕಾಂತಮಂಗಲ ಶಾಲೆಯಲ್ಲಿ STMC ಅಧ್ಯಕ್ಷ ಆಗಿರುವಾಗ ಕೆಲವೊಂದು ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೀನಿ ಮೇಡಮ್. ನನಗೇನೆ ಆಶ್ಚರ್ಯ, ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಈ ಮೇಡಮ್ ಅಂತ ಭಯ ಆಗ್ತಿತ್ತು ನನಗೆ ಒಂದ್ಸತಿ. ಆದರೆ ಈ ಶಾಲೆಗೆ ಬಂದ ಮೇಲೆ ಗೊತ್ತಾಯಿತು ಅವರು ನಿಜವಾಗ್ಲೂ ಸ್ಟ್ರಿಕ್ಟ್ ಅಲ್ಲ, ಮುಗ್ಧವಾದ ಮಗುವಿನಂಥ ಮನಸ್ಸಿನವರು ಅಂತ. ಯಾಕೆಂತ ಹೇಳಿದ್ರೆ ನಾನು ಶಾಲೆಗೆ ಬರುವಾಗ ಆಗಾಗ ಬರ್ತಾ ಇರ್ತೇನೆ. ಬರುವಾಗ ಒಂದು ಮುಖ ಕಾಣುವಾಗ ಒಂದು ಚೂರು ಕೂಡ ಅವರಿಗೆ ಗೌರವ ಅನ್ನುವಂಥದ್ದು ಇಲ್ಲ. ನಗುಮುಖದಿಂದ ನಮಸ್ಕರಿಸಿ ಮುಗುಳಕ್ಕೆ ನನ್ನನ್ನು ಬರ್ಮಾಡ್ತಾರೆ. ಅಷ್ಟು ಒಂದು ನನಗೆ ನಿಜವಾಗ್ಲೂ ಮಗುವಿನಂಥ ಮನಸ್ಸು ಅವ್ರದ್ದು ಅಂತ ಹೇಳಿಕೆ ಬಯಸ್ತೇನೆ. ಅಂದರೆ ಕೆಲವೊಂದು ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಯಾಕೆಂತ ಹೇಳಿದರೆ ನೋಡಿ, ಒಂದು ಮಹಿಳೆ ಒಂದು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದರೆ ತನ್ನ ಕುಟುಂಬವನ್ನು ಸರ್ವವನ್ನು ಅಂತ ಏಳಿಗೆಗಾಗಿ ಮತ್ತು ಉನ್ನತ ಸಮಾಜವನ್ನು ಕಟ್ಟುವಲ್ಲಿ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋಂಥದ್ದನ್ನು ಥಿಂಕ್ ಮಾಡುವಲ್ಲಿ ನಾವು ತುಂಬ ಅವರನ್ನು ನಾನು ಗೌರವಿಸ್ತೇನೆ. ಎಷ್ಟು ಒಂದು ಕರೆಕ್ಟಾಗಿರ್ತಾರೆ ಅಂತ ಹೇಳಿದರೆ ನಾನು ಬಂದಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಅವ್ರಿಗೆ ಯಾವಾಗಲೂ ಸುಸ್ತು ಅನ್ನೋದು ನಾನು ಕಾಣಲೇ ಇಲ್ಲ. ಅಮೃತ ಮಹೋತ್ಸವ ಸಮಯದಲ್ಲಿ ಅಂತೂ ಸಂಜೆ 6 ಗಂಟೆ 7 ಗಂಟೆವರೆಗೂ ಸಹ ಅವರಲ್ಲಿ ಇದ್ದದನ್ನು ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಅವರಲ್ಲಿ ತುಂಬ ನನಗೆ ಗೌರವ ಇದೆ. ಮತ್ತೆ ನಮ್ಮ ಶಾಲೆಯ ಗುರುಗಳು ಅಂತ ಹೇಳಿದರೆ ಬರೀ ಸಂಬಳಕ್ಕಾಗಿ ಕೆಲಸ ಮಾಡೋ ಗುರುಗಳಿಗೆ ಯಾರೂ ಇಲ್ಲ. ಸಂಬಳಕ್ಕಾಗಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿದರೆ ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಸಮಯ ಆಗೋ ಮೊದಲೇ ಹೊರಟೋಗ್ತಾರೆ. ಆದರೆ ನಮ್ಮಲ್ಲಿ ಅಂತ ಗುರುಗಳು ಯಾರೂ ಇಲ್ಲ. ಸಮಯ ಆಗೋ ಮೊದಲೇ ಬರ್ತಾರೆ, ಸಮಯ ಆದರೂ ಕೂಡ ಏನು ಮಾಡಬೇಕು ಈ ಶಾಲೆ ಮಕ್ಕಳಿಗಾಗಿ ನಾವು ಏನು ಮಾಡಬೇಕು, ಈ ಸಮಾಜವನ್ನು ಏಳಿಗೆಗಾಗಿ ನಾವು ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾರೆ ಹೊರತು ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮಕ್ಕಳು ಕಾಯ್ತಿರ್ತಾರೆ, ಗಂಡ ಕಾಯ್ತಿರ್ತಾರೆ, ಹೆಂಡತಿ ಕಾಯ್ತಿರ್ತಾರೆ ಅಂತ ಥಿಂಕ್ ನಮ್ಮ ಶಾಲೆಯಲ್ಲಿ ಯಾವ ಟೀಚರ್ಸಿಗೂ ಇದುವರೆಗೂ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ತಿಂಗಳಿಗೊಮ್ಮೆ ಬಂದು ಹೋಗಿ ನೋಡುವಾಗ ಮಾತ್ರ ಕಾಣೋದಲ್ಲ, ಪ್ರತಿ ದಿವಸ ನಾನು ಒಂದೊಂದು ಸತಿ ಶಾಲೆಯಲ್ಲಿ ಇರ್ತೇನೆ. ಆಗ ಪ್ರತಿಯೊಬ್ಬರು ಕೂಡ ಆಕ್ಟಿವ್ ಆಗಿರ್ತಾರೆ. ತುಂಬ ಖುಷಿ ಆಗುತ್ತೆ. ನನಗೆ ಇಂಥ ಶಾಲೆಯ ಅಧ್ಯಕ್ಷ ಆಗಿದ್ದು ನನ್ನ ಭಾಗ್ಯ ಅಂತ ಹೇಳಿ ನಾನು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಚಂದ್ರಮತಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತ ನಿಜವಾಗಿಯೂ ಒಂದು ಕುಟುಂಬದಲ್ಲಿ ಒಂದು ಮಗಳನ್ನು ಮದುವೆ ಮಾಡಿ ಕೊಡುವಾಗ ಆ ಕುಟುಂಬಕ್ಕೆ ಎಷ್ಟು ನೋವು ಆಗುತ್ತೆ ನೋಡಿ, ಅಷ್ಟು ನೋವು ಈಗ ನಮ್ಮ ಸಂಸ್ಥೆಗಾಗಿದೆ. ಹೇಗೆ ಕಳಿಸೋದು ಆ ನೋವುಗಳು ಇದ್ದೇ ಇರುತ್ತೆ. ಆದರೆ ಅನಿವಾರ್ಯ, ಸರ್ಕಾರ ಕಾನೂನುಗಳಿಗೆ ನಾವು ಇದು ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ನಿಮಗೆ ಯಾವಾಗ ಬರಬೇಕು ಅನ್ಸುತ್ತೆ ಯಾವಾಗಲೂ ಬನ್ನಿ, ಇದು ನಿಮ್ಮ ತವರು ಮನೆ ಅಂದ್ಕೊಳ್ಳಿ. ನಿಮಗೆ ಇಲ್ಲಿ ಯಾರು ಏನು ರಿಸ್ಟ್ರಿಕ್ಷನ್
ಹಾಕುವರಿಲ್ಲ. ನಿಮಗೆ ಮಕ್ಕಳೊಟ್ಟಿಗೆ ಇರಲಿ, ಟೀಚರ್ಸ್ ಒಟ್ಟಿಗೆ ಯಾವಾಗ ಬೇಕಾದರೂ ಬನ್ನಿ ಮೇಡಮ್ ಅಂತ ಹೇಳ್ತೇನೆ. ಹಾಗೆ ಗುರುವಿನ ಬಗ್ಗೆ ಅತ್ಯಂತ ಗೌರವ ನನಗೆ. ಅದರಲ್ಲಿ ಚಂದ್ರಮತಿ ಮೇಡಮ್ ಬಗ್ಗೆ ತುಂಬ ತುಂಬ ಗೌರವ ಮೇಡಮ್ ಬಗ್ಗೆ. ಹಾಗೆ ಇನ್ನೇನು ಹೇಳಲಿಕ್ಕೆ ಆಗ್ತಾ ಇಲ್ಲ, ನಿಜವಾಗ್ಲೂ ನನಗೆ ಬೇಜಾರು. ಇನ್ನೂ 10 ವರ್ಷ ಅವ್ರು ಇರಬೇಕಿತ್ತು ಈ ಶಾಲೆಯಲ್ಲಿ ಅನಿಸುತ್ತೆ. ಅವರ ಹೆಸರಲ್ಲಿದೆ ಚಂದ್ರಮತಿ ಅಂತೇಳಿ. ಚಂದ್ರ ಅಂತೇಳಿ ಒಂದು ಕಾಂತಿ, ಬೆಳಕು, ಒಂದು ಹೊಳಪು ಅಂತ ಹೇಳ್ತಾರೆ. ಅವ್ರ ಮುಖದಲ್ಲಿ ಇನ್ನೂ ಕೂಡ ಆ ಹೊಳಪು ಕುಗ್ಲಿಲ್ಲ. 60 ವರ್ಷ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಯಾರು ಕೂಡ ನಂಬೋದಿಲ್ಲ, ಅಷ್ಟು ಒಂದು ವರ್ಚಸ್ಸು ಅವ್ರ ಮುಖದಲ್ಲಿದೆ. ನನಗೆ ನಿಜವಾಗ್ಲೂ ಇನ್ನೂ 10 ವರ್ಷ ಸಂಸ್ಥೆಯಲ್ಲಿ ಅವ್ರು ಇರಬೇಕಿತ್ತು ಅಂತ ಹೇಳ್ತಾ ಏನು ಮಾಡೋದು. ಹಾಗೆ ಸಾರಿ ನನಗೆ ಕೂಡ ತುಂಬ ಬೇಜಾರಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನನಗೆ ಸೂಚಿಸಿದರು. ಕೇವಲ 8 ತಿಂಗಳ ಹಿಂದೆ ನಾನು ಚಂದ್ರಮತಿಯವರನ್ನ ಬಲ್ಲವ. ಈ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟು ಸೇರಿದಾಗ ಚಂದ್ರಮತಿಯವರ ಹೆಸರು ಖಂಡಿತವಾಗಿ ಗೊತ್ತಿಲ್ಲ. ಕೇವಲ ಇಲ್ಲಿ ಎಲ್ಲ ಶಿಕ್ಷಕರು ನಮ್ಮೊಂದಿಗೆ ಆ ಒಂದು ಕೆಲಸದಲ್ಲಿ ಬೆರೆತುಕೊಂಡು ಸಾಕ್ತಾ ಇರುವಾಗ ಅಧ್ಯಕ್ಷತೆಯನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸ್ವರ್ಣ ಪ್ರಶ್ನೆ ಬರ್ತದೆ. ಆ ಸ್ವರ್ಣ ಪ್ರಶ್ನೆ ಯಾರಾದ್ರೂ ಮಕ್ಕಳ ಹತ್ರ ಇರುವ ಕ್ರಮ ಇದೆ, ಅಂದ್ರೆ ಅವ್ರಿಗೆ ಯಾರು ಗೊತ್ತಿರಬಾರ್ದು ಅಲ್ಲಿ. ಹಾಗಾಗಿ ಚಂದ್ರಮತಿಯವರ ಬಗ್ಗೆ ಅವರ ಪೂರ್ವಾಶ್ರಮ ಇರ್ಬೋದು, ಯಾವುದೇ ವಿಷಯವನ್ನ ತಿಳಿಯದಂತ ಒಂದು ವ್ಯಕ್ತಿಗೆ ಇವತ್ತು ಅಧ್ಯಕ್ಷತೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸಂತೋಷದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಯಾಕಂತಂದ್ರೆ ಅವರ ಬಗ್ಗೆ ಯಾವುದೇ ಪೂರ್ವಾಗ್ರಹದ ಆಗಲಿ ಅವರ ಹಿಂದೆ ಏನೂ ತಿಳಿಯದಂತ ವ್ಯಕ್ತಿ ನಾನು. ಕೇವಲ 8 ತಿಂಗಳ ಹಿಂದೆ ಈ ಒಂದು ದೊಡ್ಡ ಒಂದು ಈ ಅಮೃತ ಮಹೋತ್ಸವದ ಈ ಒಂದು ಸಮಾರಂಭಕ್ಕೆ ನಾವೆಲ್ಲ ಒಟ್ಟು ಸೇರಿದಾಗ ಮಾತ್ರ ಅವರು ನನಗೆ ಪರಿಚಯ ಬಿಟ್ಟರೆ ಬೇರೆ ಯಾವ ಪರಿಚಯ ಇಲ್ಲ. ಹಾಗಾಗಿ ನಾವು ಏನಿದ್ರು ಕೂಡ ಒಂದು ವ್ಯಕ್ತಿಯ ಒಂದು ಸಂಪರ್ಕಕ್ಕೆ ನಾವು ಬರುವಾಗ ನಮ್ದೆಲ್ಲ ವ್ಯಾಪಾರಿ ಬುದ್ಧಿ. ಒಬ್ಬರು ಮಾತಾಡಿದ ಕೂಡಲೇ ನಾವು ಕಂಡುಹಿಡಿತೇವೆ ಅವರು ಜೋರ ಪಾಪವ, ಅವರು ಯಾವ ರೀತಿ ಇದ್ದಾರೆ ಅಂತ ಹೇಳುದು ನಮಗೆ ವ್ಯಾಪಾರಿಗಳಿಗೆ ಬಂದಂತ ಒಂದು ಬುದ್ಧಿ ಅದು. ನಮ್ಗೆ ಅದನ್ನು ಅವರ ಹತ್ರ ತಿಳಿದು ಇನ್ನೊಬ್ಬರ ಹತ್ರ ತಿಳಿಬೇಕಾದ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಅವರ ವ್ಯಕ್ತಿತ್ವ ಏನು, ಅವರು ಯಾವ ರೀತಿಯ ವ್ಯಕ್ತಿ ಎಲ್ಲವೂ ಕೂಡ ನಾವು ತಿಳಿದುಕೊಳ್ತೇವೆ. ಹಾಗಾಗಿ ಸ್ವಾಭಾವಿಕವಾಗಿ ನಮ್ಮ ಆ ಬದುಕಿನ ಅಥವಾ ಸೇವೆಯ ನಡಿಗೆಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿಕೊಂಡು ಈಗಾಗಲೇ ಹೇಳಿದ್ರವರು, ನಾನು ಕೂಡ ಸೂಕ್ಷ್ಮವಾಗಿ ಗುರುತಿಸಿಕೊಳ್ತಾ ಇದ್ದೆ. ಯಾಕಂತಂದ್ರೆ ಯಾರಿಂದ ಎಷ್ಟು ಸೇವೆ ಸಿಗಬಹುದು, ಯಾರು ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮೊಳಗೆ ಸಹಕಾರವನ್ನು ಕೊಡ್ಲಿಕ್ಕೆ ಬರ್ತಾರಂತ ಹೇಳಿದ್ರೆ ನಾವು ಕೂಡ ಒಂದಷ್ಟು ಈ ಶಿಕ್ಷಕರ ದೊಡ್ಡ ಒಂದು ತಂಡ ಇತ್ತು. ಯಾರ್ಯಾರು ನಮ್ಮೊಟ್ಟಿಗೆ ಸಹಕರಿಸ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ಚಂದ್ರಮತಿಯವರು ಬಹುಶಃ ಅವರು 7 ಗಂಟೆ ಅಂತ ಹೇಳಿದ್ರು. ಒಂದು ದಿವಸ 10 ಗಂಟೆಗೆ ಇರುವಾಗ ನಾನು ಕೇಳಿದೆ, ಮೇಡಮ್ ನೀವು ಮನೆಗೆ ಹೊರಟ್ರ ಅಂತ. ಇಲ್ಲ ನಾನು ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ 7 ಗಂಟೆ 8 ಗಂಟೆ ಅಲ್ಲ, 10 ಗಂಟೆ 11 ಗಂಟೆ 12 ಗಂಟೆವರೆಗೆ, ಅಂದ್ರೆ ಕೊನೆಗೆ ನಾವೇ ಹೋಗ್ತಾ ಇದ್ದದ್ದು. ಯಾಕಂದ್ರೆ ನಾವೆಲ್ಲ ನಿಶಾಚರ ವಂಶದವರು, ನಾನು ಸುಧಾಕರ್ ಎಲ್ಲ 12-1 ಗಂಟೆವರೆಗೆ ಇದ್ರು ಕೂಡ ಈಗೆಲ್ಲರ ಕೆಲಸಗಳನ್ನು ಮುಗಿಸಿಕೊಂಡು ಹೋದಂತ ವ್ಯಕ್ತಿ. ಹಾಗಾಗಿ ಈ ಒಂದು ಶಿಕ್ಷಕ ಇಡೀ ತಂಡ ಇವತ್ತು ಚಂದ್ರಮತಿಯವರ ಒಂದು ಹೆಸರಿನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕಲಿಯತಕ್ಕ ಸೇವೆ ನೀಡತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾನು ಒಂದರಿಂದ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿಯ ಒಂದು ಸೇವೆ ಅಲ್ಲ. ಯಾಕಂತ ಹೇಳಿದ್ರೆ ನನ್ನ ತಾಯಿ ಕೂಡ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿದವರು. ಇವತ್ತು ಅವರಿಗೆ ಆ ಸನ್ಮಾನವನ್ನ ಕೊಡುವಂತ ಒಂದು ಸಂದರ್ಭದಲ್ಲಿ ನನ್ನ ಕಣ್ಣಿಂದ 2 ಹನಿ ನೀರು ಬಿತ್ತು. ಯಾಕಂತ ಹೇಳಿದ್ರೆ ಆ ತಾಯಿಯ ಚಿತ್ರ ಅವರ ಮುಖದಲ್ಲಿ, ಚಂದ್ರಮತಿಯವರ ಚಿತ್ರ ಕಾಣಲಿಲ್ಲ, ನನ್ನ ತಾಯಿಯ ಅಲ್ಲಿ ಕೂತಿದ್ದಾರೆ, ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ನನ್ನ ಚಿತ್ರ ಅಲ್ಲಿ ಬಿದ್ದು ಒಂದಷ್ಟು ಹೊತ್ತು ನನಗೆ ಗದ್ಗದರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಒಂದು ವ್ಯಕ್ತಿಗೆ ಕೊಟ್ಟಂತ ಸನ್ಮಾನ ಅಲ್ಲ, ಇಡೀ ಆ ಶಿಕ್ಷಕ ವೃತ್ತಿಗೆ ಕೊಟ್ಟಂತ ಒಂದು ಸನ್ಮಾನ ಅದು. ಒಂದು ಶಿಕ್ಷಕರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಒಂದು ಮಗುವನ್ನ ಮನೆಯಲ್ಲಿ ಸಹಿಸಿಕೊಳ್ಳೋದು ಕಷ್ಟ, ಅಂಥದ್ರಲ್ಲಿ ಆ ಶಿಕ್ಷಕ ವೃತ್ತಿ ಇಡೀ ಆ ಕ್ಲಾಸ್ ರೂಮ್ನಲ್ಲಿ ಅಷ್ಟು ಮಕ್ಕಳನ್ನು ತನ್ನ ಮಕ್ಕಳಾಗೆ ನಾಳೆ ದೇಶದಲ್ಲಿ, ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಒಂದು ಉನ್ನತ ವ್ಯಕ್ತಿಯಾಗಿ ನನ್ನ ಆ ಒಂದು ವಿದ್ಯಾರ್ಥಿ ಬೆಳಿಬೇಕು, ಅವನನ್ನು ನಾನು ತಯಾರು ಮಾಡಬೇಕು, ಅವನಲ್ಲಿ ಏನೇನು ಗುಣಗಳು ಅಡಗಿದೆ ಅದನ್ನು ನಾನು ಹೊರಗೆ ತರಬೇಕು, ಅವನು ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕು. ನಮಗೆ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಎಷ್ಟಾದರೂ ಮುದ್ದೆ ನಾವು ಹೊಡಿಲಿಕ್ಕೆ ಬೈಲಿಕ್ಕೆ ಹೋಗುದಿಲ್ಲ, ಆದರೆ ಶಿಕ್ಷಕ ವೃತ್ತಿಯಲ್ಲಿದ್ದವರಿಗೆ ಒಂದು ಜವಾಬ್ದಾರಿ ಇರ್ತದೆ. ಆ ಮಗು ನಾಳೆ ಕೆಟ್ಟ ದಾರಿಯಲ್ಲಿ ಹೋಗಬಾರದು, ತಪ್ಪಿ ನಡಿಬಾರದು ಅಂತ ಹೇಳುವ ರೀತಿಯಲ್ಲಿ ಎಲ್ಲ ಶಿಕ್ಷಕರು ಆ ಮಕ್ಕಳನ್ನ ತೀಡಿ ಸಮಾಜದಲ್ಲಿ ಇವತ್ತು ನಿಮ್ಮ ಮುಂದೆ ಈ
ಈ ಒಂದು ಎರಡು ಮಾತನ್ನು ಆಡಬೇಕು ಅಂತ ಹೇಳಿದ್ರು ಅದಕ್ಕೂ ಕಾರಣ ಶಿಕ್ಷಕರೇ. ಅವರು ನಮ್ಮನ್ನು ಬೆಳೆಸಿ ಈ ಹಂತಕ್ಕೆ ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ಸನ್ಮಾನವನ್ನು ಕೊಟ್ಟಿದ್ದೀರಿ ಮೇಡಮ್, ನಿಮಗೆ ನಾವೆಲ್ಲರೂ ಸೇರಿ ಸನ್ಮಾನಿಸಿದ್ದೇವೆ. ಇದು ಒಂದು ಸಣ್ಣ ಒಂದು ಏನ್ ಹೇಳ್ತೇವೆ ಸಾಸಿವೆ ಕಾಳಿನಷ್ಟು ಕೊಟ್ಟಂತ ಒಂದು ವ್ಯಕ್ತಿ. ಇದು ಒಂದು ಸನ್ಮಾನ. ಇದು ನಿಮ್ಮಲ್ಲಿ ಎಷ್ಟೋ ಇನ್ನೂ ಪ್ರತಿಭೆಗಳು ಒಳಗಿರ್ಬೋದು, ಅದು ಹೊರಗೆ ಬರಲಿಕ್ಕೆ ನಿಮ್ಮ ಈ ಒಂದು ವೃತ್ತಿ ಬಿಟ್ಟಿರ್ಲಿಕ್ಕಿಲ್ಲ. ಹಾಗಾಗಿ ಇನ್ನು ಮುಂದೆ ನಿಮ್ಮಲ್ಲಿ ಒಬ್ಬರು ಕವಿ ಇರ್ಬೋದು, ನಿಮ್ಮಲ್ಲಿ ಒಂದು ಗಾಯಕಿ ಇರ್ಬೋದು, ನಿಮ್ಮಲ್ಲಿ ಒಂದು ನಾಟ್ಯ ನೃತ್ಯ ಮಾಡುವ ಪ್ರತಿಭೆಗಳು ನಿಮ್ಮ ಒಳಗೆ ಅಡಗಿರ್ಬೋದು. ಅದಕ್ಕೆಲ್ಲ ಕೂಡ ಒಂದು ಮೈದಾನ ಈಗ ಸಿಕ್ಕಿದೆ. ಹಾಗಾಗಿ ಈ ನಿವೃತ್ತಿ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಆ ಅಭಿರುಚಿಗಳು ಹೊರಗೆ ಬಂದು ಇನ್ನಷ್ಟು ಸಮಾಜ ಸೇವೆಯಲ್ಲಿ ತಾವು ತೊಡಗಿಕೊಂಡು ನಮ್ಮ ಶಾಲೆಯಲ್ಲಿ ಕೂಡ ನಿರಂತರವಾಗಿ ನಿಮ್ಮ ಆ ಸೇವೆಯನ್ನು ನಮ್ಮೆಲ್ಲರಿಗೆ ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಬೆಳೀರಿ. ನಿಮ್ಮ ಇಡೀ ಆ ಸಂಸಾರ ಇರ್ಬೋದು, ಮಕ್ಕಳು, ಪತಿ, ಸೊಸೆ ಎಲ್ಲ ಇರ್ಬೋದು, ಅವೆಲ್ಲರೂ ಕೂಡ ಉತ್ತಮ ಆಯುಷ್ಯ ಆರೋಗ್ಯ ಕೊಟ್ಟು ಅವರೊಟ್ಟಿಗೆ ನೀವು ನಿರಂತರವಾಗಿ ಸಂತಸಮಯ ಬದುಕನ್ನು ನೀವು ಹೊಂದುವಂತಾಗಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸೇವೆ ಮಾಡಿರುವಂತಹ ಮತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿಗೊಳ್ಳುತ್ತಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ಮತ್ತು ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ಅವರ ಮಾದರಿ ವಿದ್ಯಾರ್ಥಿಗಳನ್ನಾಗಿ ರೂಪಿಸಿದಂತಹ ಶ್ರೀಮತಿ ಚಂದ್ರಮತಿ ಕೆರವರ ಈ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಶೋಕ್ ಪ್ರಭುರವರಿಗೆ ನಾನು ಎಲ್ಲ ಶಾಲೆಯ ವತಿಯಿಂದ, ನಮ್ಮ ಶಾಲೆಯ ಸಂಸ್ಥೆ ವತಿಯಿಂದ ಮತ್ತು ಈ ಸಮಿತಿ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಮತಿ ಚಂದ್ರಮತಿ ಹಾಗೂ ಅವರ ಮನೆಯವರಾದ ಬಾಲಚಂದ್ರ ಮತ್ತು ಅವರೆಲ್ಲ ಮನೆಯವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸುಳ್ಯದ 2 ದೊಡ್ಡ ಅಮೂಲ್ಯ ಸತ್ಯ ಎಂದು ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಕೆ ವಿ ಚಿದಾನಂದ ಸರ್, ಅದೇ ರೀತಿ ಪದ್ಮಶ್ರೀ ಗಿರೀಶ್ ಭರದ್ವಾಜ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮ ಎಲ್ಲ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಭಾಗವಹಿಸುವಂತಹ ಸುಧಾಕರ್ ರೈ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಶಾಲೆಯ ಪ್ರಾಂಶುಪಾಲರಿಗೂ ಅದೇ ರೀತಿ ಉಪಪ್ರಾಂಶುಪಾಲರಿಗೂ ಕೂಡ ನಾನು ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡುವ ಮೂಲಕ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಮೂಲ ಒಬ್ಬ ವ್ಯಕ್ತಿಯಾಗಿ ಗುರುತಿಸಿಕೊಂಡಂತಹ ನಮ್ಮ ಪೇರಾಲ್ ಕವಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಂಜುಳಾ ಬಡಿಗೇರ್ ಕವಿಗೂ ಕೂಡ ನಾನು ಸ್ವಾಗತವನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಮ್ಮ ಇಂಪಾದ ಕಂಠದಿಂದ ಈ ಒಂದು ಕಾರ್ಯಕ್ರಮದ ಸುಂದರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದ ಲತಾ ಮೇಡಮ್ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಂದೆ ಸೇರಿಕೊಂಡಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು YS ಅರಗಿ ಸರ್ ಅವರು, ಅದೇ ರೀತಿ ಶ್ರೀಮತಿ ಶೀತಲ್ ಮೇಡಮ್ ತಮಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಟೀಚರ್ನ ಅಭಿಮಾನಿ ವರ್ಗದವರಿಗೂ ಮತ್ತು ಟೀಚರ್ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ, ಅದೇ ರೀತಿ ನಮ್ಮ SDMCಯ ಆತ್ಮೀಯ ಎಲ್ಲ ಮಿತ್ರರಿಗೂ ಮತ್ತು ಸಹೋದರ ಸಹೋದರಿಯರಿಗೂ, ಅದೇ ರೀತಿ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರಿಗೂ, ವಿದ್ಯಾರ್ಥಿಗಳಿಗೂ, ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಧ್ವನಿ ಮತ್ತು ಇದರ ಮಾಲಕ ಸಂಘದವರಿಗೂ, ಅದೇ ರೀತಿ ನಮ್ಮ ಗೋಪಾಲ್ ಸ್ಟುಡಿಯೋದ ನಮ್ಮ ನವೀನ್ ಸರ್ ಅವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಈ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. Sa
pa ma ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni da pa ma ga re ma pa ma ma pa da ni da pa ma ga re ga sa re ma pa ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni da pa ma ga re ma pa ma pa ni da pa ma ga re sa sa re re ma pa pa re re ma pa ni ma pa ni sa ni da pa ma ga re ma pa ma pa da ni da pa ma ga re ga sa re ma pa ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni da pa ma ga re ma pa da ni da pa ma ga re ga sa re ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni da pa ma ga re ma pa ni da pa ma ga re sa re re ma pa pa re re ma pa ni ni sa ni da pa ma ga re ma pa da ni da pa ma ga re ga sa re ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni da pa ma ga re ma pa da ni da pa ma ga re ga sa re ma pa sa ni da pa ma ga re ga sa ni sa re ma ga re ma pa ni da pa ni sa re ma ga re sa ni